ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಚೋಳ ಸಾಮ್ರಾಜ್ಯಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದುವರೆಗೂ ನಾವು ಕೇಳಿದಂತಹ ಕಥೆಯಲ್ಲಿ ನಮ್ಮ ವಂದಿಯದ್ದೇವನವ್ರ ಜೊತೆ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಬರ್ತಾ ಇದ್ವಿ. ಮತ್ತು ನಮ್ಮ ವಂದಿಯದ್ದೇವನವರು ಹೋಗೋ ಜಾಗಕ್ಕೆಲ್ಲ ನಾವು ಕೂಡ ಹೋಗ್ತಾ ಇದ್ವಿ. ಮತ್ತು ವಂದಿಯದ್ದೇವನವ್ರಿಗೆ ಯಾರ್ಯಾರೆಲ್ಲ ಪರಿಚಯ ಆಗ್ತಾರೆ ಎಲ್ಲರನ್ನೂ ಕೂಡ ನಾವು ಪರಿಚಯ ಮಾಡ್ಕೋತಾ ಇದ್ದೀವಿ. ಸೊ ಹೀಗಿರಬೇಕಾದ್ರೆ ನಮ್ಮ ವಂದಿಯದ್ದೇವನವರು ಈಗ ತಂಜಾವೂರು ಪ್ಯಾಲೇಸ್ಗೆ ಎಂಟ್ರಿ ಆಗಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಥೆಯನ್ನು ಮುಂದುವರಿಸಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಒಂದು ವಿಷಯವನ್ನು ನೀವು ಯಾವತ್ತೂ ಮರಿಬಾರ್ದು. ದಯವಿಟ್ಟು ಈ ಕಥೆ ಕೇಳಬೇಕಾದ್ರೆ ಈ ಒಂದು ವಿಷಯವನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಈ ಕಥೆಯನ್ನು ಕೇಳಿದ್ರೆ ತುಂಬಾ ಚೆನ್ನಾಗಿ ಸ್ವಾರಸ್ಯವಾಗಿರುತ್ತೆ ಸ್ನೇಹಿತರೆ. ಯಾವ ವಿಷಯ ಅಂದರೆ, ಕಡಂಬೂರ್ ಪ್ಯಾಲೇಸ್ನಲ್ಲಿ, ಕಡಂಬೂರ್ ಅರಮನೆಯಲ್ಲಿ ಆ ದಿನ ನಡೆದಂತಹ ಆ ಒಂದು ತಂತ್ರ ಅಂದರೆ ಮೀಟಿಂಗ್ ಏನು ನಡೆಯುತ್ತೆ, ಆ ಮೀಟಿಂಗ್ನಲ್ಲಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಸೇರಿಕೊಂಡು, ಅಲ್ಲಿ ಮುಖ್ಯವಾಗಿ ಲೀಡರ್ ಅಂತಲೇ ಹೇಳ್ಬೋದು ನಮ್ಮ ಪೆರಿಯ ಪಳುವೇಟರೆಯರವರು ಈ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಸೇರಿಸ್ಕೊಂಡು ಇವರು ತಂತ್ರ ಮಾಡ್ತಾರೆ. ಯಾವುದ್ರ ಬಗ್ಗೆ ತಂತ್ರ ಮಾಡ್ತಾರೆ? ಆದಿತ್ಯ ಕರಿಕಾಲನವರು ಮುಂದೆ ರಾಜ ಆಗಬಾರ್ದು, ಅಂದರೆ ಈಗ ಆಲ್ರೆಡಿ ಆದಿತ್ಯ ಕರಿಕಾಲನವರೇ ಮುಂದೆ ರಾಜ ಆಗೋದು ಅಂತ ಹೇಳಿ ಅವರನ್ನು ಯುವರಾಜನನ್ನಾಗಿ ಮಾಡಿದ್ದಾರೆ ಅವರ ತಂದೆ ಆದಂತಹ ಸುಂದರ ಚೋಳ ಅವರು. ಆದರೆ ಅದು ಯಾವುದೇ ಕಾರಣಕ್ಕೂ ನಡೀಬಾರ್ದು. ಅದಕ್ಕೆ ಬದಲಾಗಿ ಆದಿತ್ಯ ಕರಿಕಾಲನವ್ರ ಬದಲಾಗಿ ನಮ್ಮ ಮಧುರಾಂತಕ ಚೋಳ ಅವರೇ ರೂಲ್ಸ್ ಪ್ರಕಾರ ಅವರೇ ರಾಜ ಆಗಬೇಕಾಗಿರೋದು. ಇದೇ ಅಲ್ವಾ ಧರ್ಮ ಅಂತ ಹೇಳಿ ನಮ್ಮ ಪೆರಿಯ ಪಳುವೇಟರೆಯರವರು ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಸೇರಿಸ್ಕೊಂಡು ಇವರು ಡಿಸೈಡ್ ಮಾಡ್ತಾರೆ. ಮತ್ತು ಇದಕ್ಕೆ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳ ಸಪೋರ್ಟು ಕೂಡ ಅವರಿಗೆ ಸಿಗುತ್ತೆ. ನಂತರ ನಮ್ಮ ಮಧುರಾಂತಕ ಚೋಳ ಅವ್ರಿಗೂ ಕೂಡ ಇದ್ರ ಬಗ್ಗೆ ಅಂದರೆ ಇದರಲ್ಲಿ ಅವ್ರಿಗೂ ಕೂಡ ಇಷ್ಟ ಇರುತ್ತೆ, ಅವ್ರಿಗೂ ಕೂಡ ಒಪ್ಪಿಗೆ ಇರುತ್ತೆ. ಸೊ ಇದು ಒಂದು ಕಡೆ ಇರಲಿ. ಮತ್ತು ಇನ್ನೊಂದು ಕಡೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಒಂದು 5-6 ವ್ಯಕ್ತಿಗಳು ಪಲ್ಲಿಪ್ಪಡೈ ದೇವಸ್ಥಾನದ ಹತ್ರ, ಅಂದರೆ ಪಾಳು ಬಿದ್ದಿರ್ತಕ್ಕಂತಹ ಆ ದೇವಸ್ಥಾನದ ಹತ್ರ ತಂತ್ರ ಮಾಡ್ತಾ ಇರ್ತಾರೆ. ಯಾವುದ್ರ ಬಗ್ಗೆ ತಂತ್ರ ಮಾಡ್ತಾ ಇರ್ತಾರೆ? ಸುಂದರ ಚೋಳ ಅವ್ರನ್ನ ಮತ್ತು ಅವರ ಮಗ ಆದಿತ್ಯ ಕರಿಕಾಲನ್ ಅವ್ರನ್ನ ಮತ್ತು ಕೊನೆ ಮಗ ಅಂದರೆ ಸುಂದರ ಚೋಳ ಅವರ ಪ್ರೀತಿಯ ಮಗ ಮತ್ತು ಚೋಳ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ತುಂಬಾ ಅಂದರೆ ಚೋಳ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ತುಂಬಾ ಪ್ರೀತಿಸುವಂತಹ, ತುಂಬಾ ಅಭಿಮಾನಿಸುವಂತಹ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ. ಸೊ ಈ 3 ಜನ ವ್ಯಕ್ತಿಗಳನ್ನು ಕೂಡ ಒಂದೇ ದಿನ ಒಂದೇ ಸಮಯಕ್ಕೆ ಕೊಲೆ ಮಾಡಬೇಕು ಅಂತ ಹೇಳಿ ಇವರು ಕೂಡ ತಂತ್ರ ಮಾಡ್ತಾ ಇರ್ತಾರೆ. ಸೊ ಒಂದು ಕಡೆ ಆದಿತ್ಯ ಕರಿಕಾಲನ್ ಅವ್ರನ್ನ ಮತ್ತು ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಮತ್ತು ಸುಂದರ ಚೋಳ ಅವ್ರನ್ನ 3 ಜನ ವ್ಯಕ್ತಿಗಳನ್ನು ಒಂದೇ ದಿನ ಒಂದೇ ಸಮಯಕ್ಕೆ ಕೊಲೆ ಮಾಡಬೇಕು ಅಂತ ಹೇಳಿ ಒಂದು ಕಡೆ ತಂತ್ರ ಮಾಡ್ತಾ ಇರ್ತಾರೆ ಪಾಂಡ್ಯ ಸಾಮ್ರಾಜ್ಯದ ಒಂದಷ್ಟು ವ್ಯಕ್ತಿಗಳು, ಅಂದರೆ ಒಂದು 5-6 ವ್ಯಕ್ತಿಗಳು. ಒಂದು ಕಡೆ ಪೆರಿಯ ಪಳುವೇಟರೆಯರವರು ಆದಿತ್ಯ ಕರಿಕಾಲನ್ ಅವರು ರಾಜ ಆಗಬಾರ್ದು, ಮಧುರಾಂತಕ ಚೋಳ ಅವರೇ ರಾಜ ಆಗಬೇಕು ಅಂತ ಹೇಳಿ ಅವರು ಕೂಡ ತಂತ್ರ ಮಾಡಿರ್ತಾರೆ. ಸೊ ಹೀಗಿರಬೇಕಾದ್ರೆ ಇದನ್ನೆಲ್ಲ ತಿಳ್ಕೊಂಡಂತಹ ನಮ್ಮ ಆಳ್ವಾರ್ ಕಡೆಯ ನಂಬಿ ಅವರು ಈ ಎಲ್ಲ ವಿಷಯಗಳನ್ನು ಕೂಡ ಯಾರ ಹತ್ರ ಹೇಳಬೇಕೋ ಆ ವ್ಯಕ್ತಿ ಹತ್ರ ನಾನು ಹೇಳ್ತೀನಿ ಅಂತ ನಮ್ಮ ಆಳ್ವಾರ್ ಕಡೆಯ ನಂಬಿ ಅವರು ಮನಸ್ಸಿನಲ್ಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಹಾಗಾದರೆ ನಮ್ಮ ಆಳ್ವಾರ್ ಕಡೆಯ ನಂಬಿ ಅವರು ಗೂಢಾಚಾರಿ ಕೆಲಸ ಮಾಡ್ತಾ ಇದ್ದಾರಾ, ಅಥವಾ ಇವರು ಅಂದರೆ ಸ್ಪೈ ಅಥವಾ ಗೂಢಾಚಾರಿ ಕೆಲಸ ಮಾಡ್ತಾ ಇದ್ದಾರಾ, ಅಥವಾ ಇವರು ಯಾವ ವ್ಯಕ್ತಿ ಹತ್ರ ಈ ಎಲ್ಲ ವಿಷಯಗಳನ್ನು ಕೂಡ ಹೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಗೊತ್ತಾಗಬೇಕು ಅಂತಂದರೆ ನೀವು ಕಥೆಯನ್ನು ಮುಂದೆ ಕೇಳ್ತಾ ಹೋಗಬೇಕು ಸ್ನೇಹಿತರೆ. ಈಗ ನಾವು ಕಥೆಯನ್ನು ಮುಂದುವರ್ಸೋಣ ಬನ್ನಿ ಸ್ನೇಹಿತರೆ. ಈಗ ನಮ್ಮ ವಂದಿಯದ್ದೇವನವರು ತಂಜಾವೂರು ಅರಮನೆ ಒಳಗಡೆ ಕಾಲಿಟ್ಟಿದ್ದಾರೆ, ಅಂದರೆ ಪ್ರವೇಶ ಮಾಡಿದ್ದಾರೆ. ತಂಜಾವೂರು ಅರಮನೆಗೆ ಪ್ರವೇಶ ಮಾಡಿದ ತಕ್ಷಣ ನಮ್ಮ ವಂದಿಯದ್ದೇವನವರು ತಂಜಾವೂರು ಅರಮನೆ ಒಳಗಡೆ ಈ ರೀತಿಯಾದಂತಹ ಸಿಟಿ ಇದೆಯಾ, ಅಂದರೆ ತಂಜಾವೂರು ಅರಮನೆ ಒಳಗಡೆ ಈ ರೀತಿಯಾದಂತಹ ಒಂದು ಬೇರೆ ಲೋಕನೇ ಇದೆ ಅಂತ ತುಂಬಾನೇ ಆಶ್ಚರ್ಯದಿಂದ ನೋಡ್ತಾರೆ ಸ್ನೇಹಿತರೆ ನಮ್ಮ ವಂದಿಯದ್ದೇವನವರು. ಯಾಕಂತಂದರೆ ಅವರು ಇಂತಹ ಒಂದು ದೊಡ್ಡ ಸಿಟಿ ಅರಮನೆ ಒಳಗಡೆ ಇರುತ್ತೆ ಅಂತ ಅವರು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಅವರ ನಿರೀಕ್ಷೆಗೆ ಆಪೋಸಿಟ್ ಆಗಿ ಅಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಮಾಳಿಗೆಗಳಾಗಿರ್ಬೋದು, ಮತ್ತು ದೊಡ್ಡ ದೊಡ್ಡ ಉದ್ಯಾನವನಗಳು, ಮತ್ತು ಎಲ್ಲಿ ನೋಡಿದ್ರು ತಾಳೆ ಮರಗಳು ಮತ್ತು ತೆಂಗಿನ ಮರಗಳು, ಮತ್ತು ಎಲ್ಲಿ ನೋಡಿದ್ರು ಫ್ಲವರ್ಸ್ನೆಲ್ಲ ಡೆಕೋರೇಷನ್ ಮಾಡಿರ್ತಾರೆ, ದೊಡ್ಡ ದೊಡ್ಡ ಮಾಳಿಗೆಗಳು. ಅಂದರೆ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ವಂದಿಯದ್ದೇವನವರು. ತುಂಬಾ ಆಶ್ಚರ್ಯ ಅನಿಸುತ್ತೆ ಅವ್ರಿಗೆ. ಮತ್ತು ಇದನ್ನೆಲ್ಲ ನೋಡ್ತಾ ನೋಡ್ತಾ ಅವ್ರಿಗೆ ಇನ್ನೊಂದು ಅರ್ಥ ಮಾಡ್ಕೋತಾರೆ, ಅಂದರೆ ಒಂದೊಂದು ಮಾಳಿಗೆ ಮೇಲೂ ಸಾಮಂತ ಸಾಮ್ರಾಜ್ಯದ ಅಂದರೆ ಸಾಮಂತ ಸಾಮ್ರಾಜ್ಯದ ಚಿಹ್ನೆ ಇರತಕ್ಕಂತಹ ಬಾವುಟಗಳನ್ನು ಹೈಲೈಟ್ ಆಗಿ ಕಾಣಿಸೋ ರೀತಿಯಲ್ಲಿ ಮಾಡಿರ್ತಾರೆ ಸ್ನೇಹಿತರೆ. ಅಂದರೆ ಒಂದೊಂದು ಮಾಳಿಗೆ ಮೇಲೆ ಒಂದೊಂದು ಬಾವುಟ ಇರುತ್ತೆ. ಸೊ ಆ ಬಾವುಟವನ್ನು ನೋಡಿ ಇದು ಯಾವ ಸಾಮಂತ ಸಾಮ್ರಾಜ್ಯದ ಅಂದರೆ ಇದು ಯಾವ ಸಾಮಂತ ಸಾಮ್ರಾಜ್ಯ ಚೋಳರಿಗೆ ಅಂತ ನಾವು ಕಂಡುಹಿಡಿಬೋದು ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ಆ ಬಾವುಟಗಳನ್ನು ಹೈಲೈಟ್ ಆಗಿ ಎಲ್ರಿಗೂ ಕಾಣಿಸೋ ರೀತಿಯಲ್ಲಿ ಅರೇಂಜ್ ಮಾಡಿರ್ತಾರೆ. ಸೊ ಹಾಗಾಗಿ ಇದೇ ರೀತಿ ಇವರು ನೋಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ನಮ್ಮ ಪೆರಿಯ ಪಳುವೇಟರೆಯರವರು, ಅಂದರೆ ಈ ಪಳುವೂರು ಸಾಮ್ರಾಜ್ಯ ಸಾಮಂತ ಸಾಮ್ರಾಜ್ಯದ ಚಿಹ್ನೆ ಇರ್ತಕ್ಕಂತಹ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ
ಬಾವುಟ ಇರ್ತಕ್ಕಂತಹ ಮಾಳಿಗೆಗಳನ್ನು ನಮ್ಮ ವಂದ್ಯದೇವನವರು ನೋಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಅದನ್ನ ನೋಡಿ ನಮ್ಮ ವಂದ್ಯದೇವನವರು ಮನಸ್ಸಿನಲ್ಲೇ ಅನ್ಕೋತಾರೆ, ಓಹೋ ಇದೇ ಇರಬೇಕು ಪೆರಿಯ ಪಳುವೇಟರೇ ಇರೋರು, ಚಿನ್ನ ಪಳುವೇಟರೇ ಇರೋರು, ಈ ಪಳುವೂರು ಸಾಮ್ರಾಜ್ಯದ ಚಿಹ್ನೆ ಇರ್ತಕ್ಕಂತಹ ಬಾವುಟ ಇಲ್ಲಿದೆ ಅಂದರೆ ಮೋಸ್ಟ್ಲಿ ಇದು ಆ ಒಂದು ಸಾಮಂತ ಸಾಮ್ರಾಜ್ಯಕ್ಕೆ ಸೇರಿದಂತಹ ಮಾಳಿಗೆ ಇರಬೇಕು ಅಂತ ನಮ್ಮ ವಂದ್ಯದೇವನವರು ಮನಸ್ಸಿನಲ್ಲೇ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು ಅಂದರೆ ಎಂತಹ ಸಿಟಿ ಇರುತ್ತೆ ಅಂದರೆ ತಂಜಾವೂರು ಅರಮನೆ ಒಳಗಡೆ ತುಂಬ ದೂರಕ್ಕೆ ಇವರು ಎಷ್ಟು ನಡೆದರೂ ಕೂಡ ಎಲ್ಲಿ ನೋಡಿದ್ರು ಕೂಡ ಒಳ್ಳೆ ಸಮುದ್ರದಂತೆ ಒಳಗಡೆ ಇರ್ತಕ್ಕಂತಹ ಎಷ್ಟೋ ದೊಡ್ಡ ದೊಡ್ಡ ರೋಡ್ಸ್ ಆಗಿರ್ಬೋದು, ಎಲ್ಲಿ ನೋಡಿದ್ರು ಕುದುರೆ ರಥಗಳು ಹೋಗ್ತಾ ಇರ್ತಕ್ಕಂತಹ ದೃಶ್ಯ, ಮತ್ತು ಎಲ್ಲಿ ನೋಡಿದ್ರು ಆನೆಗಳು, ಕುದುರೆಗಳು, ಎಷ್ಟೋ ಜನ ಸೈನಿಕರುಗಳು, ಸೊ ಹೀಗೆ ಎಲ್ಲಿ ನೋಡಿದ್ರು ಅಧಿಕಾರಿಗಳು, ಕೆಲಸಗಾರರು, ಹೀಗೆ ಹಲವಾರು ವ್ಯಕ್ತಿಗಳು ಓಡಾಟ ಇರ್ತಕ್ಕಂತಹ ಜಾಗ. ಮತ್ತು ತುಂಬಾ ದೂರಕ್ಕೆ ಅಂದರೆ ಎಷ್ಟು ದೂರಕ್ಕೆ ನೋಡಿದ್ರು ಅಷ್ಟು ದೊಡ್ಡ ದೊಡ್ಡ ಮಾಳಿಗೆಗಳು ಕಾಣ್ತಾ ಇವೆ. ಆದರೆ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಶಾಕ್ ಆಗುತ್ತೆ, ಅಂದರೆ ತುಂಬಾ ಆಶ್ಚರ್ಯ ಅನಿಸುತ್ತೆ ಇದನ್ನೆಲ್ಲ ನೋಡಿ. ನಂತರ ನಮ್ಮ ವಂದ್ಯದೇವನವ್ರಿಗೆ ಈಗ ಗೊಂದಲ ಆಗುತ್ತೆ. ಅಂದರೆ ನಾನು ಇಲ್ಲಿ ತಂಜಾವೂರು ಅರಮನೆ ಒಳಗಡೆ ಬಂದಿದ್ದೀನಿ, ಈಗ ನಾನು ಇಲ್ಲಿ ಇರ್ತಕ್ಕಂತಹ ಎಷ್ಟೋ ಮಾಳಿಗೆಗಳಿದೆ, ನಾನು ಇಲ್ಲಿ ಯಾವ ಮಾಳಿಗೆಯಲ್ಲಿ ನಮ್ಮ ಸುಂದರ ಚೋಳ ಅವರು ಇರ್ತಾರೆ ಅಥವಾ ಎಲ್ಲಿ ನಮ್ಮ ಸುಂದರ ಚೋಳ ಅವರ ಅರಮನೆ ಇರುತ್ತೆ ಅಂತ ನಾನು ಹೇಗೆ ಹುಡುಕ್ಲಿ, ಸುಂದರ ಚೋಳ ಅವರ ಅರಮನೆಯನ್ನು ನಾನು ಹೇಗೆ ಹುಡುಕ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನಮ್ಮ ವಂದ್ಯದೇವನವರು. ಸೊ ಹೀಗೆ ಯೋಚನೆ ಮಾಡಬೇಕಾದ್ರೆ ಅವ್ರಿಗೆ ದೂರದಲ್ಲಿ ಅವ್ರ ಎದುರುಗಡೆ ಅವರು ನಡೆದುಕೊಂಡು ಹೋಗ್ತಾ ಇರ್ತಕ್ಕಂತಹ ಒಂದು ಡೈರೆಕ್ಷನಲ್ಲಿ ಏನಿದೆ ಆ ಒಂದು ಅಂದರೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಡೈರೆಕ್ಷನಲ್ಲೇ ಒಂದು ದೂರದಲ್ಲಿ ಹುಲಿ ಚಿಹ್ನೆ ಇರ್ತಕ್ಕಂತಹ ಬಾವುಟ, ಅಂದರೆ ಹುಲಿ ಚಿಹ್ನೆ ಇರ್ತಕ್ಕಂತಹ ಬಾವುಟ ತುಂಬಾನೇ ಮೇಲೆ ಹೈಲೈಟ್ ಆಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಅದನ್ನ ನೋಡಿದಂತಹ ನಮ್ಮ ವಂದ್ಯದೇವನವರು, ಓಹೋ ಅಲ್ಲಿ ದೂರದಲ್ಲಿ ಹುಲಿ ಚಿಹ್ನೆ ಇರ್ತಕ್ಕಂತಹ ಬಾವುಟ ಕಾಣಿಸ್ತಾ ಇದೆ ಅಂದರೆ ಮೋಸ್ಟ್ಲಿ ಆ ಒಂದು ಮಾಳಿಗೆ, ಆ ಒಂದು ಅರಮನೆನೇ ಇರಬೇಕು ನಮ್ಮ ಸುಂದರ ಚೋಳ ಅವರ ಅರಮನೆ. ಅಬ್ಬಾ ಸದ್ಯ ಹೇಗೋ ಆ ಸುಂದರ ಚೋಳ ಅವರ ಅರಮನೆ ಇರ್ತಕ್ಕಂತಹ ಜಾಗ ಈಗ ನನಗೆ ಕಣ್ಣಿಗೆ ಕಾಣಿಸಿದೆ, ಸದ್ಯ ಈಗ ನಾವು ಸುಂದರ ಚೋಳ ಅವ್ರನ್ನ ನೋಡೋಕೆ ಹೋಗ್ಬೋದು ಅಂತ ಹೇಳಿ ನಮ್ಮ ವಂದ್ಯದೇವನವರು ಆ ಒಂದು ಮಾಳಿಗೆಯನ್ನು ಅಂದರೆ ಆ ಒಂದು ಪರ್ಟಿಕ್ಯುಲರ್ ಮಾಳಿಗೆಯನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ ಸ್ನೇಹಿತರೆ. ಹೀಗೆ ನಮ್ಮ ವಂದ್ಯದೇವನವರು ಆ ಒಂದು ಮಾಳಿಗೆಯನ್ನು ಪ್ರವೇಶ ಮಾಡಬೇಕು, ಆ ಒಂದು ಅರಮನೆಯನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿರ್ತಕ್ಕಂತಹ ಸೈನಿಕರು, ಸೆಕ್ಯೂರಿಟೀಸ್ ಎಲ್ಲ ಇವರನ್ನ ಆಶ್ಚರ್ಯದಿಂದ ನೋಡ್ತಾರೆ, ಇವನು ಯಾರು ಅಂತ. ಆಗ ನಮ್ಮ ವಂದ್ಯದೇವನವರು ಯಾವಾಗ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ತೋರಿಸ್ತಾನೋ, ಅಂದರೆ ಈ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರ ಯಾರು ಕೊಟ್ಟಿದ್ದು, ನಂದಿನಿ ದೇವಿಯವರು. ಅಂದರೆ ಅಲ್ಲಿ ಕುದುರೆ ಚಲಾಯಿಸ್ಕೊಂಡು ಬರ್ತಾ ಇದ್ದಾಗ ನಂದಿನಿ ದೇವಿಯವರು ಆಕಸ್ಮಿಕವಾಗಿ ಸಿಗ್ತಾರಲ್ಲ ನಮ್ಮ ವಂದ್ಯದೇವನವ್ರಿಗೆ, ಸೊ ಅಲ್ಲಿ ನಮ್ಮ ನಂದಿನಿ ದೇವಿಯವರು ವಂದ್ಯದೇವನವರು ಕೊಟ್ಟಿರ್ತಾರೆ. ಅವರು ಬೇರೆ ಉದ್ದೇಶಕ್ಕೋಸ್ಕರ ಕೊಟ್ಟಿರ್ತಾರೆ, ಬಟ್ ನಮ್ಮ ವಂದ್ಯದೇವನವರು ಇದನ್ನು ಇವ್ರದೇ ಆದಂತಹ ಅಂದರೆ ಇವ್ರಿಗೆ ಉಪಯೋಗ ಆಗೋ ರೀತಿ ಇವರು ಬಳಸ್ಕೊತಾ ಇರ್ತಾರೆ ಸ್ನೇಹಿತರೆ. ಸೊ ನಮ್ಮ ವಂದ್ಯದೇವನವರು ಈ ಒಂದು ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ತೋರಿಸಿದ ತಕ್ಷಣ ಅಲ್ಲಿರ್ತಕ್ಕಂತಹ ಸೈನಿಕರು, ಸೆಕ್ಯೂರಿಟೀಸ್ ಎಲ್ಲ ನಮ್ಮ ವಂದ್ಯದೇವನವ್ರನ್ನ ಏನು ಹೇಳ್ದಿರಾ ಕೂಡಲೇ ಬಿಟ್ಬಿಡ್ತಾರೆ ಸ್ನೇಹಿತರೆ ಒಳಗಡೆ ಹೋಗೋದಕ್ಕೆ. ನಂತರ ನಮ್ಮ ವಂದ್ಯದೇವನವರು ಸುಂದರ ಚೋಳ ಅವರು ಇರ್ತಕ್ಕಂತಹ ಅರಮನೆ ಒಳಗಡೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ತಕ್ಷಣ ಅಲ್ಲೂ ಕೂಡ ಅವ್ರಿಗೊಂದು ಕನ್ಫ್ಯೂಷನ್ ಶುರು ಆಗುತ್ತೆ ಸ್ನೇಹಿತರೆ. ಏನು ಕನ್ಫ್ಯೂಷನ್ನು ಅಂದರೆ ಆ ಒಂದು ಅರಮನೆ ತುಂಬಾ ದೊಡ್ಡದಾಗಿರುತ್ತೆ. ಆಗಿನ ಕಾಲದಲ್ಲಿ ರಾಜರ ಅರಮನೆಗಳೆಲ್ಲ ಎಷ್ಟು ದೊಡ್ಡದಾಗಿರುತ್ತೆ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದೊಂದು ಕೋಣೆ, ಒಂದೊಂದು ರೂಮ್ಸೇ ಅಷ್ಟು ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ನಮ್ಮ ವಂದ್ಯದೇವನವ್ರಿಗೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಇಲ್ಲಿ ನಾನು ಯಾವ ಕೋಣೆಯಲ್ಲಿ ಸುಂದರ ಚೋಳ ಅವರು ಇದ್ದಾರೆ ಅಂತ ನಾನು ಕಂಡುಹಿಡೀಲಿ, ಅಂದರೆ ಇಲ್ಲಿ ನನಗೆ ಸುಂದರ ಚೋಳ ಅವರು ಇರ್ತಕ್ಕಂತಹ ಕೋಣೆ ಹೇಗೆ ನಾನು ಕಂಡುಹಿಡಿಯೋದು ಅಂತ ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾ ಇರಬೇಕಾದ್ರೇ ಅಲ್ಲಿ ಕೆಲವು ಕವಿಗಳ ಗುಂಪು ಬರೋದನ್ನ ನಮ್ಮ ವಂದ್ಯದೇವ ನೋಡ್ತಾರೆ. ಅಂದರೆ ಕವಿಗಳ ಗುಂಪು ಅಂದಿದ ತಕ್ಷಣ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಆಗಿನ ಕಾಲಘಟ್ಟದಲ್ಲಿ ಈ ರೀತಿ ಕವಿಗಳು ಆಗಾಗ ಬಂದು ರಾಜರುಗಳ ಮುಂದೆ ಅವರ ಒಂದು ಕವಿತ್ವವನ್ನು ಪ್ರದರ್ಶನ ಮಾಡಿ, ಅಂದರೆ ಕವಿತ್ವ ಅಂದರೆ ಅವರು ಬರೆದಿರ್ತಕ್ಕಂತಹ ಪದ್ಯಗಳನ್ನಾಗಿರ್ಬೋದು, ಅವರು ಸಾಹಿತ್ಯದಲ್ಲಿ ಏನನ್ನಾದರೂ ಅವರು ಕ್ರಿಯೇಟಿವ್ ಆಗಿ ಬರೆದಿದ್ರೆ ಅದನ್ನು ರಾಜರ ಮುಂದೆ ಅದನ್ನು ಹೇಳಿ ಒಪ್ಪಿಸಿ ರಾಜರುಗಳ ಮನಸ್ಸನ್ನು ಸಂತೋಷಪಡಿಸಿ ರಾಜರುಗಳ ಮುಖಾಂತರ ಏನನ್ನಾದರೂ ಗಿಫ್ಟ್ನ ತಗೊಳ್ಳೋದು ಆಗಿನ ಕಾಲದಲ್ಲಿ ಮಾಮೂಲಿ, ಅಂದರೆ ಕಾಮನ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಉದ್ದೇಶಕ್ಕೋಸ್ಕರ ಆ ಕವಿಗಳೆಲ್ಲ ಬಂದಿರುತ್ತೆ, ಅಂದರೆ ಆ ಕವಿಗಳ ಗುಂಪು ಬಂದಿರುತ್ತೆ. ಸೊ ಆ ಕವಿಗಳ ಗುಂಪನ್ನು ನೋಡಿದ ತಕ್ಷಣ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಖುಷಿ ಆಗುತ್ತೆ. ಹಬ್ಬ ಸದ್ಯ ಈ ಕವಿ
ಕವಿಗಳ ಗುಂಪು ಬಂದಿದೆ ಅಂದರೆ ಇವತ್ತು ಈ ಕವಿಗಳ ಗುಂಪು ನಿಜವಾಗ್ಲೂ ಅಂದರೆ ಖಂಡಿತ ಸುಂದರ ಚೋಳ ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇರೋದು. ಸೊ ಹಾಗಾಗಿ ಈ ಗುಂಪಿನೊಳಗಡೆ ನಾನು ಸೇರ್ಕೊಂಡ್ಬಿಟ್ರೆ ನಾನು ಕೂಡ ಸುಂದರ ಚೋಳ ಅವ್ರು ಇರ್ತಕ್ಕಂತಹ ಜಾಗವನ್ನು ಈಸಿಯಾಗಿ ಕಂಡುಹಿಡಿಬೋದು ಅಂತ ಹೇಳಿ ನಮ್ಮ ವಂದ್ಯದೇವನವರು ಆ ಗುಂಪಿನೊಳಗೆ ನಮ್ಮ ವಂದ್ಯದೇವನವರು ಕೂಡ ಸೇರ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ಆ ಒಂದು ಕವಿಗಳ ಗುಂಪು ನೇರ ಸುಂದರ ಚೋಳ ಅವರು ಇರ್ತಕ್ಕಂತಹ ಕೋಣೆಗೆ ಹೋಗುತ್ತೆ ಅಂತ ನಮ್ಮ ವಂದ್ಯದೇವನವರು ನಿರೀಕ್ಷೆ ಮಾಡಿರ್ತಾರೆ. ಆದರೆ ನಮ್ಮ ವಂದ್ಯದೇವನವರ ನಿರೀಕ್ಷೆಗೆ ಆಪೋಸಿಟ್ ಆಗಿ ಆ ಒಂದು ಕವಿಗಳ ಗುಂಪು ಚಿನ್ನ ಪಳುವೇಟರೆಯರವರು ಇರ್ತಕ್ಕಂತಹ ಕೋಣೆಗೆ ಹೋಗುತ್ತೆ ಸ್ನೇಹಿತರೆ. ಇದನ್ನ ನೋಡಿದ ತಕ್ಷಣ ನಮ್ಮ ವಂದ್ಯದೇವನವ್ರಿಗೆ ಯಾವಾಗ ಚಿನ್ನ ಪಳುವೇಟರೆಯರವರ ಕೋಣೆಗೆ ಹೋಗಿದ ತಕ್ಷಣ ಅಲ್ಲಿ ಗಂಭೀರವಾಗಿ ಕುಳಿತಿರ್ತಕ್ಕಂತಹ ಚಿನ್ನ ಪಳುವೇಟರೆಯರವರ ಮುಖವನ್ನು ನೋಡಿದ ತಕ್ಷಣ ನಮ್ಮ ವಂದ್ಯದೇವನವ್ರಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಅಂದರೆ ಅಲ್ಲಿ ಕೋಣೆ ಒಳಗಡೆ ಹೋಗಿದ ತಕ್ಷಣ ಈ ಕವಿಗಳ ಗುಂಪಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳೆಲ್ಲ ಚಿನ್ನ ಪಳುವೇಟರೆಯರವ್ರಿಗೆ ಜೈ ಅಂತ ಅವರು ಜೈಕಾರವನ್ನು ಹಾಕೋದಕ್ಕೆ ಶುರು ಮಾಡಿದ ತಕ್ಷಣ ನಮ್ಮ ವಂದ್ಯದೇವನವ್ರಿಗೆ ಗೊತ್ತಾಗುತ್ತೆ, ಓಹೋ ಇವರೇನ ಚಿನ್ನ ಪಳುವೇಟರೆಯರವರು ಅಂತ ಯೋಚನೆ ಮಾಡಿ, ಅಯ್ಯಯ್ಯೋ ಇವ್ರು ಯಾಕೆ ಸುಂದರ ಚೋಳ ಅವ್ರು ಇರ್ತಕ್ಕಂತಹ ಕೋಣೆಗೆ ಹೋಗೋ ಬದಲು ಇವರು ಚಿನ್ನ ಪಳುವೇಟರೆಯರವ್ರು ಇರ್ತಕ್ಕಂತಹ ಕೋಣೆಗೆ ಬಂದಿದ್ದಾರೆ, ಏನಪ್ಪ ಇದು, ನಾನು ಇವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀನ ಅಂತ ಒಂದು ರೀತಿ ಭಯ ಆಗುತ್ತೆ ಸ್ನೇಹಿತರೆ. ನಮ್ಮ ವಂದ್ಯದೇವನವ್ರಿಗೆ ಭಯ ಆಗುತ್ತೆ ಅಂದರೆ ಅವ್ರಿಗೊಂದು ರೀತಿ ಕೆಲಸ ಆಗೋದಿಲ್ವೇನೋ, ಸುಂದರ ಚೋಳ ಅವ್ರಿಗೆ ನಾನು ಈ ಒಂದು ಪತ್ರವನ್ನು ತಲುಪಿಸೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೋಸ್ಕರ ಭಯ ಪಡ್ತಾರೆ ವಿನಃ ಇನ್ಯಾವುದಕ್ಕೂ ಅಲ್ಲ ಸ್ನೇಹಿತರೆ. ಯಾಕಂತಂದರೆ ನಮ್ಮ ವಂದ್ಯದೇವನವರು ತುಂಬಾ ವೀರತ್ವ ಹೊಂದಿರತಕ್ಕಂತಹ ವ್ಯಕ್ತಿ ಸ್ನೇಹಿತರೆ. ಸೊ ಹಾಗಾಗಿ ಹೀಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಒಂದು ಚಿನ್ನ ಪಳುವೇಟರೆಯರವ್ರ ಹತ್ರ ಈ ಕವಿಗಳ ಗುಂಪಿನಲ್ಲಿರ್ತಕ್ಕಂತಹ ಕೆಲವು ವ್ಯಕ್ತಿಗಳು ಏನನ್ನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅಂದರೆ ನಾವು ಹೀಗೆ ನಮ್ಮ ಕವಿತ್ವವನ್ನು ಪ್ರದರ್ಶನ ಮಾಡೋದಕ್ಕಂತ ಬಂದಿದ್ದೀವಿ, ನಾವು ಒಂದಷ್ಟು ಕವಿತೆಗಳನ್ನು ಬರೆದಿದ್ದೇವೆ, ಅದನ್ನು ಇವತ್ತು ರಾಜರ ಮುಂದೆ ಅಂದರೆ ಸುಂದರ ಚೋಳ ಅವ್ರ ಮುಂದೆ ಅದನ್ನು ನಾವು ಹೇಳಬೇಕು ಅಂತ ಬಯಸ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಅದಕ್ಕೆ ನಮ್ಮ ಚಿನ್ನ ಪಳುವೇಟರೆಯರವರು ಅದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿ ಮಧ್ಯದಲ್ಲಿ ನಿಂತಿರ್ತಕ್ಕಂತಹ ನಮ್ಮ ವಂದ್ಯದೇವನವ್ರನ್ನ ದಿಟ್ಟಿಸಿ ನೋಡ್ತಾರೆ. ಅಂದರೆ ಅವ್ರನ್ನ ಮಾತ್ರ ಸ್ಪೆಷಲ್ಲಾಗಿ ನೋಡಿ, ನೀನ್ಯಾರು ಕವಿಗಳ ಗುಂಪಿನಲ್ಲಿ ನಿನಗೇನು ಕೆಲಸ, ನೋಡೋದಕ್ಕೆ ನಿನ್ನ ವೇಷಭೂಷಣಗಳನ್ನೆಲ್ಲ ನೋಡ್ತಾ ಇದ್ರೆ ನೀನು ಯಾರೋ ಸೈನಿಕನ ಥರ ಕಾಣಿಸ್ತಾ ಇದೆಯಲ್ಲ, ಅಥವಾ ಯಾರೋ ಮೆಸೆಂಜರ್ ಥರ ನನಗೆ ಕಾಣಿಸ್ತಾ ಇದೆಯಲ್ಲ, ಯಾರು ನೀನು ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಏನು ಭಯ ಪಡದೆ ಮುಂದೆ ಬಂದು, ಪ್ರಭುಗಳೇ ನಾನು ಕಾಂಜೀಪುರಂನಿಂದ ಬರ್ತಾ ಇದ್ದೀನಿ, ನಾನು ಸುಂದರ ಚೋಳ ಅವ್ರಿಗೆ ಒಂದು ಪತ್ರವನ್ನು ಕೊಡಬೇಕಾಗಿತ್ತು, ಸೊ ಆ ಕಾರಣಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ, ಕಾಂಜೀಪುರಂನಿಂದ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಇವ್ರು ಯಾವಾಗ ಕಾಂಜೀಪುರಂನಿಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಆಗಲೇ ನಮ್ಮ ಚಿನ್ನ ಪಳುವೇಟರೆಯರವ್ರಿಗೆ ಗೊತ್ತಾಗುತ್ತೆ, ಓಹೋ ಇವನು ಆದಿತ್ಯ ಕರಿಕಾಲನವರು ಕಳಿಸಿರ್ತಕ್ಕಂತಹ ಆಳು ಅಥವಾ ಯಾರೋ ಮೆತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ನಮ್ಮ ವಂದ್ಯದೇವನವರು ಈಗ ಹೇಳಲೇಬೇಕು, ಬೇರೆ ವಿಧಿ ಇಲ್ಲ. ಸೊ ಹಾಗಾಗಿ ಅವರು ಹೇಳ್ತಾರೆ, ಆದಿತ್ಯ ಕರಿಕಾಲನವರೇ ಕೊಟ್ಟು ಕಳಿಸಿದ್ರು, ಈ ರೀತಿ ಪತ್ರವನ್ನು ಕೊಟ್ಟು ಕಳಿಸಿದ್ದಾರೆ, ಸೊ ಹಾಗಾಗಿ ಸುಂದರ ಚೋಳ ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ, ಸೊ ಹಾಗಾಗಿ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ, ನಾನೊಬ್ಬ ಮೆಸೆಂಜರ್ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿದ ತಕ್ಷಣ ನಮ್ಮ ಚಿನ್ನ ಪಳುವೇಟರೆಯರವರು, ಓ ಹೌದಾ, ಏನು ಪತ್ರ ಕೊಟ್ಟು ಕಳಿಸಿದ್ದಾರೆ, ಎಲ್ಲಿ ಕೊಡಿಲಿ ನೋಡೋಣ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಮೆತ್ತಿಗೆ ಅಂದರೆ ಅವರ ಜೋಬ್ನಲ್ಲಿರ್ತಕ್ಕಂತಹ ಒಂದು ಪತ್ರವನ್ನು ತೆಗೆದು ಮೆತ್ತಿಗೆ ಕೈನಲ್ಲಿ ಇಟ್ಕೊಂಡು ಇನ್ನೇನು ಅಂದರೆ ಕೊಡಬೇಕಾದ್ರೇ ನಮ್ಮ ವಂದ್ಯದೇವನವರು ಚಿನ್ನ ಪಳುವೇಟರೆಯರವ್ರನ್ನ ಉದ್ದೇಶಿಸಿ, ಪ್ರಭುಗಳೇ ಅದು ನಾನೇ ದೇವನವ್ರ ಕೈಯಲ್ಲಿ ಇರ್ತಕ್ಕಂತಹ ಆ ಪತ್ರವನ್ನು ಕಿತ್ಕೊಂಡು ಕೂಡಲೇ ಅಂದರೆ ಅವಸರವಾಗಿ ಅದನ್ನು ಓದಿ, ಓಹೋ ಇದರಲ್ಲಿ ಏನು ಅಂತಹ ಮುಖ್ಯವಾದಂಥ ವಿಷಯ ಏನಿಲ್ಲ, ನಾನು ಹೇಳ್ತೀನಿ ಬಿಡು ಸುಂದರ ಚೋಳ ಅವ್ರಿಗೆ, ನೀನೇನು ತಲೆ ಕೆಡಿಸ್ಕೊಬೇಡ, ನಾನೇ ಹೇಳ್ತೀನಿ ಬಿಡು, ನೀನು ಹೇಳಬೇಕಾಗಿರ್ತಕ್ಕಂತಹ ವಿಷಯವನ್ನು ನಾನೇ ಕೊಟ್ಬಿಟ್ಟು ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಇಲ್ಲ ಪ್ರಭುಗಳೇ, ಅದು ನಮ್ಮ ಬಾಸ್ ಆದಿತ್ಯ ಕರಿಕಾಲನವರು ಖುದ್ದಾಗಿ ಸುಂದರ ಚೋಳ ಅವ್ರನ್ನ ನೀನೇ ಮೀಟ್ ಮಾಡಿ ಅವ್ರ ಕೈಯಲ್ಲಿ ನೀನೇ ಕೊಟ್ಬಿಟ್ಟು ಬರಬೇಕು, ನಿನ್ನ ಕೈಯಿಂದನೇ ಕೊಟ್ಬಿಟ್ಟು ಬರಬೇಕು ಅಂತ ಹೇಳಿದ್ದಾರೆ. ಅಂತ ಹೇಳಿದ ತಕ್ಷಣ ನಮ್ಮ ಚಿನ್ನ ಪಳುವೇಟರೆಯರವ್ರಿಗೆ ಕೋಪ ಬಂದು, ಓಹೋ ಹಾಗಿದ್ರೆ ಏನು ನಾವೆಲ್ಲ ಕೊಡಲ್ಲ ಅಂತನಾ, ನಾವೆಲ್ಲ ಏನು ಯಾಮಾರಿಸ್ಬಿಡ್ತೀವಿ ಅಂತನಾ, ನನ್ನ ಕೈಯಲ್ಲಿ ಕೊಟ್ಟರೆ ನಾನು ಕೊಡೋದಿಲ್ವಾ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಒಂದು ರೀತಿ ರೇಗೋ ರೀತಿಯಲ್ಲಿ ಮಾತಾಡ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಅಯ್ಯಯ್ಯೋ ಆ ರೀತಿ ಏನೂ ಅಲ್ಲ ಪ್ರಭುಗಳೇ, ಅದು ಈಗ ನಾನು ಬರಬೇಕಾದ್ರೆ ಕೂಡ ನಾನು ಕಡಂಬೂರ್ ಪ್ಯಾಲೇಸ್ನಲ್ಲಿ ಉಳ್ಕೊಂಡಿದ್ದಾಗ ಅಲ್ಲೂ ಕೂಡ ನಿಮ್ಮ ಅಣ್ಣ ಪೆರಿಯ ಪಳುವೇಟರೆಯರವರು ಕೂಡ ಇದೇ ರೀತಿ ಹೇಳಿದರು, ಖುದ್ದಾಗಿ ಸುಂದರ ಚೋಳ ಅವ್ರನ್ನ ನೀನೇ ಮೀಟ್ ಮಾಡಿ ಈ ಪತ್ರವನ್ನು ಕೊಡಬೇಕು ಅಂತ ಹೇಳಿದರು ನಿಮ್ಮ ಅಣ್ಣ ಅವರು ಅಂತ ಹೇಳಿದ ತಕ್ಷಣ ನಮ್ಮ ಚಿನ್ನ ಪಳುವೇಟರೆಯರವ್ರಿಗೆ ಆಶ್ಚರ್ಯ ಆಗೋಗುತ್ತೆ. ಏನು ನನ್ನ ಅಣ್ಣ ಪೆರಿಯ ಪಳುವೇಟರೆಯರವ್ರನ್ನ ನೀನು ನೋಡ್ದಾ, ಎಲ್ಲಿ ನೋಡಿದೆ ಅಂತ ಕೇಳ್ತಾರೆ. ಅದಕ್ಕೆ ಕಡಂಬೂರ್ ಪ್ಯಾಲೇಸ್ನಲ್ಲಿ ನೋಡಿದೆ. ಹೌದಾ, ಹಾಗಿದ್ರೆ ಕಡಂಬೂರ್ ಪ್ಯಾಲೇಸ್ನಲ್ಲಿ ನೀನು ನೋಡಿದೆ, ಓಕೆ, ನನ್ನ ಅಣ್ಣ ಪೆರಿಯ ಪಳುವೇಟರೆಯರವರು ಈ ರೀತಿ ಹೇಳಿದ್ರಾ,
ನಾನು ಇದನ್ನು ನಂಬಲ್ಲ, ಪೆರಿಯ ಪಳುವೇಟರೆಯರು ಅಂದರೆ ನನ್ನ ಅಣ್ಣ ಈ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಹೌದಾ ನಿಮ್ಮ ಅಣ್ಣನೇ ಈ ರೀತಿ ಹೇಳಿದ್ರು ಅನ್ನೋದಕ್ಕೆ ನನ್ನ ಹತ್ರ ಒಂದು ಸಾಕ್ಷಿ ಇದೆ ಪ್ರಭುಗಳೇ ಅಂತ ಹೇಳಿ ಅವ್ರ ಹತ್ರ ಇರ್ತಕ್ಕಂತಹ ಆ ಒಂದು ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ಎತ್ಕೊಂಡು, ಅಂದರೆ ಆ ಒಂದು ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ನಮ್ಮ ವಂದ್ಯದೇವನವರು ಚಿನ್ನ ಪಳುವೇಟರೆಯವ್ರ ಕೈಗೆ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಆ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರ ಯಾರು ಕೊಟ್ಟಿದ್ದು? ನಂದಿನಿ ದೇವಿಯವರು. ಸೊ ಅದನ್ನು ಇಲ್ಲಿ ಬಳಸ್ಕೋತಾ ಇದ್ದಾರೆ ನಮ್ಮ ವಂದ್ಯದೇವನವರು. ಎಂತಹ ಬುದ್ಧಿವಂತಿಕೆ ನೋಡಿ ನಮ್ಮ ವಂದ್ಯದೇವನವ್ರದ್ದು. ಸೊ ನಮ್ಮ ವಂದ್ಯದೇವನವರು ಹೀಗೆ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ಕೊಟ್ಟು, ನಿಮ್ಮ ಅಣ್ಣನವರೇ ಈ ರೀತಿ ಸುಂದರ ಚೋಳ ಅವ್ರನ್ನ ನೀನೇ ಖುದ್ದಾಗಿ ಭೇಟಿಯಾಗಿ ಅವ್ರಿಗೆ ಈ ಪತ್ರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ, ಯಾವಾಗ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ನೋಡಿದ ತಕ್ಷಣ ನಮ್ಮ ಚಿನ್ನ ಪಳುವೇಟರೆಯವರು 100% ನಂಬೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ನಂಬಿಕೆ ಬಂದ್ಬಿಡುತ್ತೆ. ಆದರೂ ಕೂಡ ಅವ್ರಿಗೆ ಕನ್ಫ್ಯೂಷನ್ನು, ಏನಿದು ನನ್ನ ಅಣ್ಣ ಪೆರಿಯ ಪಳುವೇಟರೆಯವರು ಅಂದರೆ ನನ್ನ ಅಣ್ಣನವರೇ ಈ ರೀತಿ ಉಂಗುರವನ್ನು ಕೊಟ್ಟು ಹೀಗೆ ಖುದ್ದಾಗಿ ಸುಂದರ ಚೋಳ ಅವ್ರನ್ನ ಭೇಟಿಯಾಗಿ ನೀನೇ ಕೊಟ್ಬಾ ಅಂತ ಹೇಳಿ ಕಳಿಸಿದ್ದಾರೆ ಅಂದರೆ ಏನಿದು ನನಗೆ ಅರ್ಥ ಆಗ್ತಾ ಇಲ್ವಲ್ಲ, ಹಾಗೆ ಹೇಳಲ್ವಲ್ಲ. ಆದರೂ ಕೂಡ ಈ ಉಂಗುರವನ್ನು ಇವನು ಕೊಟ್ಟಿರೋದು ನೋಡಿದ್ರೆ 100% ಅವ್ರದ್ದೇ ಇದು. ಅಂದರೆ ಅವರೇ ಕೊಟ್ಟಿರ್ಬೇಕು ಈ ಉಂಗುರ, ಅವ್ರನ್ನ ಬಿಟ್ಟು ಬೇರೆ ಯಾರು ಕೊಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ಆದರೂ ಕೂಡ ಈ ಒಂದು ಪತ್ರದಲ್ಲಿ ಇರ್ತಕ್ಕಂತಹ ವಿಷಯವನ್ನು ನೋಡಿದ್ರೆ ಈ ವಿಷಯ ತುಂಬಾ ಆಪೋಸಿಟ್ ಆಗಿದೆಯಲ್ಲ ನಮ್ಮ ಟೀಮ್ಗೆ. ಅಂದರೆ ಈ ವಿಷಯಕ್ಕೆ ಆಪೋಸಿಟ್ ಆಗಿರ್ತಕ್ಕಂತಹ ನಮ್ಮ ಪೆರಿಯ ಪಳುವೇಟರೆಯವರು ಹೇಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ? ಹೀಗೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ನಮ್ಮ ಚಿನ್ನ ಪಳುವೇಟರೆಯವರು. ಅಂದರೆ ಆ ಒಂದು ಪತ್ರ ಬಂದು ಆದಿತ್ಯ ಕರಿಕಾಲನವ್ರದ್ದು. ಮೊದಲೇ ಆದಿತ್ಯ ಕರಿಕಾಲನವ್ರಿಗೂ ಮತ್ತು ಪೆರಿಯ ಪಳುವೇಟರೆಯವ್ರಿಗೂ ಆಗೋದಿಲ್ಲ ಅಂದರೆ ಆದಿತ್ಯ ಕರಿಕಾಲನವ್ರಿಗೂ ಪೆರಿಯ ಪಳುವೇಟರೆಯವ್ರಿಗೂ ಯಾತಕ್ಕಾಗೋದಿಲ್ಲ? ಆದಿತ್ಯ ಕರಿಕಾಲನವರು ರಾಜ ಆಗಬಾರ್ದು ಅಂತ ನಮ್ಮ ಪೆರಿಯ ಪಳುವೇಟರೆಯವರು. ಸೊ ಹೀಗೆಲ್ಲ ಇರಬೇಕಾದ್ರೆ ನಮ್ಮ ಆದಿತ್ಯ ಕರಿಕಾಲನವ್ರು ಕೊಟ್ಟು ಕಳಿಸಿದಂತಹ ಪತ್ರವನ್ನು ಅವರ ತಂದೆ ಸುಂದರ ಚೋಳ ಅವ್ರಿಗೆ ನೀನೇ ಖುದ್ದಾಗಿ ಕೊಟ್ಟು ಬರಬೇಕು ಅಂತ ಹೇಳಿ ಪೆರಿಯ ಪಳುವೇಟರೆ ಇದ್ರೆ. ಸೊ ಹಾಗಾಗಿ ನಂತರ ನಮ್ಮ ಚಿನ್ನ ಪಳುವೇಟರೆಯವರು ಸರಿ ಇದನ್ನು ನಾವು ಮನಸ್ಸಿನಲ್ಲೇ ಇಟ್ಕೊಳ್ಳೋಣ, ಇವಾಗೇನು ಹೇಳೋದು ಬೇಡ ಈ ಹುಡುಗನ ಹತ್ರ. ಈಗ ನಾವು ಸದ್ಯಕ್ಕೆ ಈ ಹುಡುಗನನ್ನು ಸುಂದರ ಚೋಳ ಅವ್ರನ್ನ ಭೇಟಿಯಾಗೋದಕ್ಕೆ ಪರ್ಮಿಷನ್ ಕೊಡೋಣ, ನಂತರ ನೋಡೋಣ ಅಂತ ಹೇಳಿ ನಮ್ಮ ಚಿನ್ನ ಪಳುವೇಟರೆಯವರು ವಂದ್ಯದೇವನವ್ರನ್ನ ಉದ್ದೇಶಿಸಿ, ಸರಿನಪ್ಪ, ಸರಿ ತಮ್ಮ, ನೀನು ಸುಂದರ ಚೋಳ ಅವ್ರನ್ನ ಭೇಟಿಯಾಗಿ ನೀನೇ ಈ ಪತ್ರವನ್ನು ಕೊಡು. ಸರಿ, ನಾನು ನಂಬ್ತೀನಿ. ನೀನು ಯಾವಾಗ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ನೀನು ನನ್ನ ಕೈಗೆ ಕೊಟ್ಟು, ಅಂದರೆ ನನ್ನ ಹತ್ರ ತೋರಿಸ್ದೋ, ಆಗಲೇ ನಾನು ನಿನ್ನನ್ನು ಸಂಪೂರ್ಣವಾಗಿ ನಂಬೋದಕ್ಕೆ ಶುರು ಮಾಡಿದೆ. ಸರಿ, ನೀನೇ ಹೋಗಿ ಕೊಟ್ಟು ಬಾರಪ್ಪ ಅಂತ ಹೇಳಿ ಆ ಒಂದು ಪತ್ರವನ್ನು ವಾಪಸ್ ಕೊಟ್ಬಿಡ್ತಾರೆ ಸ್ನೇಹಿತರೆ ನಮ್ಮ ಚಿನ್ನ ಪಳುವೇಟರೆಯವರು ವಂದ್ಯದೇವನವ್ರ ಕೈಗೆ. ಸೊ ಇದನ್ನು ಅಂದರೆ ಈ ಪತ್ರವನ್ನು ವಾಪಸ್ ಈಸ್ಕೊಂಡಂತಹ ನಮ್ಮ ವಂದ್ಯದೇವನವರು ಮನಸ್ಸಿನಲ್ಲೇ ಅನ್ಕೋತಾರೆ, ಹಬ್ಬ ಏನೋ ಒಂದು ಬಾಣ ಬಿಟ್ಟೆ, ನೋಡಿದ್ರೆ ಆ ಬಾಣ ವರ್ಕೌಟ್ ಆಗೋಗಿದೆ ಅಂತ ನಮ್ಮ ವಂದ್ಯದೇವನವರು ಮನಸ್ಸಿನಲ್ಲೇ ಅನ್ಕೊಂಡು ಜೈ ಮಾಕಳಮ್ಮ ಅಂತ ಹೇಳಿ ನಮ್ಮ ವಂದ್ಯದೇವನವರು ಸುಂದರ ಚೋಳ ಅವ್ರನ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾರೆ ಸ್ನೇಹಿತರೆ. ನಮ್ಮ ಸುಂದರ ಚೋಳ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋದಂತಹ ನಮ್ಮ ವಂದ್ಯದೇವನವರು ಸುಂದರ ಚೋಳ ಅವರು ಮಲ್ಕೊಂಡಿರ್ತಕ್ಕಂತಹ ಆ ಕೋಣೆಗೆ ಪ್ರವೇಶ ಮಾಡಿದ ತಕ್ಷಣ ಸುಂದರ ಚೋಳ ಅವರು ಆ ರೀತಿ ಸೀರಿಯಸ್ ಕಂಡೀಷನಲ್ಲಿ ಇರೋದನ್ನು ನೋಡಿ ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ ನಮ್ಮ ವಂದ್ಯದೇವನವ್ರಿಗೆ. ಅಂದರೆ ನಮ್ಮ ವಂದ್ಯದೇವನವರು ಮನಸ್ಸಿನಲ್ಲೇ ಅನ್ಕೋತಾರೆ, ಅಯ್ಯೋ ಎಂತಹ ಅಂದರೆ ಒಂದು ಕಾಲಘಟ್ಟದಲ್ಲಿ ಎಂತೆಂಥ ಯುದ್ಧಗಳಲ್ಲಿ ಭಾಗಿಯಾದಂತಹ ನಮ್ಮ ಸುಂದರ ಚೋಳ ಅವ್ರಿಗೆ ಇಂತಹ ಒಂದು ಗತಿ ಬಂದಿದೆ ಅಂದರೆ ದೇವರಿಗೆ ನಿಜವಾಗ್ಲೂ ಕನಿಕರಣೆ ಇಲ್ಲ. ಎಂತಹ ಅಂದರೆ ಎಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿದಂತಹ ವ್ಯಕ್ತಿ ಅಂದರೆ ಈತ. ಸೊ ಹಾಗಾಗಿ ಇಂಥವ್ರಿಗೆ ಇಂತಹ ಗತಿ ಬರಬಾರ್ದಾಗಿತ್ತು. ಈ ರೀತಿ ಎಲ್ಲ ತುಂಬಾ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ನಮ್ಮ ವಂದ್ಯದೇವನವ್ರಿಗೆ. ನಂತರ ಕೋಣೆ ಒಳಗೆ ಪ್ರವೇಶ ಮಾಡಿದಂತಹ ನಮ್ಮ ವಂದ್ಯದೇವನವ್ರನ್ನ ಸುಂದರ ಚೋಳ ಅವರು ಆಗ ಎಚ್ಚರವಾಗಿರ್ತಾರೆ. ಅವರ ಧರ್ಮಪತ್ನಿಯಾದಂತಹ ವಾನವನ್ ಮಹಾದೇವಿ ಅವ್ರ ಹತ್ರ ಏನನ್ನೋ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಅವರ ಧರ್ಮಪತ್ನಿ ವಾನವನ್ ಮಹಾದೇವಿಯವರು ಯಾವಾಗಲೂ ಕೂಡ ಅಂದರೆ ತನ್ನ ಗಂಡನ ಒಂದು ಅಂದರೆ ಉಪಚಾರ ಅಂದರೆ ತನ್ನ ಗಂಡನ ಯೋಗಕ್ಷೇಮವನ್ನು ನೋಡ್ಕೋಬೇಕು, ಹೆಂಡತಿಯಾದವಳ ಕರ್ತವ್ಯ ಅಂತ ಭಾವಿಸ್ಕೊಂಡು ಆ ವಾನವನ್ ಮಹಾದೇವಿಯವರು ಯಾವಾಗಲೂ ಕೂಡ ಸುಂದರ ಚೋಳ ಅವ್ರ ಹತ್ರನೇ ಇರ್ತಾರೆ ಸ್ನೇಹಿತರೆ, ಅವರ ಸೇವೆಯನ್ನು ಮಾಡಿಕೊಂಡು. ಸೊ ಹಾಗಾಗಿ ಸುಂದರ ಚೋಳ ಅವರು ಅವರ ಧರ್ಮಪತ್ನಿಯವ್ರ ಜೊತೆ ಏನನ್ನೋ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ವಂದ್ಯದೇವನವರು ಈ ರೀತಿ ಪ್ರವೇಶ ಮಾಡಿದ ತಕ್ಷಣ ನಮ್ಮ ವಂದ್ಯದೇವನವ್ರನ್ನ ನೋಡಿ, ಯಾರಪ್ಪ ತಮ್ಮ ನೀನು, ನೋಡೋದಕ್ಕೆ ಹೊಸಬನ್ ಥರ ಕಾಣ್ತೀಯಲ್ಲ, ಎಲ್ಲೋ ದೂರದ ಊರಿನಿಂದ ಬಂದಿರೋ ಕಾಣ್ತಾ ಇದೆಯಲ್ಲ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ನಮಸ್ಕಾರ ಪ್ರಭುಗಳೇ, ನಾನು ಕಾಂಜೀಪುರಂನಿಂದ ಬರ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಮಗ ಆದಿತ್ಯ ಕರಿಕಾಲನವ್ರು ಕೊಟ್ಟಂತಹ ಒಂದು ಪತ್ರವನ್ನು ನಿಮಗೆ ತಲುಪಿಸ್ಬೇಕಾಗಿತ್ತು. ಸೊ ಆ ಕಾರಣದಿಂದ ನಾನು ಬಂದಿರೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ಸುಂದರ ಚೋಳ ಅವರು,
ಓಹೋ ಹೌದಾ, ಹಾಗಿದ್ರೆ ಬಾಪ್ಪ ಬಾ 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 ಅಂತ ಕರೀತಾರೆ, ಮತ್ತು ತುಂಬ ಪ್ರೀತಿಯಿಂದ ಬರಮಾಡ್ಕೋತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು ಸುಂದರ ಚೋಳ ಅವರು ಮಲ್ಕೊಂಡಿರ್ತಕ್ಕಂತಹ ಆ ಒಂದು ಹಾಸಿಗೆ ಪಕ್ಕ ಹೋಗಿ ನಿಂತ್ಕೊಂಡು ನಮ್ಮ ವಂದ್ಯದೇವನವರು ಹೇಳ್ತಾರೆ, ನೋಡಿ ನೋಡಿ ಪ್ರಭುಗಳೇ, ನಿಮ್ಮ ಮಗ ಆದಿತ್ಯ ಕರಿಕಾಲನವರು ನೀವು ಕಾಂಜೀಪುರಂಗೆ ಬರಬೇಕು, ನೀವು ಮತ್ತು ನಿಮ್ಮ ಧರ್ಮಪತ್ನಿ ವಾನವನ್ ಮಹಾದೇವಿಯವರು ಇಬ್ಬರು ಕೂಡ ಕಾಂಜೀಪುರಂಗೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಪತ್ರವನ್ನು ತೆಗೆದು ನಮ್ಮ ಸುಂದರ ಚೋಳ ಅವ್ರಿಗೆ ಕೊಡ್ತಾರೆ ಸ್ನೇಹಿತರೆ. ನಮ್ಮ ವಂದ್ಯದೇವನವರು ಯಾವಾಗ ಆ ಪತ್ರವನ್ನು ಈಸ್ಕೊಂಡು ಓದೋದಕ್ಕೆ ಶುರು ಮಾಡ್ತಾರೋ ನಮ್ಮ ಸುಂದರ ಚೋಳ ಅವರು, ಆ ಪತ್ರದಲ್ಲಿರ್ತಕ್ಕಂತಹ ವಿಷಯನೂ ಕೂಡ ಇದೇ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನೇ ಬರೆದಿರ್ತಾರೆ ನಮ್ಮ ಆದಿತ್ಯ ಕರಿಕಾಲನವರು. ಅಂದರೆ ಯಾವ ವಿಷಯದ ಬಗ್ಗೆ ಅಂದರೆ, ನಮ್ಮ ಆದಿತ್ಯ ಕರಿಕಾಲನವರು ಕಾಂಜೀಪುರಂನಲ್ಲಿ ಅವರ ತಂದೆ ತಾಯಿಗಳಿಗೋಸ್ಕರ ಒಂದು ದೊಡ್ಡ ಚಿನ್ನದ ಅರಮನೆಯನ್ನು ಕಟ್ಟಿಸಿರ್ತಾರೆ ಸ್ನೇಹಿತರೆ. ಆ ಚಿನ್ನದ ಅರಮನೆಗೆ ತಂದೆ ತಾಯಿಗಳು ಅಂದರೆ ಆದಿತ್ಯ ಕರಿಕಾಲನವರ ತಂದೆ ತಾಯಿಗಳು ಬಂದು ವಾಸ ಮಾಡಬೇಕು ಕೆಲವು ದಿನಗಳು ಅನ್ನೋದು ನನ್ನ ಆಸೆ ಅಂತ ಹೇಳಿ ನಮ್ಮ ಆದಿತ್ಯ ಕರಿಕಾಲನವರು ಆ ಪತ್ರದಲ್ಲಿ ಬರೆದು ಕಳಿಸಿರ್ತಾರೆ ಸ್ನೇಹಿತರೆ. ಇದನ್ನು ಓದಿದಂತಹ ಇದನ್ನು ತಿಳ್ಕೊಂಡಂತಹ ನಮ್ಮ ಸುಂದರ ಚೋಳ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅಂದರೆ ಯಾವ ರೀತಿ ಬೇಜಾರನ್ನು ವ್ಯಕ್ತಪಡಿಸ್ತಾರೆ ಅಂದರೆ, ಅವರ ಧರ್ಮಪತ್ನಿಯವರು ಅಂದರೆ ಅವರ ಧರ್ಮಪತ್ನಿ ವಾನವನ್ ಮಹಾದೇವಿಯವ್ರ ಹತ್ರ ಈ ರೀತಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದರೆ, ನೋಡೆ ನಿನ್ನ ಮಗ ಆದಿತ್ಯ ಕರಿಕಾಲಂದು ಯಾಕೋ ತುಂಬಾ ಅತಿ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ನೋಡು, ನನಗೆ ಮತ್ತು ನಿನಗೆ ಇಬ್ಬರಿಗೂ ಕೂಡ ಚಿನ್ನದ ಅರಮನೆಯನ್ನು ಕಟ್ಟಿಸಿದ್ದಾನಂತೆ. ಆ ಚಿನ್ನದ ಅರಮನೆಗೆ ಹೋಗಿ ನಾನು ನೀನು ಇಬ್ಬರು ಹೋಗಿ ವಾಸ ಮಾಡಬೇಕಂತೆ ಕಾಂಜೀಪುರಂನಲ್ಲಿ. ನೋಡು ಹೇಗಿದೆ ಇವನು ಹೇಳ್ತಾ ಇರೋವಂಥದ್ದು. ಅಂದರೆ ನನಗೆ ನಡೆಯೋದಕ್ಕೂ ಸಾಧ್ಯ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಕಾಂಜೀಪುರಂಗೆ ಹೋಗೋದಾದರೂ ಹೇಗೆ, ಮತ್ತು ಹೋಗಬೇಕಂದ್ರೂ ನಾನು ಪಲ್ಲಕ್ಕಿಲಿ ಹೋಗಬೇಕು. ನಾನು ಯಾವತ್ತೂ ಕೂಡ ಪಲ್ಲಕ್ಕಿಯನ್ನು ಉಪಯೋಗಿಸೋದಿಲ್ಲ. ನಾನು ಹೋದರೆ ಕುದುರೆ ಮೇಲೆ ಹತ್ಕೊಂಡು ಹೋಗೋದು. ಮತ್ತು ಇವನು ಚಿನ್ನದ ಅರಮನೆಯನ್ನು ಕಟ್ಟಿಸಿದ್ದಾನೆ ಅಂದರೆ ನಾವೇನು ದೇವ್ರುಗಳ ಇವನಿಗೆ? ಅಂದರೆ ಇವನು ನಮ್ಮ ಪೂರ್ವಜರ ಮರ್ಯಾದೆಯನ್ನೇ ಕಳೀತಾ ಇದ್ದಾನೆ. ನಮ್ಮ ಪೂರ್ವಜರು ಶಿವನಿಗೋಸ್ಕರ ಎಂತೆಂತಹ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಉದಾಹರಣೆಗೆ ಚಿದಂಬರಂ ದೇವಸ್ಥಾನ ಎಂತಹ ದೇವಸ್ಥಾನ, ಅದು ಶಿವನಿಗೋಸ್ಕರ ಕಟ್ಟಿಸಿದ್ದು. ಸೊ ಹೀಗೆ ಎಷ್ಟೋ ಅಂದರೆ ನಮ್ಮ ಪೂರ್ವಜರಲ್ಲಿ ಎಷ್ಟೋ ವ್ಯಕ್ತಿಗಳು ಶಿವನಿಗೋಸ್ಕರ ಎಷ್ಟೋ ದೇವಾಲಯಗಳನ್ನು ಕಟ್ಟಿಸಿರ್ಬೇಕಾದ್ರೆ ಅಲ್ಲಿ ದೇವರಿಗೋಸ್ಕರ ಎಷ್ಟೋ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ. ಆದರೆ ಇವನು ನಮ್ಮನ್ನೇ ದೇವರುಗಳು ಅಂತಾನೆ. ಅಂದರೆ ಕೇಳಿದ್ರೆ ಅಂದರೆ ಈ ರೀತಿ ನಾನು ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಅಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ಕೆಲವೊಮ್ಮೆ ಅವನ ಹತ್ರ ಪ್ರಶ್ನೆಗಳನ್ನು ಕೇಳಿದಾಗ ಅವನು ಏನು ಹೇಳ್ದ, ನೀವೇ ನನ್ನ ಸಾಕಿದವರು, ನೀವೇ ನನಗೆ ದೇವರುಗಳು ಅಂತ ಹೇಳಿ ನಿಮಗೆ ನಾನು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಎಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ದಾನೆ. ಅಂದರೆ ಮಾತಾಡೋದಕ್ಕೆ ಶುರು ಮಾಡಿದ್ದ ಆಗಲೇ. ಸೊ ಈಗ ಅವನು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾನೆ ನೋಡು, ಈ ರೀತಿ ಚಿನ್ನದ ಅರಮನೆಯನ್ನು ಕಟ್ಟಿಸಿದ್ದಾನಂತೆ. ಆ ಚಿನ್ನದ ಅರಮನೆಯಲ್ಲಿ ನೀನು ಹೋಗಿ ವಾಸ ಮಾಡಬೇಕಂತೆ. ಅದಕ್ಕೆ ಬದಲು ಆ ಚಿನ್ನದ ಅರಮನೆಗೆ ಖರ್ಚು ಮಾಡೋ ಬದಲು ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಖರ್ಚು ಮಾಡಿದ್ದಿದ್ರೆ ಎಷ್ಟು ಉಪಯೋಗ ಆಗ್ತಾಯಿತ್ತು, ಎಷ್ಟು ಪುಣ್ಯ ಬಂದಿರೋದು. ಎಂತಹ ಮಗ ಅಪ್ಪ ಇವನು ಅಂತ ಒಂದು ರೀತಿ ಬೇಜಾರು ಮಾಡ್ಕೋತಾರೆ. ನಂತರ ಇದನ್ನು ಕೇಳಿದಂತಹ ನಮ್ಮ ವಂದ್ಯದೇವನವರು, ಪ್ರಭುಗಳೇ, ನೀವು ಈ ರೀತಿಯಲ್ಲ ನಿಮ್ಮ ಮಗನ ಬಗ್ಗೆ ಈ ರೀತಿ ತಪ್ಪು ತಿಳ್ಕೊಬಾರ್ದು. ನಿಮ್ಮ ಮಗನ ಪ್ರಕಾರ ನೀವೇ ಅಂದರೆ ತಂದೆ ತಾಯಿಗಳೇ ದೇವರುಗಳು. ಸೊ ಹಾಗಾಗಿ ತಂದೆ ತಾಯಿಗಳೇ ದೇವರುಗಳು ಅಂದಾಗ ಅವ್ರಿಗಾಗಿ ಚಿನ್ನದ ಅರಮನೆಯನ್ನು ಕಟ್ಟಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ಸುಂದರ ಚೋಳ ಅವರು ತುಂಬಾ ಖುಷಿಯಿಂದ, ಓಹೋ ಏನಪ್ಪ ನಿನ್ನನ್ನು ಮಾತಿನಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಣಿಸುತ್ತೆ. ನೋಡೋದಕ್ಕೂ ತುಂಬಾ ಬುದ್ಧಿವಂತನಾಗಿ ಕಾಣ್ತಾ ಇದೆಯಾ ನೀನು, ಮತ್ತು ನೋಡೋದಕ್ಕೆ ತುಂಬಾ ಒಳ್ಳೆ ವ್ಯಕ್ತಿ ಥರ ಅನಿಸ್ತಾ ಇದೆಯಾ ನನಗೆ ಅಂತ ಹೇಳಿದ ತಕ್ಷಣ ನಮ್ಮ ವಂದ್ಯದೇವನವರು, ಪ್ರಭುಗಳೇ, ನಿಮಗೆ ಇಲ್ಲಿ ತುಂಬಾ ಅಪಾಯ ಇದೆ. ನೀವು ಯಾವುದಕ್ಕೂ ತುಂಬಾ ಹುಷಾರಾಗಿರೋದು ಒಳ್ಳೆಯದು. ನಿಮಗೆ ಒಳ್ಳೇದು ಮಾಡೋದಕ್ಕೆ ನಾನು ಬಂದಿರೋದು. ದಯವಿಟ್ಟು ನೀವು ಎಚ್ಚರವಾಗಿರಿ. ಯಾವುದಕ್ಕೂ ಕೂಡ ನೀವು ತುಂಬ ಹುಷಾರಾಗಿರಿ. ನಿಮಗೆ ಇಲ್ಲಿ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ. ಅಪಾಯ 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 ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ರೀತಿ ಹೇಳ್ತಾ ಇರಬೇಕಾದ್ರೇ ಆ ಕೋಣೆಗೆ ಕವಿಗಳ ಗುಂಪು ಮತ್ತು ಕವಿಗಳ ಗುಂಪಿನ ಜೊತೆನೇ ಚಿನ್ನ ಪಳುವೇಟರೆ ಇರೋರು ಎಂಟ್ರಿ ಆಗ್ತಾರೆ ಸ್ನೇಹಿತರೆ. ಅಂದರೆ ನಮ್ಮ ಚಿನ್ನ ಪಳುವೇಟರೆ ಇರೋರು ಎಂಟ್ರಿ ಆಗಬೇಕಾದ್ರೇ ನಮ್ಮ ವಂದ್ಯದೇವನವರು ಈ ರೀತಿ ಅಪಾಯ 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 ಅನ್ನೋದು 3 ಸತಿ ಏನು ಹೇಳಿದ್ರು ಅದು ಕ್ಲೀನಾಗಿ ಕ್ಲಾರಿಟಿಯಾಗಿ ನಮ್ಮ ಚಿನ್ನ ಪಳುವೇಟರೆ ಇರೋರ ಕಿವಿಗೆ ಬಿದ್ದುಬಿಡುತ್ತೆ ಸ್ನೇಹಿತರೆ. ಸೊ ಯಾವಾಗ ನಮ್ಮ ಚಿನ್ನ ಪಳುವೇಟರೆ ಇರೋರು ವಂದ್ಯದೇವನವರು ಈ ರೀತಿ ಅಪಾಯ 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 ಅಂತ ಹೇಳೋದನ್ನು ಕೇಳಿಸ್ಕೋತಾರೋ, ಅವ್ರಿಗೆ ಅದಕ್ಕೆ ಮುಂದಿಂದು ಅಂದರೆ ಅದಕ್ಕೆ ಮುಂಚೆ ಮಾತಾಡಿದ್ದೆಲ್ಲ ಕೇಳಿಸಿರಲ್ಲ. ಲಾಸ್ಟಲ್ಲಿ ನಮ್ಮ ವಂದ್ಯದೇವನವರು
ವನ್ಯದೇವನವರು ಅಪಾಯ ಅಪಾಯ ಅಂತ ಹೇಳಿದ್ರಲ್ಲ, ಅದು ಮಾತ್ರ ಚೆನ್ನಾಗಿ ಕೇಳಿಸ್ಬಿಡುತ್ತೆ. ಸೊ ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ಚಿನ್ನ ಪಳುವೆಟ್ಟರೆಯರವ್ರಿಗೆ ತುಂಬಾ ಕೋಪ ಬಂದು ನಮ್ಮ ವನ್ಯದೇವನವ್ರನ್ನ ಗುರಾಯಿಸೋದಕ್ಕೆ ಶುರು ಮಾಡ್ತಾರೆ. ನಮ್ಮ ವನ್ಯದೇವನವರು ಚಿನ್ನ ಪಳುವೆಟ್ಟರೆಯವರು ಬಂದಿದ ತಕ್ಷಣ ನಮ್ಮ ವನ್ಯದೇವನವರು ಕೂಡ ಮಾತನ್ನು ನಿಲ್ಲಿಸ್ಬಿಡ್ತಾರೆ ಸ್ನೇಹಿತರೆ. ನಂತರ ನಮ್ಮ ವನ್ಯದೇವನವ್ರಿಗೂ ಸ್ವಲ್ಪ ಅವ್ರಿಗೂ ಕೂಡ ಭಯ ಆಗೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಯಾಕೆ ಭಯ ಆಗುತ್ತೆ ಅಂದರೆ, ಅಯ್ಯೋ ನಾನು ಹೇಳೋದನ್ನು ಕೇಳಿಸ್ಕೊಂಬಿಟ್ರಲ್ಲಪ್ಪ, ಈ ವ್ಯಕ್ತಿ ಕೇಳಿಸ್ಕೊಂಬಿಟ್ಟಿದ್ದಿದ್ರೆ ಏನಪ್ಪ ನನ್ನ ಗತಿ ಮುಂದೆ, ಈ ವ್ಯಕ್ತಿ ನನ್ನೇನಾದರೂ ಜೈಲಿಗೆ ಹಾಕ್ಬಿಟ್ರೆ ಏನಪ್ಪ ಮಾಡೋದು, ನನ್ನ ಇನ್ನೊಂದು ಜವಾಬ್ದಾರಿ ಬೇರೆ ಇದೆ, ಅಂದರೆ ಕುಂದವೈ ಪಿರಾಟಿಯಾರವ್ರಿಗೆ ಬೇರೆ ಇನ್ನೊಂದು ಪತ್ರವನ್ನು ಬೇರೆ ಕೊಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಚಿನ್ನ ಪಳುವೆಟ್ಟರೆಯವರು ಸುಂದರ ಚೋಳ ಅವ್ರ ಹತ್ರ ಬಂದು, ಪ್ರಭುಗಳೇ, ಈ ಕವಿಗಳೆಲ್ಲ ಇವತ್ತು ನಿಮ್ಮನ್ನು ಮನರಂಜನೆ ಅಂದರೆ ನಿಮಗೆ ಮನರಂಜನೆ ಕೊಡಬೇಕು ಅಂತ ಹೇಳಿ, ನಿಮಗೆ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಇವ್ರನ್ನೆಲ್ಲ ನಾನು ಕರೆಸಿದ್ದೀನಿ. ಇವರು ಬರೆದಿರ್ತಕ್ಕಂತಹ ಪದ್ಯಗಳನ್ನೆಲ್ಲ ನಿಮ್ಮ ಮುಂದೆ ಹಾಡ್ತಾರೆ. ಶಿವನಿಗೆ ಸಂಬಂಧಪಟ್ಟಂತಹ ಪದ್ಯಗಳು ಇದೆ, ಮತ್ತು ಹಲವಾರು ಕ್ರಿಯೇಟಿವ್ ಅಂದರೆ ನಿಮ್ಮನ್ನು ಹಾಡಿ ಹೊಗಳೋ ರೀತಿಯಲ್ಲಿ ಕೂಡ ಕೆಲವು ಪದ್ಯಗಳನ್ನು ಬರೆದಿದ್ದಾರೆ ಕೆಲವು ಕವಿಗಳು. ಸೊ ಹಾಗಾಗಿ ಅದನ್ನೆಲ್ಲ ಹಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಕೇಳಿಸ್ಕೋಬೇಕು. ಸೊ ನೀವು ಕೇಳಿಸ್ಕೊಳ್ಳೇಬೇಕು. ಇದು ನನ್ನ ವಿನಂತಿ. ಕೇಳಿಸ್ಕೊಂಡು ನಿಮ್ಮ ಮನಸ್ಸು ಕೂಡ ಸ್ವಲ್ಪ ಒಂದು ರೀತಿ ಸ್ಯಾಟಿಸ್ಫೈ, ಒಂದು ರೀತಿ ಮನರಂಜನೆ ಸಿಕ್ಕಿದ್ರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಂತೋಷ ಆಗುತ್ತೆ. ಅದರಿಂದ ನೀವು ನಿಮ್ಮ ಒಂದು ಕಾಯಿಲೆ ಅಂದರೆ ನಿಮಗೆ ಬಂದಿರತಕ್ಕಂತಹ ಈ ಒಂದು ಆರೋಗ್ಯ ಸ್ಥಿತಿ ಈ ರೀತಿ ಗಂಭೀರವಾಗಿರೋದ್ರಿಂದ ಅದನ್ನು ಸ್ವಲ್ಪ ಮೈ ಮರೆತು ಈ ಕವಿಗಳು ಬರೆದಿರ್ತಕ್ಕಂತಹ ಈ ಪದ್ಯಗಳ ಮೇಲೆ ನೀವು ಗಮನವನ್ನು ಕೊಟ್ಟರೆ ಖಂಡಿತ ನೀವು ಸ್ವಲ್ಪ ಮೈ ಮರೆತು ಸ್ವಲ್ಪ ಸಂತೋಷವಾಗಿರ್ಬೋದು. ಸೊ ಹಾಗಾಗಿ ನೀವು ಕೇಳಲೇಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ಸುಂದರ ಚೋಳ ಅವರು, ಅದಕ್ಕೇನಂತೆ, ಧಾರಾಳವಾಗಿ ಕೇಳ್ತೀನಿ, ನೀವೆಲ್ಲ ನಿಮ್ಮ ಪದ್ಯಗಳನ್ನು ಹೇಳೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಚಿನ್ನ ಪಳುವೆಟ್ಟರೆಯವರು ಕೂಡ ಅವ್ರಿಗೆಲ್ಲ ಸರಿ ಶುರು ಮಾಡಿ ಅಂತ ಹೇಳಿ ನಮ್ಮ ಚಿನ್ನ ಪಳುವೆಟ್ಟರೆಯವರು ಸೈಡ್ನಲ್ಲಿ ಇರ್ತಕ್ಕಂತಹ ಒಂದು ಕುರ್ಚಿಯ ಮೇಲೆ ಕುತ್ಕೋತಾರೆ. ಅಂದರೆ ಒಂದು ಆಸನದ ಮೇಲೆ ಕುತ್ಕೋತಾರೆ. ನಂತರ ನಮ್ಮ ವನ್ಯದೇವನವರು ಎಲ್ಲಿ ಕುತ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ನಮ್ಮ ವನ್ಯದೇವನವರು ಕೂಡ ಆ ಕವಿಗಳ ಗುಂಪಿನಲ್ಲೇ ಹೋಗಿ ಕುತ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ನಂತರ ನಮ್ಮ ವನ್ಯದೇವನವರು ಈ ಕವಿಗಳೆಲ್ಲ ಪದ್ಯಗಳನ್ನು ಹಾಡಬೇಕಾದ್ರೆ ನಮ್ಮ ವನ್ಯದೇವನವರು ಚಿನ್ನ ಪಳುವೆಟ್ಟರೆಯವ್ರನ್ನೇ ನೋಡ್ತಾ ಇರ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಲಾ, ಹೇಗಿದ್ರು ನನ್ನ ಮೇಲೆ ಇವ್ರಿಗೆ ಅನುಮಾನ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ ತಲೆಯಲ್ಲಿ. ಸೊ ಹಾಗಾಗಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಚಿನ್ನ ಪಳುವೆಟ್ಟರೆಯರವರ ಕಣ್ಣುಗಳು ಮಾತ್ರ ವನ್ಯದೇವನವ್ರ ಮೇಲೆ ಇರುತ್ತೆ ಸ್ನೇಹಿತರೆ. ಯಾಕಂತಂದರೆ ಯಾವುದೇ ಕಾರಣಕ್ಕೂ ಈ ಹುಡುಗನನ್ನು ಓಡೋಗೋದಕ್ಕೆ ಬಿಡಬಾರ್ದು. ಈ ಹುಡುಗನ ಮೇಲೆ ಕಣ್ಣಿಟ್ಟಿರಬೇಕು. ಈ ಹುಡುಗನನ್ನು ಇಲ್ಲೇ ಇರಿಸ್ಕೋಬೇಕು. ಇಲ್ಲೇ ಇರಿಸ್ಕೊಂಡು ನನ್ನ ಅಣ್ಣ ಪೆರಿಯ ಪಳುವೆಟ್ಟರೆಯರವ್ರು ಬರೋವರೆಗೂ ನಾನು ಈ ಹುಡುಗನನ್ನು ಇಲ್ಲೇ ಇರಿಸ್ಕೊಂಡು ಪೆರಿಯ ಪಳುವೆಟ್ಟರೆಯರವ್ರು ಬಂದ ಮೇಲೆ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೋಬೇಕು. ನೀವೇನಾ ಇವನಿಗೆ ಈ ಉಂಗುರವನ್ನು ಕೊಟ್ಟಿದ್ದು, ತಾಳೆ ಮರದ ಚಿಹ್ನೆ ಇರತಕ್ಕಂತಹ ಉಂಗುರವನ್ನು ನೀವೇನಾ ಕೊಟ್ಟಿದ್ದು ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಈ ಹುಡುಗನನ್ನು ಬಿಡೋದು. ಅಲ್ಲಿವರೆಗೂ ಈ ಹುಡುಗನನ್ನು ಏನಾದರೂ ನೆಪ ಹೇಳಿ ಈ ಒಂದು ಮನೆಯಲ್ಲೇ ಇವನನ್ನು ಉಳ್ಕೊಳ್ಳೋ ರೀತಿ ಮಾಡಬೇಕು ಅಂತ ನಮ್ಮ ಚಿನ್ನ ಪಳುವೆಟ್ಟರೆಯವರು ಮನಸ್ಸಿನಲ್ಲೇ ಯೋಚನೆ ಮಾಡಿ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ವನ್ಯದೇವನವ್ರ ಮೇಲೆ ನಮ್ಮ ಚಿನ್ನ ಪಳುವೆಟ್ಟರೆಯವ್ರ ಕಣ್ಣಿರುತ್ತೆ. ಸೊ ಹಾಗಾಗಿ ನಮ್ಮ ವನ್ಯದೇವನವರು ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ನಮ್ಮ ವನ್ಯದೇವನವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹೀಗಿರಬೇಕಾದ್ರೆ ನಮ್ಮ ಕವಿಗಳ ಗುಂಪಿನಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗಳೆಲ್ಲ ಪದ್ಯಗಳನ್ನು ಹಾಡಿ ಮತ್ತು ಪದ್ಯಗಳನ್ನು ಹಾಡಿದ ನಂತರ ನಮ್ಮ ಚಿನ್ನ ಪಳುವೆಟ್ಟರೆಯವರು, ಸರಿ ನೀವೆಲ್ಲ ಪದ್ಯಗಳನ್ನು ಹಾಡಿದ್ದೀರಾ, ನಮ್ಮ ರಾಜ ಆದಂತಹ ಸುಂದರ ಚೋಳ ಅವ್ರಿಗೆ ತುಂಬಾ ಮನರಂಜನೆ ನೀಡಿದ್ದೀರಾ. ಸೊ ಹಾಗಾಗಿ ನಿಮಗೆ ಕೆಲವು ಉಡುಗೊರೆಗಳನ್ನು ನನ್ನ ಮಾಳಿಗೆಯಲ್ಲಿ ನಿಮಗೋಸ್ಕರ ನಾನು ಅರೇಂಜ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೀವು ಸ್ವೀಕರಿಸಬೇಕು ಅಂತ ನಾನು ವಿನಂತಿಸ್ಕೋತಾ ಇದ್ದೀನಿ. ಈಗ ನೀವು ಕೂಡಲೇ ಈ ಕೋಣೆಯಿಂದ ಹೊರಗಡೆ ಹೋದರೆ ಇಲ್ಲಿರ್ತಕ್ಕಂತಹ ನಮ್ಮ ರಾಜ ಆದಂತಹ ಸುಂದರ ಚೋಳ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ನಂತರ ನಮ್ಮ ಕವಿಗಳ ಗುಂಪು ಇದನ್ನು ಕೇಳಿಸ್ಕೊಂಡಂತಹ ಕವಿಗಳ ಗುಂಪಿನಲ್ಲಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ಕೂಡ ಕೂಡಲೇ ಎದ್ದು ನಿಂತು ನಮ್ಮ ರಾಜ ಆದಂತಹ ಸುಂದರ ಚೋಳ ಅವ್ರಿಗೆ ಒಂದು ಸಲ ಬಹುಪರಾಕ್ ಅಂತ ಹೇಳಿ ಅವ್ರ ಬಗ್ಗೆ ಕೆಲವು ಮಾತುಗಳಿಂದ ಹೊಗಳಿ ನಂತರ ಅವರು ಹೊರಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಯಾವಾಗ ಕವಿಗಳ ಗುಂಪಿನಲ್ಲಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ಎದ್ದು ನಿಂತು ರಾಜ ಆದಂಥ ಸುಂದರ ಚೋಳ ಅವ್ರಿಗೆ ಬಹುಪರಾಕ್ ಹೇಳಿ ಅವರು ಹೊರಡೋದಕ್ಕೆ ಶುರು ಮಾಡ್ತಾರೋ ಆಗಲೇ ನಮ್ಮ ವನ್ಯದೇವನವರು ಕೂಡ ಆ ಗುಂಪಿನಲ್ಲೇ ನಾವು ಕೂಡ ಹೋಗ್ಬಿಡೋಣ, ಈಸಿಯಾಗಿ ನಾವು ತಪ್ಪಿಸ್ಕೊಂಡು ಹೊರಗಡೆ ಹೊರಟೋಗ್ಬೋದು. ಚಿನ್ನ ಪಳುವೆಟ್ಟರೆಯವ್ರ ಕೈಯಲ್ಲಿ ಅಂದರೆ ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಳದೆ ನಾನು ಹೊರಗಡೆ ಹೊರಟೋಗ್ಬೋದು, ಚಿನ್ನ ಪಳುವೆಟ್ಟರೆಯವ್ರ ಕೈಗೆ ಸಿಕ್ಕಾಕೊಳ್ಳದೆ ನಾನು ಹೊರಗಡೆ ಹೊರಟೋಗ್ಬೋದು ಅಂತ ಹೇಳಿ ನಮ್ಮ ವನ್ಯದೇವನವರು ಕೂಡಲೇ ಆ ಗುಂಪಿನಲ್ಲಿ ನಮ್ಮ ವನ್ಯದೇವನವರು ಕೂಡ ಮಿಕ್ಸ್ ಆಗಿ ಹೊರಡೋದಕ್ಕೆ ಶುರು ಮಾಡಿರ್ತಾರೆ ಸ್ನೇಹಿತರೆ.
ಇದನ್ನು ನೋಡಿದಂತಹ ನಮ್ಮ ಚಿನ್ನ ಪಳುವೇಟರೆಯವರು ಕೂಡಲೇ ನಮಗೆ ಅಂದರೆ ನಮ್ಮ ಚಿನ್ನ ಪಳುವೇಟರೆಯವ್ರಿಗೆ ಗೊತ್ತಿರುತ್ತೆ ಈ ರೀತಿ ಏನಾದರೂ ಮಾಡ್ತಾನೆ ಇವನು ಅಂತ ಹೇಳಿ. ನಮ್ಮ ಚಿನ್ನ ಪಳುವೇಟರೆಯವರು ಎಂಟ್ರೆನ್ಸ್ನಲ್ಲಿ ಇರ್ತಕ್ಕಂತಹ ಬಾಗಿಲ ಹತ್ರನೇ ಸೈಡ್ನಲ್ಲಿ ನಿಂತ್ಕೊಂಡಿರ್ತಾರೆ ಸ್ನೇಹಿತರೆ. ಕವಿಗಳ ಗುಂಪು ಬಾಗಿಲ ಹತ್ರ ಬಂದಿದ್ದ ತಕ್ಷಣ ಎಲ್ಲ ಕವಿಗಳ ಗುಂಪಿನಲ್ಲಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ಕೂಡ ಹೊರಡ್ತಾ ಇರ್ತಾರೆ, ಅಂದರೆ ಹೋಗ್ತಾ ಇರ್ತಾರೆ ಹೊರಗಡೆ. ಆದರೆ ಎಕ್ಸಿಟ್ ಆಗ್ತಾ ಇದ್ದಂತಹ ಎಲ್ಲ ವ್ಯಕ್ತಿಗಳಲ್ಲಿ ನಮ್ಮ ವಂದ್ಯದೇವನವರು ಇನ್ನೇನು ಎಕ್ಸಿಟ್ ಆಗಬೇಕು ಅಷ್ಟರಲ್ಲಿ ನಮ್ಮ ವಂದ್ಯದೇವನವ್ರ ಕೈಯಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲ, ಕಾಲು ಆಚೆ ಇಡೋದಕ್ಕೆ ಆಗ್ತಾ ಇಲ್ಲ. ಸುಂದರ ಚೋಳ ಅವರ ಕೋಣೆಯಿಂದ ಕಾಲನ್ನು ಆಚೆ ಇಡೋದಕ್ಕೆ ಆಗ್ತಾ ಇಲ್ಲ. ಹೊಸಿಲು ಅಂದರೆ ಹೊಸಿಲ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಆ ಬಾಗಿಲ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಏನಿದು ನನ್ನ ಕೈಯಲ್ಲಿ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ವಲ್ಲ, ಯಾರೋ ನನ್ನನ್ನು ಟೈಟಾಗಿ ಗಟ್ಟಿಯಾಗಿ ಹಿಡ್ಕೊಂಡಿರೋ ರೀತಿ ಫೀಲ್ ಆಗ್ತಾ ಇದೆಯಲ್ಲ, ಯಾರು ಅಂತ ಆ ಕಡೆ ಈ ಕಡೆ ತಿರುಗ್ತಾರೆ. ನೋಡಿದರೆ ಸೈಡ್ನಲ್ಲಿ ನಮ್ಮ ಚಿನ್ನ ಪಳುವೇಟರೆಯವರು ಅವರ ಕೈಗಳಿಂದ ನಮ್ಮ ವಂದ್ಯದೇವನವರ ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಸ್ನೇಹಿತರೆ. ನಮ್ಮ ವಂದ್ಯದೇವನವ್ರ ಕೈಯಲ್ಲಿ ಹೊರಡೋದಕ್ಕೆ ಆಗ್ತಾ ಇಲ್ಲ, ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇರಲ್ಲ. ಸೊ ಇದನ್ನು ಅಬ್ಸರ್ವ್ ಮಾಡಿದಂತಹ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಏನಪ್ಪ ಇದು, ಈ ಮನುಷ್ಯ ಈ ರೀತಿ ಸಡನ್ನಾಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ ನನ್ನ ಕೈನ. ಇವತ್ತು ಏನು ಕಾದಿದೆಯೋ ಏನೋ, ನನ್ನ ಬಗ್ಗೆ ಅನುಮಾನ ಏನೋ ಬಂದಿದೆಯೋ ಏನೋ, ಈ ಮನುಷ್ಯನಿಗೆ ಏನು ಯೋಚನೆ ಮಾಡಿದನೋ ಏನೋ ಅಂತ ನಮ್ಮ ವಂದ್ಯದೇವನವರು ತುಂಬಾ ಒಂದು ರೀತಿ ಭಯ ಪಟ್ಕೊಂಡು ತುಂಬಾ ಒಂದು ರೀತಿ ಮನಸ್ಸಿನಲ್ಲೇ ಏನೇನೋ ಕನ್ಫ್ಯೂಷನ್ ಶುರು ಆಗುತ್ತೆ. ನಂತರ ನಮ್ಮ ಚಿನ್ನ ಪಳುವೇಟರೆಯವರು ಈ ರೀತಿ ಗಟ್ಟಿಯ ಕೈಯನ್ನು ಹಿಡ್ಕೊಂಡು ನಮ್ಮ ವಂದ್ಯದೇವನವ್ರನ್ನ ಕೂಡಲೇ ಸುಂದರ ಚೋಳ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಕೂಡಲೇ ಸುಂದರ ಚೋಳ ಅವ್ರ ಹತ್ರ ಕರ್ಕೊಂಡು ಹೋಗಿ, ಪ್ರಭುಗಳೇ, ಈ ಹುಡುಗ ಕಾಂಚೀಪುರಂನಿಂದ ಪತ್ರವನ್ನು ತೊಗೊಂಬಂದಿದ್ದಾನೆ, ನಿಮಗೆ ಪತ್ರವನ್ನು ಕೊಡಬೇಕು ಅಂತ ಹೇಳಿದೆ, ನಾನು ಬಿಟ್ಟೆ, ನಿಮಗೆ ಪತ್ರವನ್ನು ಕೊಟ್ಟು ಬರಬೇಕು. ಅದು ಬಿಟ್ಟು ನಿಮ್ಮ ಹತ್ರ ಏನೋ ಅಪಾಯ ಅಂತ ಹೇಳ್ತಾ ಇದ್ನಲ್ಲ, ಏನದು, ಏನು ಪ್ರಭುಗಳೇ ನಿಮಗೆ ಅಪಾಯ ಅಂತ ಹೇಳ್ತಾ ಇದ್ನಲ್ಲ, ನಿಮ್ಗೇನಾದರೂ ಗೊತ್ತಾಯ್ತಾ, ಇವನು ಹೇಳಿದ ವಿಷಯದಲ್ಲಿ ಏನಾದರೂ ಅರ್ಥ ಆಯ್ತಾ, ಕೂಡಲೇ ನನ್ನ ಹತ್ರ ಹೇಳಿ ಪ್ರಭುಗಳೇ ಅಂತ ಕೇಳ್ತಾರೆ. ಅದಕ್ಕೆ ಸುಂದರ ಚೋಳ ಅವರು ಆವಾಗ ನಮ್ಮ ವಂದ್ಯದೇವನವ್ರನ್ನ ಉದ್ದೇಶಿಸಿ, ಹೌದು, ಈ ಹುಡುಗ ಆಗಲೇ ಏನೋ ಅಪಾಯ ಅಂತ ಹೇಳ್ತಾ ಇದ್ದ, ನಾನು ಕೂಡ ಕವಿಗಳ ಗುಂಪಿನ ಅಂದರೆ ಆ ಕವಿಗಳ ಗುಂಪು ದೂರದಿಂದ ಬರ್ತಾ ಇರ್ತಕ್ಕಂತಹ ಆ ಶಬ್ದದಲ್ಲಿ ಅವರು ನನಗೆ ಬಹುಪರಾಕ್ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಸೊ ಆ ಒಂದು ಶಬ್ದ ಬೇರೆ ಇತ್ತು, ಆ ಒಂದು ಶಬ್ದ ಬೇರೆ ನನಗೆ ಕೇಳಿಸ್ತಾ ಇತ್ತು. ಸೊ ಹಾಗಾಗಿ ಇವನು ಏನು ಹೇಳ್ದ ಅಂತ ನನಗೂ ಕೂಡ ಅಷ್ಟೊಂದು ನಾನು ಕೂಡ ಸರಿಯಾಗಿ ಇಂಟ್ರೆಸ್ಟಿಂದ ಕೇಳಿಸ್ಕೊಂಡಿಲ್ಲ. ಆದರೆ ಇವನು ಅಪಾಯ ಅಂತ ಮಾತ್ರ ಹೇಳಿದ್ದು ನನಗೆ ಚೆನ್ನಾಗಿ ಕೇಳಿಸ್ತು. ಯಾಕಂತಂದರೆ ಅದನ್ನು ಮಾತ್ರ ಜೋರಾಗಿ ಹೇಳ್ದ ನನ್ನ ಹತ್ರ ಬಂದು. ಏನಪ್ಪ ತಮ್ಮ, ನೀನೇನೋ ನನಗೆ ಅಪಾಯ ಅಂತ ಹೇಳ್ದಲ್ಲ, ಈಗ ಹೇಳು, ಅದನ್ನು ಕ್ಲಾರಿಟಿಯಾಗಿ ಸ್ವಲ್ಪ ಸ್ಪಷ್ಟವಾಗಿ ಹೇಳು, ಮೊದಲಿನಿಂದ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಬೆವರು ಇಳಿದೋಗುತ್ತೆ ಅಂತಲೇ ಹೇಳಬೇಕು. ಯಾಕಂತಂದರೆ ಚಿನ್ನ ಪಳುವೇಟರೆಯವರು ಬೇರೆ ಇದ್ದಾರೆ ಪಕ್ಕದಲ್ಲಿ. ಸೊ ಅವ್ರ ಮುಂದೆ ಈಗ ನಮ್ಮ ರಾಜ ಆದಂಥ ಸುಂದರ ಚೋಳ ಅವರು ಈಗ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಸುಂದರ ಚೋಳ ಅವ್ರನ್ನ ಉದ್ದೇಶಿಸಿ, ಅಯ್ಯೋ ಪ್ರಭುಗಳೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಅಪಾಯ ಅಂತ ಹೇಳಿಲ್ಲ, ಅಭಯ ಅಂತ ಹೇಳಿದೆ. ಯಾತಕ್ಕೋಸ್ಕರ ನಾನು ಅಭಯ ಅಂತ ಹೇಳಿದೆ ಗೊತ್ತಾಯ್ತಾ? ನೀವು ನನಗೆ ಒಂದಷ್ಟು ಗ್ರಾಮಗಳು, ನನ್ನ ಕುಲದವರು ಅಂದರೆ ನನ್ನ ವಾನರ್ ಕುಲದವರು ಒಂದು ಕಾಲಘಟ್ಟದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ನಡೆಸಿದಂತಹ ಕುಲದವನು ನಾನು. ಸೊ ನನ್ನ ಕುಲದವರು, ನನ್ನ ಪೂರ್ವಜರು ಆಳ್ವಿಕೆ ನಡೆಸಿದಂತಹ ಕೆಲವು ಪ್ರದೇಶಗಳು ಈಗ ನಿಮ್ಮ ಕಂಟ್ರೋಲಿಗೆ ಬಂದಿದೆ. ಸೊ ಆ ಪ್ರದೇಶಗಳಲ್ಲಿ ಒಂದು 10%, ಒಂದು 20% ನನಗೆ ಅಂದರೆ ನನ್ನ ಕಂಟ್ರೋಲ್ಗೆ ನೀವು ಬಿಟ್ಕೊಟ್ರೆ ನನಗೆ ತುಂಬ ಉಪಕಾರ ಆಗುತ್ತೆ. ನಿಮಗೆ ಟ್ಯಾಕ್ಸ್ ಕಟ್ಕೊಂಡು ನಾನು ಕೂಡ ಒಂದು ಸಣ್ಣ ಸಾಮ್ರಾಜ್ಯಕ್ಕೆ ರಾಜನಾಗ್ಬೋದು. ಸೊ ಆ ಒಂದು ಚಾನ್ಸ್ ನೀವು ನನಗೆ ಕೊಡ್ಬೋದಲ್ಲ. ಈ ಒಂದು ಉದ್ದೇಶಕ್ಕೋಸ್ಕರ ನಿಮ್ಮ ಹತ್ರ ನಾನು ಅಭಯವನ್ನು ಕೊಡಬೇಕು ಅಂತ ನಾನು ಕೇಳಿದ್ದು, ಅಪಾಯ ಅಂತ ನಾನು ಹೇಳಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನ ಕೇಳಿಸ್ಕೊಂಡಂತಹ ನಮ್ಮ ಚಿನ್ನ ಪಳುವೇಟರೆಯವ್ರಿಗೆ ತುಂಬಾನೇ ಕೋಪ ಬಂದು, ತಮ್ಮ ಸುಳ್ಳು ಹೇಳ್ತಾ ಇದೆಯಾ, ನೀನು ಅಪಾಯ ಅಂತ ಹೇಳಿದ್ದು ನಾನೇ ಕೇಳಿಸ್ಕೊಂಡಿದ್ದೀನಿ, ಸುಳ್ಳು ಹೇಳಬೇಡ, ಏನು ಹೇಳೋದಕ್ಕೆ ಬಂದಿದ್ಯಾ, ನೀನು ಯಾರು ಅನ್ನೋದನ್ನ ಕರೆಕ್ಟಾಗಿ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ನೋಡಿ ಪ್ರಭುಗಳೇ, ಇವರು ನನ್ನನ್ನು ಅನುಮಾನಿಸ್ತಾ ಇದ್ದಾರೆ, ನಾನು ನಿಮ್ಮ ಹತ್ರ ಅಭಯ ಅಂತ ತಾನೇ ಹೇಳಿದ್ದು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಪ್ರಭುಗಳು, ಬಿಡಿ ದಳಪತಿಗಳೇ, ಯಾತಕ್ಕೋಸ್ಕರ ನೀವು ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ, ಕೋಪ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪಾಪ ಈ ಹುಡುಗನನ್ನು ನೋಡಿದ್ರೆ ಒಳ್ಳೆ ಹುಡುಗನ ಥರ ಕಾಣಿಸ್ತಾನೆ, ಅದು ಬೇರೆ ಇವನು ನನ್ನ ಮಗ ಕಳಿಸಿರ್ತಕ್ಕಂತಹ ಮೆಸೆಂಜರು. ಸೊ ಇವನನ್ನು ನೀವು ಅನುಮಾನಿಸೋದು ತಪ್ಪಾಗುತ್ತೆ ಅಂತ ಹೇಳಿದ ತಕ್ಷಣ ಅದಕ್ಕೆ ನಮ್ಮ ಚಿನ್ನ ಪಳುವೇಟರೆಯವರು, ಇಲ್ಲ ಪ್ರಭುಗಳೇ ಅದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಮ್ಮ ಸುಂದರ ಚೋಳ ಅವರು, ಅದು ಇಲ್ಲ ಇದು ಇಲ್ಲ, ಈ ಹುಡುಗ ನನ್ನ ಮಗ ಕಳಿಸಿರ್ತಕ್ಕಂತಹ ಮೆಸೆಂಜರು, ಇವನಿಗೆ ಇವತ್ತು ಇಲ್ಲೇ ಆತಿಥ್ಯ ಎಲ್ಲ ಆಗಬೇಕು, ಇವನಿಗೆ ಒಳ್ಳೆ ನೀವು ಅಂದರೆ ಇವನಿಗೆಲ್ಲ ಚೆನ್ನಾಗಿ ಉಪಚಾರ ಮಾಡಬೇಕು,
ಇವನಿಗೆ ಒಳ್ಳೆ ಊಟ ಹಾಕಿ ಮತ್ತು ಇವನನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಇವನು ನಮ್ಮ ಅರಮನೆಗೆ ಬಂದಿರತಕ್ಕಂತಹ ಹೊಸ ಗೆಸ್ಟ್ ಇವತ್ತು, ಅದು ಆದಿತ್ಯ ಕರಿಕಾಲ, ನನ್ನ ಮಗ ಕಳಿಸಿರ್ತಕ್ಕಂತಹ ಮೆಸೆಂಜರು. ಸೊ ಇವನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ನಂತರ ನಮ್ಮ ವಂದ್ಯದೇವನವರು ಕೂಡಲೇ ನಮ್ಮ ಚಿನ್ನ ಪಳುವೆಟ್ಟರೇರವರ ಮುಖವನ್ನು ನೋಡಿಕೊಂಡು ಅಂದರೆ ಒಂದು ಸ್ವಲ್ಪ ಒಂದು ರೀತಿ ಅನುಮಾನದಲ್ಲಿ, ಒಂದು ರೀತಿ ಭಯದಿಂದ ನೋಡ್ತಾರೆ. ಅದನ್ನು ನಮ್ಮ ಚಿನ್ನ ಪಳುವೆಟ್ಟರೇರವರು ನೋಡಿಕೊಂಡು, ಏನೋ ನನಗೆ ಯಾಮರ್ಸ್ತೀಯ ನೀನು, ಇರಲಿ ನಿನ್ನನ್ನು ಹೇಗೆ ಹಿಡಿಬೇಕು ಅಂತ ನನಗೆ ಗೊತ್ತು. ನನ್ನ ಅಣ್ಣ ಬರೋವರೆಗೂ ನಿನ್ನ ಆಟ. ನನ್ನ ಅಣ್ಣ ಬಂದ ಮೇಲೆ ಒಂದು ವಿಷಯ ನನಗೆ ಕನ್ಫರ್ಮ್ ಆಗುತ್ತೆ ನಿನ್ನ ಬಗ್ಗೆ. ಅದು ಯಾವುದಪ್ಪ ಅಂತಂದರೆ, ನೀನು ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ನನಗೆ ಕೊಟ್ಟಲ್ಲ. ಆ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರ ನನ್ನ ಅಣ್ಣನೇನಾ ನಿನಗೆ ಕೊಟ್ಟಿದ್ದು ಅನ್ನೋ ವಿಷಯದ ಬಗ್ಗೆ ನನಗೆ ಕನ್ಫರ್ಮೇಷನ್ ಸಿಗಬೇಕು ಅಂತಂದರೆ ನನ್ನ ಅಣ್ಣ ಬರೋವರೆಗೂ ನಾನು ಕಾಯಲೇಬೇಕು. ಅಲ್ಲಿವರೆಗೂ ನಿನ್ನನ್ನು ನಾನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಚಿನ್ನ ಪಳುವೆಟ್ಟರೇರವರು ಮನಸ್ಸಿನಲ್ಲೇ ಯೋಚನೆ ಮಾಡಿಕೊಂಡು ನಮ್ಮ ವಂದ್ಯದೇವನವ್ರ ಹತ್ರ ಬಂದು, ಬಾಪ ತಮ್ಮ ಬಾ, ಇವತ್ತು ನಿನಗೆ ಒಳ್ಳೆ ಉಪಚಾರ ಮಾಡ್ತೀವಿ, ಇವತ್ತು ಒಳ್ಳೆ ನೀನು ನಮಗೆ ಗೆಸ್ಟ್ ಇದ್ದಂಗೆ, ನಿನಗೆ ತುಂಬಾ ನಮ್ಮ ಆತಿಥ್ಯವನ್ನು ನೀನು ಸ್ವೀಕರಿಸಬೇಕು, ರೆಡಿ ಆಗು ಅಂತ ಹೇಳಿ ನಮ್ಮ ವಂದ್ಯದೇವನವ್ರನ್ನ ಸ್ವಲ್ಪ ರೇಗೋ ರೀತಿಯಲ್ಲಿ ಮಾತಾಡಿಸ್ಕೊಂಡು ಅವನ ಮೇಲೆ ಕೈ ಹಾಕ್ಕೊಂಡು ನಮ್ಮ ವಂದ್ಯದೇವನವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು ಯಾವಾಗ ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಮ್ಮ ಚಿನ್ನ ಪಳುವೆಟ್ಟರೇರವರು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೋ, ನಮ್ಮ ವಂದ್ಯದೇವನವರು ಮನಸ್ಸಿನಲ್ಲೇ ಅನ್ಕೋತಾರೆ, ಆಹಾ ಈ ಅಪ್ಪ ನೋಡಿದ್ರೆ ನನ್ನ ಮೇಲೆ ಕೈ ಹಾಕ್ಕೊಂಡಿರೋದೆಲ್ಲ ನೋಡಿದ್ರೆ ಈ ಅಪ್ಪ ನನ್ನನ್ನು ಬಿಡೋಂಗೆ ಕಾಣೆ, ಇವ್ರ ಅಣ್ಣ ಬರೋವರೆಗೂ ನನ್ನನ್ನು ಕನ್ಫರ್ಮ್ ಮಾಡಿಕೊಂಡೆ ಇವರು ಬಿಡೋದಕ್ಕೆ ಡಿಸೈಡ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಇವ್ರ ಅಣ್ಣ ಬರೋಷ್ಟರಲ್ಲಿ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು, ಈ ಅರಮನೆಯಿಂದ ನಾನು ಇವ್ರ ಅಣ್ಣ ಪೆರಿಯ ಪಳುವೆಟ್ಟರೇರವರು ಬರೋಷ್ಟರಲ್ಲಿ ನಾನು ಎಸ್ಕೇಪ್ ಆಗಬೇಕು, ಇಲ್ಲ ಅಂದರೆ ನಾನು ಸತ್ತೆ, ನಾನು ಹೇಳಿರ್ತಕ್ಕಂತಹ ಸುಳ್ಳು ಅಂಥದ್ದು, ಇವ್ರ ಅಣ್ಣನೇ ನನಗೆ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ಕೊಟ್ಟಿದ್ದು ಅಂತ ಸುಳ್ಳು ಬೇರೆ ಹೇಳ್ಬಿಟ್ಟಿದ್ದೀನಿ. ಖಂಡಿತ ನಾನು ಇದ್ರ ಬಗ್ಗೆ ಏನಾದರೂ ಸಿಕ್ಕಾಕೊಂಡೋ ಖಂಡಿತ ಇಲ್ಲೇ ಇರ್ತಕ್ಕಂತಹ ಅಂಡರ್ಗ್ರೌಂಡ್ ಜೈಲಿಗೆ ನನ್ನನ್ನು ಹಾಕ್ಬಿಡ್ತಾರೆ. ಖಂಡಿತ ಅಲ್ಲಿರ್ತಕ್ಕಂತಹ ಹುಲಿಗಳ ಕೈಗೆ ಸಿಕ್ಕಿ ನಾನು ಸಾಯ್ಬೇಕಾದ್ದೆ, ಅದಂತೂ ಖಂಡಿತ ಆಗಬಾರ್ದು, ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನಮ್ಮ ವಂದ್ಯದೇವನವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಹೀಗೆ ಯೋಚನೆ ಮಾಡಬೇಕಾದ್ರೆ ನಮ್ಮ ಚಿನ್ನ ಪಳುವೆಟ್ಟರೇರವರು ಅವರ ಒಂದು ಮಾಳಿಗೆ ಕರ್ಕೊಂಡೋಗಿ ನಮ್ಮ ವಂದ್ಯದೇವನವ್ರನ್ನ ಉದ್ದೇಶಿಸಿ, ಸರಿನಪ್ಪ ನೀನು ಇವತ್ತಿಲ್ಲೇ ಇರ್ತೀಯ ಅಲ್ವಾ, ಇವತ್ತಿದ್ದು ನಾಳೆ ತಾನೇ ನೀನು ಹೋಗೋದು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಇಲ್ಲ ಪ್ರಭುಗಳೇ, ನಾನು ಇವತ್ತೇ ಹೋಗಬೇಕು, ನನಗೆ ಇನ್ನೊಂದು ಮುಖ್ಯವಾದಂಥ ಕೆಲಸ ಇದೆ, ಇನ್ನೊಂದು ಮುಖ್ಯವಾದಂಥ ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಚಿನ್ನ ಪಳುವೆಟ್ಟರೇರವರು, ಏನು ಅವಸರ, ಇವಾಗ ರಾತ್ರಿ ಆಗಿದೆ, ಹೇಗಿದ್ರು ರಾತ್ರಿ ಆಗಿದೆಯಲ್ಲ, ಸೊ ಹಾಗಾಗಿ ಅಂದರೆ ಸಾಯಂಕಾಲ ಆಗ್ತಾ ಇದೆ, ಇನ್ನೇನು ರಾತ್ರಿ ಆಗುತ್ತೆ, ಈಗ ನೀನು ಹೋಗೋಷ್ಟರಲ್ಲಿ ರಾತ್ರಿ ಆಗಿಬಿಡುತ್ತೆ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೀನು ಇವತ್ತೆಲ್ಲ ಇಲ್ಲೇ ಉಳ್ಕೊಂಡು ನಾಳೆ ಬೆಳಿಗ್ಗೆ ಅಥವಾ ನಾಳೆ ಮಧ್ಯಾಹ್ನ ಹೋದರೆ ಏನಾಯಿತು, ನಾಳೆ ಹೇಗಿದ್ರು ನನ್ನ ಅಣ್ಣ ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ನಮ್ಮ ವಂದ್ಯದೇವನವ್ರಿಗೆ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗುತ್ತೆ. ಆದರೂ ಕೂಡ ಅವರು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ನಂತರ ಅವ್ರಿಗೆ ಗೊತ್ತಾಗುತ್ತೆ, ಇವರು ಹೇಗಿದ್ರು ನನ್ನನ್ನು ಹೊರಗಡೆ ಬಿಡೋದಿಲ್ಲ, ಇವತ್ತು ಇಲ್ಲೇ ಇರೋ ರೀತಿ ಇವರು ಏನನ್ನಾದರೂ ನೆಪ ಹೇಳಿ ನನ್ನನ್ನು ಇಲ್ಲೇ ಇರಿಸ್ಕೊಳ್ಳೋದಕ್ಕೆ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಇಲ್ಲೇ ಇರೋಣ, ಆದರೂ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ತಪ್ಪಿಸ್ಕೋಬೇಕು ಇವತ್ತು ಅಂತ ನಮ್ಮ ವಂದ್ಯದೇವನವರು ಯೋಚನೆ ಮಾಡಿ, ಸರಿ ಪ್ರಭುಗಳೇ ನೀವು ಹೇಳ್ದಂಗೆ ಆಗಲಿ ಅಂತ ಹೇಳಿ ನಮ್ಮ ಚಿನ್ನ ಪಳುವೆಟ್ಟರೇರವ್ರ ಹತ್ರ ನಮ್ಮ ವಂದ್ಯದೇವನವರು ಒಪ್ಕೋತಾರೆ ಸ್ನೇಹಿತರೆ. ನಂತರ ನಮ್ಮ ಚಿನ್ನ ಪಳುವೆಟ್ಟರೇರವರು, ಸರಿ ನೀನು ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದೆ ಅಂತ ಕಾಣಿಸುತ್ತೆ, ನೀನು ಕೂಡಲೇ ಸ್ನಾನ ಮಾಡ್ಬಾ, ನಿನಗೆ ಊಟವನ್ನೆಲ್ಲ ಅರೇಂಜ್ ಮಾಡಿರ್ತೀನಿ ಅಂತ ಹೇಳ್ತಾರೆ. ನಮ್ಮ ವಂದ್ಯದೇವನವರು ಕೂಡ ಹೋಗಿ ಸ್ನಾನವನ್ನು ಮಾಡಿ ಫ್ರೆಶ್ ಅಪ್ ಆಗಿ ಅವರು ಕೂಡ ಬಂದು ಹೊಸ ಬಟ್ಟೆಯನ್ನು ಬೇರೆ ಅವ್ರಿಗೆ ಅರೇಂಜ್ ಮಾಡಿರ್ತಾರೆ. ಅವರ ಹಳೆ ಬಟ್ಟೆಯನ್ನು ಅವರ ಸೈನಿಕರು ಅಂದರೆ ಚಿನ್ನ ಪಳುವೆಟ್ಟರೇರವರ ಸೈನಿಕರಿಗೆ ಇವರು ಆಲ್ರೆಡಿ ಹೇಳಿರ್ತಾರೆ, ಹೀಗೆ ಈ ಹುಡುಗನನ್ನು ನೀವೇ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಇವ್ನು ನಮ್ಮ ಹುಡುಗ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಆ ಸೈನಿಕರು ನಮ್ಮ ವಂದ್ಯದೇವನವರ ಬಟ್ಟೆಯನ್ನು ಅಂದರೆ ಅವರ ವಶಕ್ಕೆ ಪಡಿಸ್ಕೊಂಡು ಅವರು ಹೊಸ ಬಟ್ಟೆಯನ್ನು ಅವ್ರಿಗೆ ರೆಡಿ ಮಾಡಿ ಅಲ್ಲೇ ಟೇಬಲ್ ಮೇಲೆ ಇಟ್ಟಿರ್ತಾರೆ ಸ್ನೇಹಿತರೆ. ನಮ್ಮ ವಂದ್ಯದೇವನವರು ಆ ಬಟ್ಟೆಯನ್ನು ಹಾಕ್ಕೊಂಡು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ನಮ್ಮ ವಂದ್ಯದೇವನವರು ಒಳ್ಳೊಳ್ಳೆ ಊಟಗಳನ್ನು ಸವಿತಾರೆ, ಅಂದರೆ ಟೇಸ್ಟ್ ಮಾಡ್ತಾರೆ. ಆ ಒಳ್ಳೊಳ್ಳೆ ಊಟಗಳನ್ನು, ಆ ಒಂದು ಭರ್ಜರಿ ಊಟವನ್ನು ಸವಿದಂಥ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಅಂದರೆ ಖುಷಿಯಾಗಿ ಎಷ್ಟು ಮೈ ಮರಿತಾರೆ ಅಂದರೆ, ನಮ್ಮ ಕುಂದವೈ ಪಿರಾಟಿಯಾರವ್ರಿಗೆ ಕೊಡಬೇಕಾದಂತಹ ಪತ್ರವನ್ನು ನಾನು ಕಳೆದುಕೊಂಡಿದ್ದೇನೆ ಅನ್ನೋದನ್ನು ಕೂಡ ಮರ್ತು ಹೋಗ್ತಾರೆ ಸ್ನೇಹಿತರೆ. ಇರಿ ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ನೀವು ಕುಂದವೈ ಪಿರಾಟಿಯಾರವರ ಪತ್ರವನ್ನು ಕಳೆದುಕೊಂಡಿದ್ದಾರೆ ನಮ್ಮ ವಂದ್ಯದೇವನವರು ಅಂತ ನೀವು ಹೇಳಲೇ ಇಲ್ವಲ್ಲ, ಹೇಗೆ ನೀವು ಇದ್ದಕ್ಕಿದ್ದಂತೆ ಈಗ ಕುಂದವೈ ಪಿರಾಟಿಯಾರವರ ಪತ್ರವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ನೀವು ನನ್ನ ಹತ್ರ ಕೇಳಿದ್ರೆ ಸ್ನೇಹಿತರೆ, ಎಸ್, ಅದನ್ನು ನಾನು ಹೇಳೋದನ್ನ ಸ್ವಲ್ಪ ಮಿಸ್ ಮಾಡಿದೆ, ಅದ್ರ ಬಗ್ಗೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಮ್ಮ ವಂದ್ಯದೇವನವರು ಕುಂದವೈ ಪಿರಾಟಿಯಾರವ್ರು ಕೊಟ್ಟಂತಹ ಆ ಪತ್ರವನ್ನು ಯಾವಾಗ ಅವರು ಕಳ್ಕೊತಾರೆ ಅಂದರೆ, ಯಾವಾಗ ಆ ಕವಿಗಳ ಗುಂಪಿನ ಮಧ್ಯದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಅಂದರೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೋತಾರೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೋತಾರೆ, ಅದೆಲ್ಲ ಮ್ಯಾಟ್ರು. ಅವರು ಅಲ್ಲಿ ಕವಿಗಳ ಗುಂಪು ಬಂದಿರತಕ್ಕಂತಹ ಸಮಯದಲ್ಲಿ ಆ ಕವಿಗಳ ಗುಂಪು
ಪದ್ಯಗಳನ್ನೆಲ್ಲ ಸುಂದರ ಚೋಳ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಸೊ ಆಗ ನಮ್ಮ ವಂದ್ಯದೇವನವರು ಅವ್ರದ್ದೇ ಆದಂಥ ಯೋಚನೆಗಳಲ್ಲಿರ್ತಾರೆ, ಅಂದರೆ ಅವ್ರದ್ದೇ ಆದಂತಹ ಲೋಕದಲ್ಲಿರ್ತಾರೆ. ಅಂದರೆ ಏನನ್ನೋ ಯೋಚನೆ ಮಾಡ್ತಾ ಇರ್ತಾರೆ. ಏನರ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ, ಹೇಗೋ ಸುಂದರ ಚೋಳ ಅವ್ರಿಗೆ ಈಗ ಒಂದು ಪತ್ರವನ್ನು ಕೊಟ್ಟಾಯಿತು, ನೆಕ್ಸ್ಟ್ ನಾನು ಕುಂದವೈ ಪಿರಾಟಿಯರವರು ಅಂದರೆ ಇವರ ಪ್ರೀತಿಯ ಮಗಳಾದಂತಹ ಕುಂದವೈ ಪಿರಾಟಿಯರವ್ರಿಗೆ ಇನ್ನೊಂದು ಪತ್ರವನ್ನು ಬೇರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಅವರು ಜೋಬ್ನಲ್ಲಿ ಒಂದ್ಸತಿ ಚೆಕ್ ಮಾಡೋದಕ್ಕಂತ ಅವ್ರ ಕೈ ಅವ್ರ ಜೋಬ್ ಹತ್ರ ಹೋಗುತ್ತೆ. ಅವ್ರ ಜೋಬ್ ಹತ್ರ ಅವ್ರ ಕೈ ಹೋಗಿದ ತಕ್ಷಣ ನೋಡಿದ್ರೆ ಅವ್ರ ಜೋಬಲ್ಲಿ ಕುಂದವೈ ಪಿರಾಟಿಯರವ್ರಿಗೆ ಕೊಡಬೇಕಾದಂಥ ಪತ್ರ ಕಾಣಿಸ್ತಾ ಇರಲ್ಲ. ಸೊ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಅಂದರೆ ಕನ್ಫ್ಯೂಷನ್ ಆಗುತ್ತೆ, ಒಂದು ರೀತಿ ಆಶ್ಚರ್ಯ ಆಗುತ್ತೆ, ಒಂದು ರೀತಿ ಭಯ ಆಗೋಗುತ್ತೆ. ಅಯ್ಯಯ್ಯೋ, ನನ್ನ ಬಾಸ್ ಆದಿತ್ಯ ಕರಿಕಾಲನವ್ರು ಕೊಟ್ಟಂತಹ ಅಂದರೆ ಆ ಒಂದು ಪತ್ರ ಕುಂದವೈ ಪಿರಾಟಿಯರವ್ರಿಗೆ ಕೊಡಬೇಕಾದಂಥ ಪತ್ರ ಕಳೆದೋಯ್ತಲ್ಲಪ್ಪ, ಎಲ್ಲಿ ಹೋಗಿರ್ಬೋದು ಅಂತ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಮತ್ತು ಅವ್ರಿಗೆ ಅನುಮಾನ ಬೇರೆ ಬರುತ್ತೆ. ಚಿನ್ನ ಪಳುವೇಟರೆಯವ್ರಿಗೂ ಅಂದರೆ ಒಂದು ವೇಳೆ ಚಿನ್ನ ಪಳುವೇಟರೆಯವ್ರ ಹತ್ರ ಏನಾದರೂ ಸಿಕ್ಬಿಟ್ಟಿದ್ರೆ ಈ ಒಂದು ಪತ್ರ ಏನು ಗತಿ? ಚಿನ್ನ ಪಳುವೇಟರೆಯವ್ರು ಏನಾದರೂ ಆ ಪತ್ರದಲ್ಲಿ ಇರ್ತಕ್ಕಂತಹ ವಿಷಯವನ್ನು ಓದಿದ್ರೆ ಏನಪ್ಪ ಗತಿ? ಅಯ್ಯಯ್ಯೋ ಅಂತ ನಮ್ಮ ವಂದ್ಯದೇವನವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಆ ಕವಿಗಳ ಗುಂಪೆಲ್ಲ ಹೊರಗಡೆ ಹೋಗುತ್ತೆ. ನಂತರ ಏನಾಯಿತು ಅಂತ ನೀವು ಕೇಳಿಸ್ಕೊಂಡಿದ್ದೀರಾ. ನಂತರ ಇನ್ನೊಂದು ಹೇಳ್ಬಿಡ್ತೀನಿ ಸ್ನೇಹಿತರೆ, ಈ ಪತ್ರ ನಮ್ಮ ವಂದ್ಯದೇವನವರು ಯಾವಾಗ ಕಳ್ಕೊಂಡಿರ್ತಾರೆ ನೋಡಿ, ನಮ್ಮ ವಂದ್ಯದೇವನವರು ಕಳ್ಕೊಂಡಂತಹ ಆ ಕುಂದವೈ ಪಿರಾಟಿಯರವ್ರ ಪತ್ರ ನಮ್ಮ ಚಿನ್ನ ಪಳುವೇಟರೆಯವ್ರ ಕೈಗೆ ಸಿಕ್ಕಿರುತ್ತೆ ಸ್ನೇಹಿತರೆ. ಯಾವ ರೀತಿ ಸಿಕ್ಕಿರುತ್ತೆ ಅಂದರೆ, ನಮ್ಮ ಚಿನ್ನ ಪಳುವೇಟರೆಯವ್ರ ಕೈಗೆ ಯಾವಾಗ ನಮ್ಮ ವಂದ್ಯದೇವನವರು ಸುಂದರ ಚೋಳ ಅವ್ರಿಗೆ ಕೊಡಬೇಕು ಈ ಪತ್ರವನ್ನು ಅಂತ ಆ ಪತ್ರವನ್ನು ತೆಗಿತಾರೋ, ಆ ಪತ್ರವನ್ನು ತೆಗಿಬೇಕಾದ್ರೆ ಒಂದೇ ಸತಿ ಆ ಕುಂದವೈ ಪಿರಾಟಿಯರವ್ರಿಗೆ ಕೊಡಬೇಕಾದಂಥ ಪತ್ರವನ್ನು ಕೂಡ ಒಂದೇ ಸತಿ ತೆಗೆದಿರ್ತಾರೆ, ಅದು ಕೆಳಗಡೆ ಬಿದ್ದೋಗಿರುತ್ತೆ. ಸೊ ಅದು ನಮ್ಮ ವಂದ್ಯದೇವನವರು ಗಮನಿಸಿರೋದಿಲ್ಲ. ಸೊ ಹಾಗಾಗಿ ಆ ಒಂದು ಪತ್ರ ಅಂದರೆ ಕುಂದವೈ ಪಿರಾಟಿಯರವ್ರಿಗೆ ಕೊಡಬೇಕಾದಂತಹ ಆ ಒಂದು ಪತ್ರ ಚಿನ್ನ ಪಳುವೇಟರೆಯರವರ ಸೈನಿಕರಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ಚಿನ್ನ ಪಳುವೇಟರೆಯರವರ ಸೈನಿಕರಲ್ಲಿ ಒಬ್ಬ ಸೈನಿಕನಿಗೆ ಸಿಗುತ್ತೆ. ಆ ಸೈನಿಕ ಬಂದು ಕೂಡಲೇ ಚಿನ್ನ ಪಳುವೇಟರೆಯರವ್ರಿಗೆ ಈ ರೀತಿ ವಿಷಯವನ್ನು ಹೇಳ್ತಾನೆ, ಈ ರೀತಿ ಯಾವುದೋ ಒಂದು ಪತ್ರ ಸಿಕ್ತು ನಮಗೆ, ತಗೊಳ್ಳಿ ಅಂತ ಕೊಡ್ತಾರೆ. ಆ ಪತ್ರವನ್ನು ಓದಿದಂತಹ ನಮ್ಮ ಚಿನ್ನ ಪಳುವೇಟರೆಯವ್ರಿಗೆ ತುಂಬಾ ಆಶ್ಚರ್ಯ ಆಗೋಗುತ್ತೆ ಸ್ನೇಹಿತರೆ. ಅಂದರೆ ಏನಕ್ಕೆ ಆಶ್ಚರ್ಯ ಆಗುತ್ತೆ ಅಂದರೆ, ಆ ಪತ್ರದಲ್ಲಿ ಆದಿತ್ಯ ಕರಿಕಾಲನವರು ಏನಂತ ಬರೆದಿರ್ತಾರೆ ಅಂದರೆ, ತಂಗಿ, ನಿನಗೆ ನಂಬಿಕೆ ಅಂದರೆ ಒಬ್ಬ ನಂಬಿಕಸ್ಥ ಆಳು ಬೇಕು ಅಂತ ನೀನು ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ. ಸೊ ಇವನೇ ಆ ನಂಬಿಕಸ್ಥ ಆಳು. ಇವನನ್ನು ನೀನು ತುಂಬ ಚೆನ್ನಾಗಿ ನಂಬಬಹುದು, ಯಾವುದೇ ಭಯ ಇಲ್ಲ. ಇವನನ್ನು ನೀನು ಮನಸ್ಫೂರ್ತಿಯಾಗಿ ನಂಬಬಹುದು. ಇವನ ಬಗ್ಗೆ ನೀನು ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ನಿನ್ನ ಒಂದು ಅಂತರಂಗದ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನೆಲ್ಲ ಕೂಡ ಇವನ ಮುಖಾಂತರ ನೀನು ಮಾಡಿಸ್ಕೋಬೋದು. ಅಂದರೆ ಸ್ವಲ್ಪ ಅಂದರೆ ರಹಸ್ಯವಾದಂಥ ಕೆಲಸಗಳನ್ನೆಲ್ಲ ನೀನು ಮಾಡಬೇಕು ಅಂತ ಯಾವುದನ್ನೆಲ್ಲ ನೀನು ಮಾಡಬೇಕು ಅಂತ ಅಂದ್ಕೊಳ್ತೀಯೋ, ಅಂದರೆ ರಹಸ್ಯವಾಗಿ ಕೆಲವು ಕೆಲಸಗಳನ್ನು ನೀನು ಮಾಡಬೇಕು ಅಂತ ನೀನು ಪ್ಲಾನ್ ಮಾಡ್ತೀಯೋ, ಆ ವಿಷಯಗಳು ಆ ಕೆಲಸಗಳನ್ನೆಲ್ಲ ನೀನು ಇವನ ಮುಖಾಂತರ ನೀನು ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ತುಂಬಾ ನಂಬಿಕಸ್ಥ ಆಳು ಬೇಕು ಅಂತ ನಮ್ಮ ಕುಂದವಯ್ಯವರು ಯಾವಾಗೋ ಹೇಳಿರೋ ಆಗಿದೆ ನಮ್ಮ ಆದಿತ್ಯ ಕರಿಕಾಲನವ್ರಿಗೆ. ಸೊ ಹಾಗಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಲೆಟರಲ್ಲಿ ನಮ್ಮ ಆದಿತ್ಯ ಕರಿಕಾಲನವರು ಬರೆದು ಕಳಿಸಿರ್ತಾರೆ ನಮ್ಮ ಕುಂದವಯ್ಯವ್ರಿಗೆ, ಅಂದರೆ ಅವರ ಪ್ರೀತಿಯ ತಂಗಿಯಾದಂತಹ ಕುಂದವೈ ಪಿರಾಟಿಯರವ್ರಿಗೆ ಬರೆದು ಕಳಿಸಿರ್ತಾರೆ ಸ್ನೇಹಿತರೆ. ಆ ಪತ್ರದಲ್ಲಿ ಈ ರೀತಿ ಇರುತ್ತೆ, ತಂಗಿ, ನಿನಗೆ ನಂಬಿಕಸ್ಥ ಆಳು ಬೇಕು ಅಂತ ನೀನು ಹೇಳಿದ್ದಲ್ಲ, ಆ ನಂಬಿಕಸ್ಥ ಆಳು ಇವನನ್ನು ನೀನು ಸಂಪೂರ್ಣವಾಗಿ ನಂಬಬಹುದು, ಯಾವುದೇ ಭಯ ಇಲ್ಲ. ಮತ್ತು ನಿನ್ನ ರಹಸ್ಯವಾದಂಥ ಕೆಲಸಗಳು ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಆ ಕೆಲಸಗಳನ್ನೆಲ್ಲ ಈ ಆಳು ನಿನಗೆ ಮಾಡಿಕೊಡ್ತಾನೆ, ಕಂಪ್ಲೀಟ್ ಮಾಡಿಕೊಡ್ತಾನೆ. ಇವನು ಆ ಒಂದು ಕೆಲಸವನ್ನು ನೀನು ಹೇಳಿದ್ರೆ ಇವನು ಖಂಡಿತ ಮಾಡಿಕೊಡ್ತಾನೆ, ಯಾವುದೇ ಭಯ ಇಲ್ಲ ಇವನ ಹತ್ರ, ಅಂದರೆ ಇವನನ್ನು ನೀನು ಸಂಪೂರ್ಣವಾಗಿ ನಂಬಬಹುದು ಅಂತ ಹೇಳ್ತಾರೆ. ಸೊ ಇದನ್ನು ಅಂದರೆ ಈ ರೀತಿ ಬರೆದಿರ್ತಾರಲ್ಲ ನಮ್ಮ ಆದಿತ್ಯ ಕರಿಕಾಲನವರು ಆ ಒಂದು ಪತ್ರದಲ್ಲಿ. ಈ ಪತ್ರ ಈಗ ನಮ್ಮ ಚಿನ್ನ ಪಳುವೇಟರೆಯವ್ರ ಕೈಗೆ ಸಿಕ್ಕಿದ ತಕ್ಷಣ, ಇದನ್ನೆಲ್ಲ ಓದಿದ ತಕ್ಷಣ ನಮ್ಮ ಚಿನ್ನ ಪಳುವೇಟರೆಯವ್ರಿಗೆ ತುಂಬಾ ಶಾಕ್ ಆಗೋಗುತ್ತೆ ಸ್ನೇಹಿತರೆ. ಏನಕ್ಕೆ ಶಾಕ್ ಆಗುತ್ತೆ ಅಂದರೆ, ಏನು ಇವರು ರಹಸ್ಯ ಕೆಲಸಗಳು ಏನೇನೋ ಬರೆದಿದ್ದಾರಲ್ಲ, ರಹಸ್ಯ ಕೆಲಸಗಳು ಏನು ಮಾಡಿಸ್ಕೋತಾರೆ ನಮ್ಮ ಕುಂದವಯ್ಯವರು ವಂದ್ಯದೇವನವ್ರ ಹತ್ರ. ಅಂದರೆ ಈ ವಂದ್ಯದೇವನ್ ಯಾರು, ಮತ್ತು ಯಾತಕ್ಕೋಸ್ಕರ ಆದಿತ್ಯ ಕರಿಕಾಲನವರು ಈ ರೀತಿ ಕಳಿಸಿದ್ದಾರೆ ಅವರ ಪ್ರೀತಿಯ ತಂಗಿಗೆ, ಮತ್ತು ಈ ಒಂದು ಪತ್ರ ತುಂಬಾ ರಹಸ್ಯವಾಗಿ ಕಳಿಸಿರೋ ಕಾರಣ ಏನು, ಇದ್ರ ಹಿನ್ನೆಲೆ ಏನು, ಮೊದಲು ಇದ್ರ ಬಗ್ಗೆ ನಾನು ನನ್ನ ಅಣ್ಣನ ಹತ್ರ ಚರ್ಚೆ ಮಾಡಬೇಕು. ಮತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಇವನು ಸಾಮಾನ್ಯದವನಲ್ಲ, ಬಂದಿರತಕ್ಕಂತಹ ಈ ಮೆಸೆಂಜರು ಸಾಮಾನ್ಯದ ವ್ಯಕ್ತಿ ಅಂತ ನನಗನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಯಾವುದಕ್ಕೂ ನನ್ನ ಅಣ್ಣ ಪೆರಿಯ ಪಳುವೇಟರೆಯವ್ರು ಬರೋವರೆಗೂ ಇವನನ್ನು ನಾನು ಇಲ್ಲೇ ಇಟ್ಕೋಬೇಕು, ಅಂದರೆ ಇಲ್ಲೇ ಉಳ್ಕೊಳ್ಳೋ ರೀತಿ ನಾನು ಮಾಡಬೇಕು. ಏನನ್ನಾದರೂ ನೆಪ ಹೇಳಿ ಇವನನ್ನು ನಾನು ಇಲ್ಲೇ ಉಳ್ಕೊಳ್ಳೋ ರೀತಿ ಮಾಡಬೇಕು. ನನ್ನ ಅಣ್ಣ ಬರೋವರೆಗೂ ಇವನು ಇಲ್ಲೇ ಇರಬೇಕು. ನನ್ನ ಅಣ್ಣ ಬಂದ ನಂತರ ಅವನ ಹತ್ರ ನಾನು ಕನ್ಫರ್ಮ್ ಮಾಡ್ಕೋಬೇಕು, ಇವನು ನನ್ನ ಅಣ್ಣ ಕಳಿಸಿರ್ತಕ್ಕಂಥ, ಅಂದರೆ ನನ್ನ ಅಣ್ಣ ಸಪೋರ್ಟ್ ಇರ್ತಕ್ಕಂತಹ ಒಬ್ಬ ವ್ಯಕ್ತಿನ, ಅಥವಾ ನನ್ನ ಅಣ್ಣ ಈ ಒಂದು ತಾಳೆ ಮರದ ಚಿಹ್ನೆ ಇರ್ತಕ್ಕಂಥ ಉಂಗುರವನ್ನು ನಿಜವಾಗ್ಲೂ ನನ್ನ ಅಣ್ಣ ಈ ಒಂದು ವಂದ್ಯದೇವನವ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ರಾ ಇಲ್ವಾ, ಇದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡೇ ಈ ವಂದ್ಯದೇವನ ನಾನು ಹೊರಗಡೆ ಬಿಡೋದು. ಅಲ್ಲಿವರೆಗೂ ನಾನು ವಂದ್ಯದೇವನ ನಾನು ಹೊರಗಡೆ ಬಿಡೋದಿಲ್ಲ. ಹೇಗಾದರೂ ಮಾಡಿ ಇವನನ್ನು ಇಲ್ಲೇ
ಕೊಂಡ್ಕೊಳ್ಳೋ ರೀತಿ ಮಾಡಬೇಕು ಅಂತ ನಮ್ಮ ಚಿನ್ನ ಪಳುವೆಟ್ಟರೆಯವರು ಮನಸ್ಸಿನಲ್ಲೇ ಅಂದ್ಕೊಂಡಿರ್ತಾರೆ ಸ್ನೇಹಿತರೆ, ಮನಸ್ಸಿನಲ್ಲೇ ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿನೇ ನಮ್ಮ ಚಿನ್ನ ಪಳುವೆಟ್ಟರೆಯವರು ಕವಿಗಳ ಗುಂಪು ಹೊರಗಡೆ ಹೋಗಿದ ತಕ್ಷಣ ನಮ್ಮ ವಂದ್ಯದೇವನವರು ಹೊರಗಡೆ ಹೋಗದೇ ಇರೋ ರೀತಿ ಮಾಡಿದ್ದು, ಮತ್ತು ನಮ್ಮ ವಂದ್ಯದೇವನವ್ರನ್ನ ಕರ್ಕೊಂಡ್ಬಂದು ಈಗ ಇಲ್ಲೇ ಇರು, ಇವತ್ತು ನಾಳೆ ಹೋಗು ನಾಳೆ ನನ್ನ ಅಣ್ಣ ಬೇರೆ ಬರ್ತಾನೆ, ಅವನನ್ನು ನೋಡ್ಕೊಂಡೇ ಹೋಗುವಂತೆ, ಹೇಗಿದ್ರು ನಿನಗೆ ಅವರು ಪರಿಚಯ ಇದಾರಲ್ಲ ಅಂತ ಹೇಳಿ ನಮ್ಮ ವಂದ್ಯದೇವನವ್ರನ್ನ ಇಲ್ಲೇ ಇರೋ ರೀತಿ ಮಾಡಿರೋದು ಸ್ನೇಹಿತರೆ. ಸೊ ಈಗ ಗೊತ್ತಾಯ್ತಾ ಸ್ನೇಹಿತರೆ, ನಾನು ಅಲ್ಲಿ ಕವಿಗಳ ಗುಂಪು ಏನು ಬಂದಿತ್ತು ರಾಜನ ಆಸ್ಥಾನಕ್ಕೆ, ಸೊ ಅಲ್ಲೇ ನಾನು ಹೇಳಬೇಕಾಗಿತ್ತು, ಅಂದರೆ ಅಲ್ಲಿ ನಾನು ಹೇಳೋದಕ್ಕೆ ಮಿಸ್ ಮಾಡಿದೆ. ಬಟ್ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗೋ ಥರ ಹೋಗಿ ಈಗ ನಾನು ನಿಮ್ಗೆ ಹೇಳಿದ್ದೀನಿ, ಕುಂದವೈ ಪಿರಾಟಿಯರವರು ಕೊಡಬೇಕಾದಂಥ ಪತ್ರವನ್ನು ನಮ್ಮ ವಂದ್ಯದೇವನವರು ಕಳೆದುಕೊಂಡಿದ್ದಾರೆ. ಆ ಒಂದು ಯೋಚನೆ ಕೂಡ ನಮ್ಮ ವಂದ್ಯದೇವನವ್ರ ತಲೆಯಲ್ಲಿದೆ. ಸೊ ಆದರೆ ಈಗ ನಮ್ಮ ವಂದ್ಯದೇವನವರು ಊಟವನ್ನು, ಅಂದರೆ ಭರ್ಜರಿ ಊಟವನ್ನು ಮಾಡ್ತಾ ಅದನ್ನೆಲ್ಲ ಮರೀತಾ ಇದ್ದಾರೆ ಸ್ನೇಹಿತರೆ. ಆದರೆ ಊಟವನ್ನೆಲ್ಲ ಮುಗಿಸಿ ನಂತರ ನಮ್ಮ ವಂದ್ಯದೇವನವ್ರಿಗೆ ಮತ್ತೆ ಅವ್ರಿಗೆ ಪ್ರಜ್ಞೆ ಬಂದು ಅವ್ರು ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಯ್ಯಯ್ಯೋ, ಈ ಕುಂದವೈ ಪಿರಾಟಿಯರವ್ರ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತಲ್ಲ, ಇವ್ರಿಗೆ ಕೊಡಬೇಕಾದಂಥ ಪತ್ರವನ್ನು ನಾನೀಗ ಕಳೆದುಕೊಂಡಿದ್ದೀನಿ, ಈ ಚಿನ್ನ ಪಳುವೆಟ್ಟರೆಯವ್ರ ಕೈಗೆ ಸಿಕ್ಕಿದ್ರೆ ಏನು ಗತಿನಪ್ಪ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ನಂತರ ನಮ್ಮ ವಂದ್ಯದೇವನವರು ಊಟವನ್ನು ಮುಗಿಸಿ ಅವರು ಅಲ್ಲೇ ಸುತ್ತಾಡ್ತಾ ಇರ್ತಾರೆ. ಆಗ ನಮ್ಮ ಚಿನ್ನ ಪಳುವೆಟ್ಟರೆಯವ್ರು ಬಂದಿದ್ದ ತಕ್ಷಣ ನಮ್ಮ ಚಿನ್ನ ಪಳುವೆಟ್ಟರೆಯವ್ರನ್ನ ಉದ್ದೇಶಿಸಿ, ಪ್ರಭುಗಳೇ, ನಾನು ಇಲ್ಲೇ ಸ್ವಲ್ಪ ಹೊತ್ತು ಸುತ್ತಾಡ್ತಾ ಇರ್ತೀನಿ, ಅಂದರೆ ಅರಮನೆಯನ್ನೆಲ್ಲ ನಾನು ಸುತ್ತಬೇಕಲ್ಲ, ದಯವಿಟ್ಟು ನನಗೆ ಪರ್ಮಿಷನ್ ಕೊಡ್ತೀರಾ? ದಯವಿಟ್ಟು ನಾನು ಅರಮನೆ ಸುತ್ತಮುತ್ತ ಇರ್ತಕ್ಕಂತಹ ಮಾಳಿಗೆಗಳನ್ನೆಲ್ಲ ನೋಡಬೇಕು, ತುಂಬ ಆಸೆ ಆಗ್ತಾ ಇದೆ ನನಗೆ. ಎಷ್ಟೋ ವರ್ಷಗಳ ನಂತರ ನಾನು ತಂಜಾವೂರು ಅರಮನೆಗೆ ಬರ್ತಾ ಇರೋದು. ಇಷ್ಟು ವರ್ಷ ನಾನು ಕಾಂಜೀಪುರಂನಲ್ಲಿ ನನ್ನ ಬಾಸ್ ಆದಿತ್ಯ ಗರಿಕಾಲನ್ ಅವ್ರ ಜೊತೆ ಇದ್ದೆ. ಸೊ ಹಾಗಾಗಿ ನಾನು ಅರಮನೆಯನ್ನೆಲ್ಲ ನಾನು ಸುತ್ತು ನೋಡಬೇಕು, ಅಂದರೆ ಸುತ್ತಿ ಇಲ್ಲಿರ್ತಕ್ಕಂತಹ ಎಲ್ಲ ಮಾಳಿಗೆಗಳನ್ನೆಲ್ಲ ಸೌಂದರ್ಯವನ್ನು ಸವಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಚಿನ್ನ ಪಳುವೆಟ್ಟರೆಯವರು ಸರಿ ನೀನು ಹೇಳ್ದಂಗೆ ನಾನು ಪರ್ಮಿಷನ್ ಕೊಡ್ತೀನಿ, ಆದರೆ ಅರಮನೆಯ ಬಾಗಿಲು, ಅಂದರೆ ಈ ಕೋಟೆಗೆ ನಾನೇ ದಳಪತಿ. ಸೊ ಹಾಗಾಗಿ ನನ್ನನ್ನು ಮೀರಿ ಯಾರೂ ಕೂಡ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಮೀರಿ ಯಾರೂ ಹೊರಗಡೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಇದನ್ನು ನೀನು ನೆನಪಲ್ಲಿ ಇಟ್ಕೋಬೇಕು. ಮತ್ತು ಯಾವುದೇ ಕಾರಣಕ್ಕೂ ಅರಮನೆ, ಅಂದರೆ ಸಂಜೆ ಆದಮೇಲೆ ಅರಮನೆಯ ಬಾಗಿಲನ್ನು ನಾವು ಓಪನ್ ಮಾಡೋದಿಲ್ಲ. ಸೊ ಹಾಗಾಗಿ ಸಂಜೆ ಆಗ್ತಾ ಇದೆ, ಸೊ ಹಾಗಾಗಿ ನೀನು ಹೊರಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸಂಜೆ ಆಗ್ತಾ ಇದೆ, ನೀನು ಹೊರಗಡೆ ಹೋಗಬಾರ್ದು, ನೀನು ಅರಮನೆ ಒಳಗಡೆ ನೀನು ಎಲ್ಲವನ್ನು ಕೂಡ ವೀಕ್ಷಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಹೌದು ಪ್ರಭುಗಳೇ, ನಾನು ಅರಮನೆ ಒಳಗಡೆನೇ ಕೇಳ್ತಾ ಇರೋದು ಸುತ್ತೋದಕ್ಕೆ, ಅರಮನೆ ಒಳಗಡೆನೇ ಒಂದು ಹೊಸ ಲೋಕನೇ ಇದೆ, ನಾನು ಯಾಕೆ ಹೊರಗಡೆ ಹೋಗಲಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಚಿನ್ನ ಪಳುವೆಟ್ಟರೆಯವರು ಸರಿ ಅಂತ ಹೇಳಿ ನಮ್ಮ ಚಿನ್ನ ಪಳುವೆಟ್ಟರೆಯವರು ಒಂದು ಇಬ್ಬರ ಸೈನಿಕರನ್ನ ಜೊತೆ ಕಳಿಸ್ಕೊಡ್ತಾರೆ. ಅಂದರೆ ಇಬ್ಬರಲ್ಲ, ಒಂದು 3 ಜನ ಸೈನಿಕರನ್ನು ನಮ್ಮ ಚಿನ್ನ ಪಳುವೆಟ್ಟರೆಯವರು, ನೋಡಿ ಈ ಹುಡುಗ ಏನೋ ಅರಮನೆ ಸುತ್ತ ಇರ್ತಕ್ಕಂತಹ ಎಲ್ಲ ಮಾಳಿಗೆಗಳನ್ನೆಲ್ಲ ನೋಡ್ಬೇಕಂತೆ, ಇವನ ಜೊತೆ ಹೋಗಿ ಸಪೋರ್ಟ್ಗೆ ಅಂತ ಹೇಳಿ ನಮ್ಮ ವಂದ್ಯದೇವನವ್ರ ಜೊತೆಗೆ ಒಂದು 3 ಜನ ಸೈನಿಕರನ್ನ ಕಳಿಸ್ಕೊಡ್ತಾರೆ. ಆ 3 ಜನ ಸೈನಿಕರ ಕಿವಿಯಲ್ಲೂ ಕೂಡ ಒಂದಷ್ಟು ಮಾತುಗಳನ್ನು ಹೇಳಿರ್ತಾರೆ ನಮ್ಮ ಚಿನ್ನ ಪಳುವೆಟ್ಟರೆಯವರು. ಆದರೆ ಅದನ್ನು ನಮ್ಮ ವಂದ್ಯದೇವನವ್ರ ಹತ್ರ ಹೇಳಿರೋದಿಲ್ಲ ಸ್ನೇಹಿತರೆ. ಏನಂತ ಹೇಳಿರ್ತಾರೆ ಅಂದರೆ, ಈ ಹುಡುಗನನ್ನು ದಯವಿಟ್ಟು ಎಲ್ಲೂ ಬಿಡೋದಕ್ಕೆ ಹೋಗಬೇಡಿ, ಈ ಹುಡುಗ ತಪ್ಪಿಸ್ಕೊಂಡು ಹೋಗಲೇಬಾರ್ದು, ಹೇಳೋದಕ್ಕಾಗೋದಿಲ್ಲ, ಅವನು ಒಂದು ವೇಳೆ ತಪ್ಪಿಸ್ಕೊಂಡು ಹೋಗೋದಕ್ಕೂ ಪ್ರಯತ್ನ ಪಡ್ಬೋದು, ಯಾವುದಕ್ಕೂ ನೀವು ಹುಷಾರಾಗಿರಿ, ಅವನ ಮೇಲೆ ಕಣ್ಣಿಕ್ಕಿರಿ, ದಯವಿಟ್ಟು ನೀವೆಲ್ಲ ಎಚ್ಚರವಾಗಿರಬೇಕು, ಈ ಹುಡುಗ ತುಂಬಾ ಮುಖ್ಯ, ನಮಗೆ ಬೇಕಿವಾಗ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸೈನಿಕರು ಕೂಡ ಒಪ್ಕೋತಾರೆ. ನಂತರ ನಮ್ಮ ಸೈನಿಕರ ಜೊತೆ ನಮ್ಮ ವಂದ್ಯದೇವನವರು ಕೂಡ ಹೋಗ್ತಾರೆ, ಅಂದರೆ ಅರಮನೆಯನ್ನೆಲ್ಲ ಸುತ್ತೋದಕ್ಕಂತ ಹೋಗ್ತಾರೆ. ಅವರು ಅರಮನೆಯನ್ನೆಲ್ಲ ಸುತ್ತಬೇಕಾದ್ರೆ ನಮ್ಮ ವಂದ್ಯದೇವನವರು ಬೇಕಂತಲೇ ಆ ಸೈನಿಕರನ್ನು ಉದ್ದೇಶಿಸಿ, ಈ ಮಾಳಿಗೆ ಯಾರದ್ದು, ಈ ಮಾಳಿಗೆ ಯಾವ ಸಾಮಂತ ಸಾಮ್ರಾಜ್ಯಕ್ಕೆ ಸೇರಿದ್ದು, ಮತ್ತು ಈ ಮಾಳಿಗೆ ಯಾರು ಕಟ್ಟಿಸಿದ್ದು, ಮತ್ತು ಇದರ ಇತಿಹಾಸ ಏನು, ಹೀಗೆ ಹಲವಾರು ಪ್ರಶ್ನೆಗಳನ್ನು ಆ ಸೈನಿಕರನ್ನು ಉದ್ದೇಶಿಸಿ ನಮ್ಮ ವಂದ್ಯದೇವನವರು ಕೇಳ್ತಾನೆ ಇರ್ತಾರೆ. ಆ ಸೈನಿಕರಿಗೂ ತುಂಬಾ ಬೇಜಾರಾಗೋಗುತ್ತೆ, ಏನಪ್ಪ ಇವನು ಇಷ್ಟೊಂದು ತಲೆ ತಿಂತಾನಲ್ಲ ಅಂತ. ಆ ಸೈನಿಕರು ಕೂಡ ನಮ್ಮ ವಂದ್ಯದೇವನವ್ರ ಮೇಲೆ ತುಂಬಾ ಬೇಜಾರು ಮಾಡ್ಕೋತಾರೆ ಸ್ನೇಹಿತರೆ. ಯಾಕಂತಂದರೆ ನೋಡಿದಂತಹ ಮಾಳಿಗೆಗಳ ಬಗ್ಗೆ ಎಲ್ಲ ಇವರು ವಿಚಾರಿಸೋದಾಗಿರ್ಬೋದು, ಮತ್ತು ಎಲ್ಲವನ್ನು ಕೂಡ ವಿಚಾರಿಸ್ಕೊಂಡ್ಬರ್ತಾ ಇರ್ತಾರೆ. ಅಂದರೆ ಅದ್ಯಾರು ಕಟ್ಟಿಸಿದ್ದು, ಮತ್ತು ಇದರ ಇತಿಹಾಸ ಏನು, ಮತ್ತು ಇಲ್ಲಿ ಎಷ್ಟು ದಿನದಿಂದ ಇಲ್ಲಿ ಉದ್ಯಾನವನ ಇದೆ, ಈ ರೀತಿ ಬೇಡದೇ ಇರೋ ಪ್ರಶ್ನೆಗಳನ್ನೆಲ್ಲ ಕೇಳೋದಕ್ಕೆ ಶುರು ಮಾಡಿರ್ತಾರೆ. ಅಂದರೆ ಅವ್ರು ಆ ರೀತಿ ಕೇಳೋದಕ್ಕೂ ಒಂದು ಉದ್ದೇಶ ಇರುತ್ತೆ ಸ್ನೇಹಿತರೆ. ಹೇಗಾದ್ರೂ ಮಾಡಿ ಅವರನ್ನು, ಅಂದರೆ ಅವರ ಗಮನವನ್ನು ನಾವು ಡಿಸ್ಟ್ರಾಕ್ಟ್ ಮಾಡಿ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿನೇ ಆ ರೀತಿ ಬೇಡದೇ ಇರತಕ್ಕಂತಹ ಪ್ರಶ್ನೆಗಳನ್ನು ನಮ್ಮ ವಂದ್ಯದೇವನವರು ಕೇಳೋದಕ್ಕೆ ಶುರು ಮಾಡಿರ್ತಾರೆ. ಸ್ನೇಹಿತರೆ, ಇದನ್ನು ಇಲ್ಲೇ ಕಟ್ ಮಾಡಿ ಸ್ವಲ್ಪ ಹಿಂದೆ ಹೋಗ್ಬರೋಣ ಬನ್ನಿ ಸ್ನೇಹಿತರೆ. ಯಾತಕ್ಕೋಸ್ಕರ ಹಿಂದೆ ಹೋಗ್ತಾ ಇದೀವಿ ಅಂದರೆ, ನಮ್ಮ ವಂದ್ಯದೇವನವರು ಈಗ ಅವರು ಹೊಸ ಬಟ್ಟೆಯನ್ನು ಹಾಕೊಂಡಿಲ್ಲ ಸ್ನೇಹಿತರೆ. ಸ್ನಾನ ಮಾಡಿ ಚಿನ್ನ ಪಳುವೆಟ್ಟರೆಯವರ ಮಾಳಿಗೆಯಲ್ಲಿ ಅವರು
ಅವರು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಹಾಕ್ಕೊಂಡ್ರು ಅಂತ ನಾನು ಹೇಳಿದ್ನಲ್ಲ, ಈಗ ಅವರು ಹೊಸ ಬಟ್ಟೆಯಲ್ಲಿ ಇಲ್ಲ ಸ್ನೇಹಿತರೆ, ಮತ್ತೆ ಹಳೆ ಬಟ್ಟೆಯನ್ನೇ ಮತ್ತೆ ಅವರು ಧರಿಸಿದ್ದಾರೆ ಸ್ನೇಹಿತರೆ. ಯಾತಕ್ಕೋಸ್ಕರ, ಹೇಗೆ ಇವರು ಮತ್ತೆ ಹಳೆ ಬಟ್ಟೆಯನ್ನು ಧರಿಸೋದಕ್ಕೆ ಸಾಧ್ಯ ಆಯಿತು? ಬನ್ನಿ ಸ್ವಲ್ಪ ಹಿಂದೆ ಹೋಗಿ ನೋಡ್ಕೊಬರೋಣ ಸ್ನೇಹಿತರೆ. ನಮ್ಮ ವಂದ್ಯದೇವನವರು ಯಾವಾಗ ಊಟವನ್ನು ಮುಗಿಸಿ ನಂತರ ಅವರು ಚಿತ್ರಮಂಟಪಕ್ಕೆ ಹೋಗ್ತಾರೆ ಸ್ನೇಹಿತರೆ. ಚಿತ್ರಮಂಟಪದಲ್ಲಿ ಇರ್ತಕ್ಕಂತಹ ಅವರು ಚಿತ್ರಮಂಟಪಕ್ಕೆ ಹೋಗೋದಕ್ಕೂ ಕೂಡ ಚಿನ್ನ ಪಳುವೆಟ್ಟರವರೇ ಹೇಳಿರ್ತಾರೆ, ಚಿತ್ರಮಂಟಪಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಲಿ ಅಂತ ಹೇಳಿ ಏನೋ ಮಾಡಿ ಇವನನ್ನ ಇವತ್ತು ರಾತ್ರಿ ಇಲ್ಲೇ ಉಳಿಯೋ ರೀತಿ ಮಾಡಬೇಕು, ನಾಳೆ ಅಣ್ಣ ಬರೋವರೆಗೂ ಇವನನ್ನ ಇಲ್ಲೇ ಇರಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಚಿನ್ನ ಪಳುವೆಟ್ಟರವರು ಈ ರೀತಿ ಹೇಳಿರ್ತಾರೆ ಸ್ನೇಹಿತರೆ, ಚಿತ್ರಮಂಟಪಕ್ಕೆ ಕರ್ಕೊಂಡೋಗಿ ಅಂತ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಸೈನಿಕರು ಒಂದು 3 ಜನ ನಮ್ಮ ವಂದ್ಯದೇವನವ್ರನ್ನ ಚಿತ್ರಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಆ ಒಂದು ಚಿತ್ರಮಂಟಪದ ಹೊರಗಡೆ ನಮ್ಮ 3 ಜನ ಸೈನಿಕರು ಕೂಡ ಚೌಕಾಬಾರ ಆಡ್ತಾ ಕೂತ್ಕೊಂಡಿದ್ರೆ ಆ ಚಿತ್ರಮಂಟಪದಲ್ಲಿ ಇರ್ತಕ್ಕಂತಹ ಆ ಚಿತ್ರಗಳನ್ನೆಲ್ಲ ನೋಡ್ತಾ, ಆ ಚಿತ್ರಗಳಲ್ಲಿ ಬ್ಯಾಟಲ್ ಆಫ್ ತಿರುಪ್ರಂಬಿಯಂ ಮಹಾಯುದ್ಧದ ಬಗ್ಗೆ ಎಲ್ಲ ಅಲ್ಲಿ ಚಿತ್ರಿಸಿರ್ತಾರೆ ಸ್ನೇಹಿತರೆ. ಅದನ್ನೆಲ್ಲ ಪೇಂಟಿಂಗ್ ನಲ್ಲಿ ನೋಡ್ತಾ ಚೋಳ ಸಾಮ್ರಾಜ್ಯದ ಇತಿಹಾಸವನ್ನ ಈ ರೀತಿ ಪೇಂಟಿಂಗ್ ನಲ್ಲಿ ಇವರು ಬಿಡಿಸಿದ್ದಾರಲ್ಲ, ಚಿತ್ರ ಬಿಡಿಸಿ ಈ ರೀತಿ ನೋಡೋರಿಗೆ ಅರ್ಥ ಆಗೋ ರೀತಿ ಈ ರೀತಿ ಚಿತ್ರವನ್ನ ಬಿಡಿಸಿದ್ದಾರಲ್ಲ ಅಂತ ಹೇಳಿ ನಮ್ಮ ವಂದ್ಯದೇವನವರು ಅದನ್ನ ಆಶ್ಚರ್ಯದಿಂದ ನೋಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ನೋಡ್ತಿರ್ಬೇಕಾದ್ರೆ ನಮ್ಮ ವಂದ್ಯದೇವನವರು ಇದನ್ನೆಲ್ಲ ನೋಡಿ ಮುಗಿಸಿದ ನಂತರ ನಮ್ಮ ವಂದ್ಯದೇವನವ್ರಿಗೆ ಒಂದು ಯೋಚನೆ ಬರುತ್ತೆ, ಹೇಗಾದ್ರೂ ಮಾಡಿ ಇಲ್ಲಿಂದ ನಾನು ತಪ್ಪಿಸ್ಕೋಬೇಕು, ಹೇಗಾದ್ರೂ ಮಾಡಿ ತಂಜಾವೂರು ಪ್ಯಾಲೇಸ್ನಿಂದ ನಾನು ತಪ್ಪಿಸ್ಕೋಬೇಕು, ನಾಳೆ ಪೆರಿಯ ಪಳುವೇಟರವರು ಬರೋಷ್ಟರಲ್ಲಿ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡ್ತಾರೆ. ಏನನ್ನಾದ್ರೂ ಪ್ಲಾನ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಒಂದು ಪ್ಲಾನ್ ಅವ್ರಿಗೆ ಒಂದು ಉಪಾಯ ಹೊಳೆಯುತ್ತೆ ಸ್ನೇಹಿತರೆ. ಉಪಾಯ ಹೊಳೆದಿದ್ದೇ ತಡ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ನಮ್ಮ ವಂದ್ಯದೇವನವರು ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಜೈ ಮಕ್ಕಳಮ್ಮ ಅಂತ ಹೇಳಿ ನಮ್ಮ ವಂದ್ಯದೇವನವರು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ನಮ್ಮ ವಂದ್ಯದೇವನವರು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ನಮ್ಮ ವಂದ್ಯದೇವನವರು ಕೂಡಲೇ ಅಲ್ಲಿರ್ತಕ್ಕಂಥ ಸೈನಿಕರ ಹತ್ರ ಹೋಗ್ತಾರೆ. ಸೈನಿಕರ ಹತ್ರ ಹೋಗಿ ಅಲ್ಲಿ ಪಕ್ಕದಲ್ಲೇ ಚೌಕಾಬಾರ ಆಡ್ತಾ ಇರ್ತಾರಲ್ಲ, ನಮ್ಮ ವಂದ್ಯದೇವನವ್ರನ್ನ ಕಾವಲ್ ಕಾಯ್ತಾ ಪಕ್ಕದಲ್ಲೇ ಚೌಕಾಬಾರ ಆಡ್ತಾ ಇರ್ತಕ್ಕಂತಹ ಸೈನಿಕರ ಹತ್ರ ಹೋಗಿ 3 ಜನ ಸೈನಿಕರ ಹತ್ರ ಹೋಗಿ, ಅಣ್ಣ ನನಗೆ ನನ್ನ ಹಳೆ ಬಟ್ಟೆಗಳನ್ನ ನಿಮ್ಮ ಹತ್ರ ಇದೆಯಲ್ಲ, ಆ ಹಳೆ ಬಟ್ಟೆಗಳನ್ನ ಕೊಡ್ತೀರಾ ದಯವಿಟ್ಟು, ನನ್ನ ಹಳೆ ಬಟ್ಟೆಗಳು ನನಗೆ ಬೇಕು, ಅದರಲ್ಲಿ ಮುಖ್ಯವಾದಂತಹ ಕೆಲವು ವಸ್ತುಗಳನ್ನ ನಾನು ಇಟ್ಟಿದ್ದೆ, ಸೊ ಹಾಗಾಗಿ ದಯವಿಟ್ಟು ನನಗೆ ಆ ಹಳೆ ಬಟ್ಟೆಗಳನ್ನ ಕೊಟ್ಬಿಡಿ ಅಂತ ಹೇಳ್ತಾರೆ. ಈ ರೀತಿ ಕೇಳಿದ ತಕ್ಷಣ ಅಲ್ಲಿರ್ತಕ್ಕಂಥ ಸೈನಿಕರಲ್ಲಿ ಒಬ್ಬ, ಏನೋ ನಿನಗೆ ಹೊಸ ಬಟ್ಟೆಯನ್ನು ಬೇರೆ ನಾನು ಕೊಟ್ಟಿದ್ದೀವಿ, ಈ ರೀತಿ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ನಿನ್ನ ಹಳೆ ಬಟ್ಟೆ ಬಗ್ಗೆ ಕೇಳ್ತಾ ಇದೆಯಲ್ಲ, ಆ ಹಳೆ ಬಟ್ಟೆ ಎಲ್ಲೋ ಹೋಗಲಿ ಬಿಡು, ಈಗ ನಿನಗೆ ಹೊಸ ಬಟ್ಟೆ ಕೊಟ್ಟಿದ್ದೀವಲ್ಲ ಇನ್ನೇನು ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಇಲ್ಲ ಅಣ್ಣ ಅದು ಹಾಗಲ್ಲ, ನನ್ನ ಹಳೆ ಬಟ್ಟೆಯಲ್ಲಿ ನಾನು ಮುಖ್ಯವಾದಂತಹ ವಸ್ತುಗಳನ್ನೆಲ್ಲ ಇಟ್ಟಿದ್ದೆ, ಜೊತೆಗೆ ಸ್ವಲ್ಪ ದುಡ್ಡನ್ನು ಬೇರೆ ಇಟ್ಕೊಂಡಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಸೈನಿಕರಲ್ಲಿ ಒಬ್ಬ, ಓಹೋ ನಾವೇನು ದುಡ್ಡನ್ನು ನೋಡಲೇ ಇಲ್ಲ, ನಮ್ಮ ಹತ್ರ ಏನು ದುಡ್ಡಿಲ್ವಾ, ನಿನ್ನ ದುಡ್ಡು ಎಷ್ಟು ಅಂತ ಹೇಳ್ಬಿಡು, ಅದ್ರ ಲಾಸ್ ಎಷ್ಟು ಅಂತ ಹೇಳಿದ್ರೆ ನಾವು ನಮ್ಮ ಬಾಸ್ ಚಿನ್ನ ಪಳುವೇಟರವರ ಮುಖಾಂತರನೇ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಕಳ್ಳನ ಮಕ್ಕಳ ನನ್ನ ಹಳೆ ಬಟ್ಟೆನ ಎಲ್ಲಿ ಹಾಕಿದ್ರು ಹೇಳಿದ್ರೆ ಸರಿ. ನಮ್ಮ ವಂದ್ಯದೇವನವರು ಈ ರೀತಿ ಜೋರ್ ಮಾಡಿದ ತಕ್ಷಣ ಆ ಸೈನಿಕರಲ್ಲಿ ಒಬ್ಬ ಸೈನಿಕ, ಏನಪ್ಪ ತಮ್ಮ ಜೋರ್ ಮಾಡ್ತಾ ಇದೆಯಾ ಅಂತ ಒಂದು ರೀತಿ ಹೊಡೆಯೋ ರೀತಿ ಮಾತಾಡಿಸ್ತಾರೆ ಸ್ನೇಹಿತರೆ. ಮತ್ತೆ ಜೋರ್ ಮಾಡಿದೆ ಏನು, ನನ್ನ ಹಳೆ ಬಟ್ಟೆಯನ್ನು ಎಲ್ಲಿ ಹಾಕಿದ್ದೀರಾ, ದಯವಿಟ್ಟು ಆ ಹಳೆ ಬಟ್ಟೆಯನ್ನು ನನಗೆ ಹಿಂದಿರುಗಿ ವಾಪಸ್ ಕೊಟ್ಬಿಡಿ, ಆ ಹಳೆ ಬಟ್ಟೆಯಲ್ಲಿ ನಾನು ಎಷ್ಟೋ ಮುಖ್ಯವಾದಂಥ ವಸ್ತುಗಳನ್ನೆಲ್ಲ ಇಟ್ಟಿದ್ದೆ, ಸೊ ದಯವಿಟ್ಟು ನನಗದನ್ನು ವಾಪಸ್ ಕೊಟ್ಟರೆ ಸರಿ, ಇಲ್ಲ ಅಂದರೆ ಅಂತ ಅವರು ಕೈಯನ್ನು ಮೇಲೆತ್ತಾರೆ. ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಸೈನಿಕ ಕೂಡಲೇ ಜಗಳ ಆಡೋದಕ್ಕಂತ ಒಂದು ರೀತಿ ಮುಂದೆ ಬರ್ತಾರೆ. ಅಷ್ಟರಲ್ಲಿ ಅವರು ಹೊಡೆಯೋದಕ್ಕೆ ಶುರು ಮಾಡಿರಲ್ಲ, ನಮ್ಮ ವಂದ್ಯದೇವನವರೇ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಹೋಗಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಯಾವಾಗ ನಮ್ಮ ವಂದ್ಯದೇವನವರು ಅವ್ರು 3 ಜನದ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತಾರೋ, ಇಲ್ಲಿ ಇನ್ನೊಂದು ನಾವು ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ, ನಮ್ಮ ವಂದ್ಯದೇವನವರು ಇದನ್ನೆಲ್ಲ ಮಾಡೋದಕ್ಕೆ ಬೇಕಂತಾನೆ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ ಸ್ನೇಹಿತರೆ. ಇದೊಂದು ರೀತಿ ನ್ಯೂಸೆನ್ಸ್ ಅಂತ ಹೇಳ್ಬೋದು. ನ್ಯೂಸೆನ್ಸ್ ಅಂತ ಹೇಳಿದ್ರು ಕೂಡ ನಮ್ಮ ವಂದ್ಯದೇವನವರು ಈ ರೀತಿ ಮಾಡೋದಕ್ಕೆ ಒಂದು ಉದ್ದೇಶ ಇರುತ್ತೆ. ಏನು ಉದ್ದೇಶ ಅಂದರೆ, ಅಲ್ಲೇ ದೂರದಲ್ಲಿ ಇದೆಲ್ಲ ನಡೆಯೋದಕ್ಕಿಂತ ಮುಂಚೆ ಒಂದು 5 ನಿಮಿಷಕ್ಕೆ ಮುಂಚೆ ನಮ್ಮ ವಂದ್ಯದೇವನವರು ಪ್ಲಾನ್ ಮಾಡ್ತಾರಲ್ಲ, ಏನೋ ಪ್ಲಾನು, ಆ ಪ್ಲಾನ್ ಇದೆ ಸ್ನೇಹಿತರೆ. ಆ ಪ್ಲಾನ್ ಮಾಡಬೇಕಾದ್ರೆ ದೂರದಲ್ಲಿ ನಮ್ಮ ಚಿನ್ನ ಪಳುವೇಟರವರ ಪರಿವಾರ ಅಲ್ಲಿಂದ ದೂರದಲ್ಲಿ ಬರ್ತಿರೋದನ್ನ ನಮ್ಮ ವಂದ್ಯದೇವನವರು ಅಬ್ಸರ್ವ್ ಮಾಡಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಈಗ ಹೇಗಿದ್ರು ಚಿನ್ನ ಪಳುವೇಟರವರು ಬರ್ತಾ ಇದ್ದಾರೆ, ಸೊ ಅವ್ರ ಮುಂದೆ ನಾನು ಈ ರೀತಿ ಆಕ್ಟ್ ಮಾಡಲೇಬೇಕು, ಅವ್ರ ಮುಂದೆ ಈ ರೀತಿ ನಾನು ಮಾಡಿದ್ರೆ ಖಂಡಿತ ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ ನಮ್ಮ ವಂದ್ಯದೇವನವರು ಅವರ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಅದು ಏನು ಪ್ಲಾನ್ ಅಂತ ನೀವೇ ಕಥೆ ಕೇಳ್ತಾ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಇವಾಗ ನಮ್ಮ ವಂದ್ಯದೇವನವರು ಯಾವಾಗ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೋ, ಅಲ್ಲಿರ್ತಕ್ಕಂತಹ 3 ಜನ ಸೈನಿಕರು ಕೂಡ ನಮ್ಮ ವಂದ್ಯದೇವನವ್ರ ಮೇಲೆ ಅವರು ಕೂಡ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ ಸ್ನೇಹಿತರೆ. 3 ಜನ ಸೈನಿಕರನ್ನ ನಮ್ಮ ವಂದ್ಯದೇವನವರು ಅವರ ಒಂದು ಬಲದಿಂದ ಅವರು ಸೋಲಿಸ್ತಾರೆ ಸ್ನೇಹಿತರೆ. ನಂತರ ಇದನ್ನೆಲ್ಲ ನೋಡಿದಂತಹ ಚಿನ್ನ ಪಳುವೇಟರವರು ಆಗ್ತಾನೆ ಮಾಳಿಗೆ ಒಳಗಡೆ ಬಂದು ಇದನ್ನೆಲ್ಲ ನೋಡಿ ಇವರ ಜಗಳವನ್ನು ಬಿಡಿಸೋದಕ್ಕೆ ಬಂದು, ನಂತರ ಇವರ ಜಗಳದಲ್ಲಿ ವಂದ್ಯದೇವನವರೇ ವಿನ್ ಆಗಿದ್ದು ಅಂತ ನೋಡಿದ ತಕ್ಷಣ
ಏನಿಲ್ಲಿ ಗಲಭೆ, ಏನಿಲ್ಲಿ ಈ ರೀತಿಯಾದಂತಹ ಕಲಹ ನಡೀತಾ ಇದೆ ನಿಮ್ಮಲ್ಲಿ, ಏನಿದು ಜಗಳ ಮಾಡ್ತಾ ಇದ್ದೀರಲ್ಲ ಅಂತ ಒಂದು ರೀತಿ ಕೋಪದಿಂದ ಕೇಳ್ತಾರೆ ಸ್ನೇಹಿತರೆ. ಇದನ್ನ ನೋಡಿದಂತಹ ನಮ್ಮ ವಂದ್ಯದೇವನವರು ಕೂಡಲೇ ಅಂದರೆ ಫಸ್ಟ್ ಯಾರು ಆರ್ಗ್ಯೂ ಮಾಡೋದಕ್ಕೆ ಶುರು ಮಾಡ್ತಾರೋ ಅವ್ರಿಗೆ ಪ್ರಾಮುಖ್ಯತೆ ಸಿಗೋದು ಅಂತ ನಮ್ಮ ವಂದ್ಯದೇವನವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ವಂದ್ಯದೇವನವರು ಕೂಡಲೇ ಚಿನ್ನಪಳುವೆಟ್ಟರವ್ರ ಹತ್ರ ಹೋಗಿ ಅವರನ್ನು ಉದ್ದೇಶಿಸಿ, ಪ್ರಭುಗಳೇ ನೋಡಿ, ಇವರು ನನ್ನ ಹಳೆ ಬಟ್ಟೆಗಳನ್ನು ತಗೊಂಡು ಕೇಳಿದ್ರೆ ನಾವು ಐರನ್ ಕೊಟ್ಟಿದ್ದೀವಿ ಅಥವಾ ಅದು ಮೊಸಳೆ ತಿನ್ಬಿಡ್ತು, ಇಲ್ಲ ನಿನ್ಗೆ ಹಳೆ ಬಟ್ಟೆಗಳು ಯಾತಕ್ಕೆ ಬೇಕು, ನಿನ್ಗೆ ಆಲ್ರೆಡಿ ಹೊಸ ಬಟ್ಟೆಗಳನ್ನು ಕೊಟ್ಟಿದ್ದೀವಲ್ಲ, ದುಡ್ಡೇನು ನಾವೇ ಕೊಡ್ತೀವಿ, ಅದಕ್ಕೇನು ಇದಕ್ಕೇನು ಅಂತ ಸುಮ್ಮನೆ ತಲಾಟೆ ಮಾಡ್ತಾ ಇದ್ದಾರೆ. ನಿಮ್ಮ ಆಳುಗಳು ಅಂದರೆ ನಿಮ್ಮ ಸೈನಿಕರು ನನ್ನ ಬಟ್ಟೆಯನ್ನು ಕದ್ದು ಈ ರೀತಿಯೆಲ್ಲ ಮೋಸ ಮಾಡೋದು ಸರಿಯಲ್ಲ, ದಯವಿಟ್ಟು ನನ್ನ ಹಳೆ ಬಟ್ಟೆಯನ್ನು ನನಗೆ ಹಿಂದಿರುಗಿಸಿದ್ರೆ ಸರಿ, ಇಲ್ಲ ಅಂದರೆ ಅಂತ ನಮ್ಮ ಚಿನ್ನಪಳುವೆಟ್ಟರವ್ರನ್ನು ಉದ್ದೇಶಿಸಿ ಇದೇ ರೀತಿ ಇಲ್ಲ ಅಂದರೆ ಅಂತ ಕೈಯನ್ನು ತೋರಿಸ್ತಾರೆ ಸ್ನೇಹಿತರೆ. ಇದನ್ನು ಗಮನಿಸಿದಂತಹ ನಮ್ಮ ಚಿನ್ನಪಳುವೆಟ್ಟರವರು ಕೂಡಲೇ ನಮ್ಮ ವಂದ್ಯದೇವನವ್ರನ್ನ ಉದ್ದೇಶಿಸಿ, ಏನಪ್ಪ ತಮ್ಮ, ನನ್ನ ಮೇಲೆ ಈ ರೀತಿ ಕೈ ತೋರಿಸ್ಕೊಂಡು ಮಾತಾಡ್ತಾ ಇದೆಯಾ, ಕೈ ಇಳಿಸು ಅಂತ ಒಂದು ರೀತಿ ಅವರು ಕೂಡ ಒಂದು ರೀತಿ ಗರ್ವದಿಂದ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಮ ಚಿನ್ನಪಳುವೆಟ್ಟರವರು ವಂದ್ಯದೇವನವ್ರನ್ನ ಉದ್ದೇಶಿಸಿ, ನೋಡ್ತಮ್ಮ, ನಿನ್ನ ಹಳೆ ಬಟ್ಟೆಗಳನ್ನು ನಾನು ಕೊಡ್ತೀನಿ, ಅದಕ್ಕೆ ನಾನು ಜವಾಬ್ದಾರಿ, ನಿನ್ನ ಹಳೆ ಬಟ್ಟೆಗಳು ನಿನಗೆ ಬೇಕಲ್ವಾ, ಸರಿ ನನ್ನ ಜೊತೆ ಬಾ ಅಂತ ಅವರ ಒಂದು ಮಾಳಿಗೆಗೆ ಕರ್ಕೊಂಡೋಗಿ ಸೈನಿಕರನ್ನು ಉದ್ದೇಶಿಸಿ, ನೋಡ್ರಪ್ಪ ಇವನ ಹಳೆ ಬಟ್ಟೆಗಳು ಏನಿದೆಯೋ ಅದನ್ನೆಲ್ಲ ತೊಗೊಂಬಂದು ಕೊಡ್ರಪ್ಪ ಅಂತ ಹೇಳ್ತಾರೆ. ಕೂಡಲೇ ಆ ಹಳೆ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ನಮ್ಮ ವಂದ್ಯದೇವನವ್ರಿಗೆ ಕೊಡ್ತಾರೆ ಸ್ನೇಹಿತರೆ. ಆ ಹಳೆ ಬಟ್ಟೆಗಳನ್ನು ಕೊಟ್ಟಿದ ತಕ್ಷಣ ನಮ್ಮ ವಂದ್ಯದೇವನವರು ಹಳೆ ಬಟ್ಟೆಗಳಲ್ಲಿ ಎಲ್ಲವನ್ನು ಅಂದರೆ ಎಲ್ಲ ವಸ್ತುಗಳು, ಅವ್ರು ತಂದಂತಹ ಎಲ್ಲ ವಸ್ತುಗಳು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಅವ್ರಿಗೆ ಕುಂದವೈ ಪಿರಾಟಿಯರವ್ರಿಗೆ ಕೊಡಬೇಕಾದಂಥ ಆ ಪತ್ರ ಏನು ಕಳ್ಕೊಂಡಿದ್ರು ಆ ಒಂದು ಪತ್ರ ಕೂಡ ಸಿಗುತ್ತೆ ಸ್ನೇಹಿತರೆ. ಅಂದರೆ ಇವಾಗ ನಮಗೆ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ ಆಗೋಗುತ್ತೆ, ಇದೇನಿದೆ ಆಶ್ಚರ್ಯ, ನಾನು ಅವಾಗಲೇ ನೋಡಿಕೊಂಡಾಗ ನಾನು ಡ್ರೆಸ್ ಚೇಂಜ್ ಮಾಡೋದಕ್ಕಿಂತ ಮುಂಚೆ, ಸ್ನಾನ ಮಾಡೋದಕ್ಕಿಂತ ಮುಂಚೆ ನನ್ನ ಅಂದರೆ ಕುಂದವೈ ಪಿರಾಟಿಯರವ್ರಿಗೆ ಕೊಡಬೇಕಾದಂಥ ಪತ್ರ ಕಳೆದೋಗಿತ್ತು, ಇರಲಿಲ್ಲ, ಈಗ ನಾನು ಡ್ರೆಸ್ ಚೇಂಜ್ ಮಾಡಿ ಹೊಸ ಬಟ್ಟೆ ಹಾಕೊಂಡಿದ್ದೀನಿ, ಈಗ ಈ ಚಿನ್ನಪಳುವೆಟ್ಟರವ್ರ ಕೈಯಿಂದ ಇಸ್ಕೊಂಡಂತಹ ಈ ಹಳೆ ಬಟ್ಟೆ ನನ್ನ ಹಳೆ ಬಟ್ಟೆಯಲ್ಲಿ ಇದ್ದಕ್ಕಿದ್ದಂತೆ ಮತ್ತೆ ವಾಪಸ್ ಬಂದುಬಿಟ್ಟಿದೆಯಲ್ಲ, ಈ ಒಂದು ಪತ್ರ ಕುಂದವೈ ಪಿರಾಟಿಯರವ್ರಿಗೆ ಕೊಡಬೇಕಾದಂಥ ಪತ್ರ ಹೇಗೆ ಬಂತು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ವಂದ್ಯದೇವನವ್ರಿಗೆ ಅರ್ಥ ಆಗುತ್ತೆ, ಓಹೋ ಇದೆಲ್ಲ ಚಿನ್ನಪಳುವೆಟ್ಟರವ್ರ ಕೆಲಸನೇ, ಅಂದರೆ ಅವ್ರಿಗೆ ಈ ಪತ್ರ ಸಿಕ್ಬಿಟ್ಟಿದೆ. ಸೊ ಹಾಗಾಗಿ ಈ ಪತ್ರ ಅವ್ರಿಗೆ ಸಿಕ್ಕಿರೋ ಕಾರಣದಿಂದ ಈ ಪತ್ರವನ್ನು ಓದಿ ಆಲ್ರೆಡಿ ನನ್ನ ಹಳೆ ಬಟ್ಟೆ ಅವ್ರ ಹತ್ರ ಇತ್ತಲ್ಲ, ಸೊ ಹಾಗಾಗಿ ಈಗ ನಾನು ಆ ಹಳೆ ಬಟ್ಟೆಯನ್ನು ಮತ್ತೆ ವಾಪಸ್ ಕೇಳ್ತಾ ಇರೋ ಕಾರಣದಿಂದ ಆ ಹಳೆ ಬಟ್ಟೆಯಲ್ಲಿ ನಾನು ಮುಖ್ಯವಾದಂಥ ವಸ್ತುಗಳನ್ನೆಲ್ಲ ಇಟ್ಟಿದ್ದೆ ಅನ್ನೋ ಒಂದು ಕಾರಣದಿಂದ ಅದನ್ನು ತಿಳ್ಕೊಂಡು ನಮ್ಮ ಚಿನ್ನಪಳುವೆಟ್ಟರವರು ಇದನ್ನು ಕೂಡ ಸೇರಿಸಿ ಅದರಲ್ಲಿ ಇಟ್ಟು ಕೊಟ್ಟಿದ್ದಾರೆ. ಓಹೋ ಇದಾ ಕತೆ ಅಂತ ನಮ್ಮ ವಂದ್ಯದೇವನವ್ರಿಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ವಂದ್ಯದೇವನವ್ರಿಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಗೆ ಅರ್ಥ ಆಗುತ್ತೆ ಅಂತ ನೀವು ನನ್ನನ್ನು ಕೇಳೋದೇ ಆದರೆ, ನಮ್ಮ ವಂದ್ಯದೇವನವರು ತಂದಂತಹ ದುಡ್ಡು ಹಣ ಏನಿತ್ತು ಹಳೆ ಬಟ್ಟೆಯಲ್ಲಿ, ಆ ಹಣಕ್ಕಿಂತ ಇನ್ನೂ ಎಕ್ಸ್ಟ್ರಾ ಹಣ ಇರುತ್ತೆ ಸ್ನೇಹಿತರೆ. ಸೊ ಎಕ್ಸ್ಟ್ರಾ ಹಣ ಯಾವಾಗ ನಮ್ಮ ವಂದ್ಯದೇವನವರು ನೋಡ್ತಾರೋ, ಇಲ್ಲಿ ಎಕ್ಸ್ಟ್ರಾ ಹಣ ಹೇಗೆ ಬರೋದಕ್ಕೆ ಸಾಧ್ಯ, ಒಂದು ಈ ಬಟ್ಟೆಯನ್ನು ಯಾರಾದರೂ ಚೆಕ್ ಮಾಡಿದ್ರೇ ಸಾಧ್ಯ, ಓಹೋ ಈ ಬಟ್ಟೆಯನ್ನು ಯಾರೋ ಚೆಕ್ ಮಾಡಿದ್ದಾರೆ, ಯಾರೋ ಏನು ಚಿನ್ನಪಳುವೆಟ್ಟರವರು ಚೆಕ್ ಮಾಡಿದ್ದಾರೆ, ಅಲ್ಲಿರ್ತಕ್ಕಂತಹ ಅಂದರೆ ಚೆಕ್ ಮಾಡಬೇಕಾದ್ರೆ ಇವರಿಗೆ ಈ ಪತ್ರವನ್ನು ಕೂಡ ಇವರು ಓದಿರ್ತಾರೆ, ಅಂದಮೇಲೆ ಈ ಪತ್ರದಲ್ಲಿರ್ತಕ್ಕಂಥ ವಿಷಯ ಆಲ್ರೆಡಿ ಚಿನ್ನಪಳುವೆಟ್ಟರವ್ರಿಗೆ ಗೊತ್ತಾಗೋಗಿದೆ, ಓಹೋ ಇದಕ್ಕೇನಾ ನಮ್ಮ ಚಿನ್ನಪಳುವೆಟ್ಟರವರು ನನ್ನ ಮೇಲೆ ತುಂಬಾ ಅನುಮಾನ ಬಂದು ನನ್ನ ಹಿಂದೆ ಈ ರೀತಿ ಸೈನಿಕರನ್ನು ಫಾಲೋ ಮಾಡೋದಕ್ಕೆ ಬಿಟ್ಟಿರೋದು, ಓಹೋ ಸರಿ ಅಂತ ಮನಸ್ಸಿನಲ್ಲೇ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ವಂದ್ಯದೇವನವರು ಹಳೆ ಬಟ್ಟೆಯನ್ನೇ ಮತ್ತೆ ಧರಿಸಿ ಮತ್ತೆ ಈಗ ನಮ್ಮ ವಂದ್ಯದೇವನವರು ಆ ಸೈನಿಕರ ಜೊತೆ ಈಗ ಅರಮನೆಯನ್ನೆಲ್ಲ ಒಂದ್ಸತಿ ಸುತ್ತಕೊಂಡು ನೋಡ್ಕೊಂಬರ್ತೀನಿ ಅಂತ ಹೇಳಿ ಬಂದಿರೋದು ಸ್ನೇಹಿತರೆ. ಸೊ ಈಗ ಕತೆ ಮುಂದೆ ಏನಾಗುತ್ತೆ ಅಂದರೆ, ಇವಾಗ ಸ್ವಲ್ಪ ನಾನು ಹಿಂದೆ ಹೋಗಿದ್ದೆ, ಸೊ ಈಗ ನಾವು ಮಾಮೂಲಿ ಕಥೆಯನ್ನು ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಈಗ ನಮ್ಮ ವಂದ್ಯದೇವನವರು ಹೀಗೆ ಸೈನಿಕರನ್ನು ತುಂಬ ತಲೆ ತಿಂತಾ ಇದ್ದಾರೆ. ಅಂದರೆ ಈ ಮಾಳಿಗೆ ಯಾರು ಕಟ್ಟಿದ್ದು, ಆ ಮಾಳಿಗೆ ಯಾರು ಕಟ್ಟಿದ್ದು, ಆ ಮಾಳಿಗೆಯ ಇತಿಹಾಸ ಏನು, ಈ ರೀತಿ ತಲೆ ತಿಂದ್ಕೊಂಡು ಅಂದರೆ ಅವರ ಒಂದು ತಲೆಯನ್ನು ತಿಂದ್ಕೊಂಡು ಅಂದರೆ ಅವರನ್ನು ಸ್ವಲ್ಪ ಬೇಜಾರು ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ವಂದ್ಯದೇವನವರು. ಹೀಗೆ ಬೇಜಾರು ಮಾಡ್ತಾ ಬರಬೇಕಾದ್ರೆ ನಮ್ಮ ವಂದ್ಯದೇವನವರು ಒಂದು ಯೋಚನೆ ಮಾಡ್ತಾರೆ. ಅಂದರೆ ಅವ್ರ ಎದುರುಗಡೆ ದೂರದಲ್ಲಿ ಒಂದಷ್ಟು ಜನ ಸೈನಿಕರು ಬರ್ತಾ ಇರೋದು ಅವ್ರಿಗೆ ಕಾಣಿಸುತ್ತೆ. ಸೊ ಈ ಸೈನಿಕರೆಲ್ಲ ಬರ್ತಾ ಇದ್ದಾರೆ, ಮತ್ತು ಈ ಸೈನಿಕರ ಜೊತೆ ನಾನು ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೋದಾ ಅಂತ ಪ್ಲ್ಯಾನ್ ಆಗ್ತಾರೆ. ಮತ್ತು ಎಷ್ಟೋ ಪ್ಲ್ಯಾನ್ಗಳು, ಎಷ್ಟೋ ತಂತ್ರವನ್ನು ಮಾಡ್ತಾರೆ ಮನಸ್ಸಿನಲ್ಲಿ, ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೇ ಅಲ್ಲಿ ಮೊಸರು ಮಾರೋ ಅಂತ ಒಬ್ಬರು ಅಮ್ಮ ಬರ್ತಾರೆ. ಆ ಮೊಸರು ಮಾರೋ ಅಂತ ಅಮ್ಮ ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಂದರೆ ಎದುರುಗಡೆ ದೂರದಲ್ಲಿ ಬರ್ತಾ ಇರ್ತಕ್ಕಂಥ ಸೈನಿಕರಲ್ಲಿ ಒಬ್ಬ ಸೈನಿಕ ಕುದುರೆ ಮೇಲೆ ಬರ್ತಾ ಇರಬೇಕಾದ್ರೆ ಆ ಮೊಸರು ಮಾರೋ ಅಂತ ಅಮ್ಮನನ್ನು ಉದ್ದೇಶಿಸಿ, ಏನಮ್ಮ ಮೊಸರು ಕೊಡಪ್ಪ, ಅಂದರೆ ಏನಮ್ಮ ಮೊಸರು ಇದೆ, ಮಜ್ಜಿಗೆನೂ ಇದೆಯಾ ಅಂತ ಕೇಳ್ತಾರೆ. ಹೌದೌದು ಮಜ್ಜಿಗೆನೂ ರೆಡಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮಜ್ಜಿಗೆಯನ್ನು ಸರಿ ಮಜ್ಜಿಗೆ ನಮ್ಮೆಲ್ರಿಗೂ ಮಜ್ಜಿಗೆ ಕೊಡು ಅಂತ ಕೇಳಿದ ತಕ್ಷಣ ಇಲ್ಲ ಕಾಸು ಕೊಡಿ ಮಜ್ಜಿಗೆ ಕೊಡ್ತೀನಿ ಅಂತ ಕೇಳ್ತಾರೆ. ಅದಕ್ಕೆ ಆ ಸೈನಿಕರಲ್ಲಿ ಒಬ್ಬ ಏನು ಕಾಸೆಲ್ಲ ಕೊಡೋದಕ್ಕಾಗೋದಿಲ್ಲ, ದಯವಿಟ್ಟು ಮಜ್ಜಿಗೆ ಕೊಟ್ಬಿಡು, ನನ್ನ ಹತ್ರ ಆಟ ಆಡಬೇಡ ಅಂತ ಹೇಳ್ತಾರೆ, ಒಂದು ರೀತಿ ರೇಗೋ ರೀತಿಲಿ. ಅದಕ್ಕೆ ಆ ಮೊಸರು ಮಾರೋ ಅಂತ ಅಮ್ಮ ಇಲ್ಲ
ಕೈಗೆಲ್ಲ ಕೊಡೋದಕ್ಕಾಗಲ್ಲ ಅಂದಿದ ತಕ್ಷಣ ಆ ಕುದುರೆ ಮೇಲೆ ಇರ್ತಕ್ಕಂಥ ಸೈನಿಕರು ಆ ಮೊಸರು ಮಾರೋ ಅಮ್ಮನನ್ನು ಹಟ್ಟಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ಮೊಸರು ಮಾರೋ ಅಮ್ಮ ಏನು ಮಾಡೋದು ಬೇರೆ ವಿಧಿ ಇಲ್ಲದೆ ಆ ಮೊಸರನ್ನು ಅಲ್ಲೇ ಚೆಲ್ಲೋ ರೀತಿ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಅಲ್ಲೇ ಬಿಟ್ಟು ಓಡೋಗೋಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಹೀಗೆ ಅವರೆಲ್ಲ ಓಡೋಗೋಕ್ಕೆ ಶುರು ಮಾಡಿದ ತಕ್ಷಣ ಆ ಸೈನಿಕರೆಲ್ಲ ಓಡೋಗೋಕ್ಕೆ ಶುರು ಮಾಡ್ತಾರೆ. ನಂತರ ಸೈನಿಕರಿಂದ ಇನ್ನೂ ಒಂದಷ್ಟು ಜನ ಸೈನಿಕರು ಓಡೋಗೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನಮ್ಮ ವಂದ್ಯದೇವನವರು ಅಡ್ವಾಂಟೇಜ್ ಆಗಿ ತಗೊಂಡು ಇವರಿಂದ ನಾನು ಯಾಕೆ ಓಡೋಗಬಾರ್ದು, ಆ ಅಮ್ಮನನ್ನು ಕಾಪಾಡೋ ರೀತಿ ಅಂದರೆ ಆ ಅಮ್ಮನನ್ನು ಕಾಪಾಡ್ತೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೇ ಒಂದು ನೆಪ ಇಟ್ಕೊಂಡು ನಾನು ತಪ್ಪಿಸ್ಕೊಬಿಡ್ಬೋದಲ್ಲ ಅಂತೇಳಿ ನಮ್ಮ ವಂದ್ಯದೇವನವರು ಕೂಡ ಆ ಒಂದು ಸೈನಿಕರ ಜೊತೆ ಸೇರಿಕೊಂಡು ನಮ್ಮ ವಂದ್ಯದೇವನವರು ಕೂಡ ಓಡೋಗೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಯಾವಾಗ ನಮ್ಮ ವಂದ್ಯದೇವನವರು ಓಡೋಗೋದಕ್ಕೆ ಶುರು ಮಾಡ್ತಾರೋ ಅವ್ರ ಜೊತೆ ಇರ್ತಕ್ಕಂತಹ ಸೈನಿಕರು ಕೂಡ ಇವರನ್ನು ಫಾಲೋ ಮಾಡ್ಕೊಂಡು ಓಡೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಮ ವಂದ್ಯದೇವನವರು ಓಡ್ತಾರೆ ಅಂದರೆ ಆ ಸಿಟಿ ತಂಜಾವೂರು ಅರಮನೆ ಒಳಗಡೆ ಇರ್ತಕ್ಕಂತಹ ದೊಡ್ಡ ಸಿಟಿ ಎಲ್ಲೆಲ್ಲೋ ಸಂಧಿಗಳಲ್ಲೆಲ್ಲ ಓಡೋಗೋದಕ್ಕೆ ಶುರು ಮಾಡ್ತಾರೆ. ಎಲ್ಲೆಲ್ಲೋ ಸಂಧಿಗಳಲ್ಲೆಲ್ಲ ಓಡ್ತಾ ಇರ್ತಾರೆ ನಮ್ಮ ವಂದ್ಯದೇವನವರು. ಓಡಬೇಕಾದ್ರೆ ಒಂದು ಸಂಧಿ ಬರುತ್ತೆ. ಆ ಸಂಧಿಯನ್ನು ದಾಟ್ಕೊಂಡು ಫುಲ್ಲು ಸ್ಟ್ರೈಟಾಗಿ ಓಡ್ತಾರೆ, ಮತ್ತು ಕಟಿಂಗ್ ಮಾಡ್ತಾರೆ. ಅಂದರೆ ಒಂದು ಕಡೆ ರೈಟು ಲೆಫ್ಟು ಹೀಗೆ ಓಡ್ತಾನೆ ಇರ್ತಾರೆ. ಸೊ ಹೀಗೆ ಓಡಬೇಕಾದ್ರೆ ಸ್ವಲ್ಪ ದೂರ ಓಡಿದ ನಂತರ ಅಂದರೆ ಅವರು ಎಷ್ಟೊಂದು ಕಡೆ ರೈಟ್ ತೊಗೊಂಡು ಲೆಫ್ಟ್ ತೊಗೊಂಡೆಲ್ಲ ಓಡೋಗಿರ್ತಾರಲ್ಲ. ಸೊ ಹಾಗಾಗಿ ಸ್ವಲ್ಪ ದೂರ ಓಡಿದ ತಕ್ಷಣ ಸ್ವಲ್ಪ ದೂರ ಓಡ್ತಾ ಇರ್ತಾರೆ. ನಂತರ ಸ್ವಲ್ಪ ದೂರ ಬಂದಿದ ತಕ್ಷಣ ಅವರು ಒಂದು ಕಡೆ ನಿಂತ್ಕೋತಾರೆ ಸ್ನೇಹಿತರೆ. ಒಂದು ಕಡೆ ನಿಂತ್ಕೊಂಡಿದ್ದ ತಕ್ಷಣ ಅವರು ಹಿಂದೆ ತಿರುಗಿ ನೋಡ್ತಾರೆ. ಯಾರು ಬರ್ತಾ ಇರೋದಿಲ್ಲ, ಯಾರು ಫಾಲೋ ಮಾಡ್ತಾ ಇರಲ್ಲ. ಹಿಂದೆ ಎಲ್ಲ ಶಾಂತವಾಗಿರುತ್ತೆ ಸ್ನೇಹಿತರೆ. ನಂತರ ಅವ್ರಿಗೆ ಗ್ಯಾರಂಟಿ ಆಗುತ್ತೆ, ಅಬ್ಬಾ ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ, ಹೇಗೋ ಇಲ್ಲಿಂದ ಹೇಗಾದರೂ ಮಾಡಿ ಹೊರಗಡೆ ಹೋಗೋದಕ್ಕೆ ನಾನು ದಾರಿ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಾ ಅವರು ಹಾಗೆ ಸುಸ್ತಾಗಿ ನಡೆದುಕೊಂಡು ಬರಬೇಕಾದ್ರೆ ಅವ್ರಿಗೆ ಡೆಡ್ ಎಂಡ್ ಸಿಕ್ಬಿಡುತ್ತೆ ಸ್ನೇಹಿತರೆ. ಡೆಡ್ ಎಂಡ್ ಅಂದರೆ ಅಲ್ಲಿ ಎದುರುಗಡೆ ದೊಡ್ಡ ಗೋಡೆ ಸಿಗುತ್ತೆ. ಅದೊಂದು ರೀತಿ ಕಾಂಪೌಂಡ್ ಗೋಡೆ. ಸೊ ಹಾಗಾಗಿ ಆ ಕಾಂಪೌಂಡ್ ಗೋಡೆ ಹತ್ರ ಬಂದು ಕಾಂಪೌಂಡ್ ಗೋಡೆಗೆ ಇವರು ವರ್ಕೊಂಡು ನಿಂತ್ಕೋತಾರೆ ಸ್ನೇಹಿತರೆ. ಅಂದರೆ ಆ ಕಾಂಪೌಂಡ್ ಗೋಡೆ ಮೇಲೆ ಇವರು ತುಂಬಾ ಸುಸ್ತಾಗಿರುತ್ತೆ. ಸೊ ಹಾಗಾಗಿ ಆ ಕಾಂಪೌಂಡ್ ಗೋಡೆ ಮೇಲೆ ಇವರ ಬೆನ್ನನ್ನು ಒರಗಿಸಿ ಇವರು ನಿಂತ್ಕೋತಾರೆ ಸ್ನೇಹಿತರೆ. ನಿಂತ್ಕೊಂಡು ಹಾಗೇ ಸ್ವಲ್ಪ ಕೆಳಗೆ ಕೂತ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ಆ ಕಾಂಪೌಂಡ್ ಗೋಡೆ ಕೆಳಗಡೆನೆ ಹಾಗೆ ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡು ಸ್ವಲ್ಪ ಸುಸ್ತಾಗಿರುತ್ತೆ, ತುಂಬಾ ಸುಸ್ತಾಗಿರುತ್ತೆ. ಸೊ ಹಾಗೆ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಹಾಗೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ನಿದ್ದೆ ಮಾಡಿದ ತಕ್ಷಣ ಅಂದರೆ ಇದೆಲ್ಲ ನಡೀತಾ ಇರ್ತಕ್ಕಂತಹ ಘಟನೆಗಳು ಇವೆಲ್ಲ ಏನು ನಡೀತಾ ಇದೆ, ಇದು ಬಂದು ಸಂಜೆ ಅಂದರೆ ಒಂದು 6:30-7 ಗಂಟೆ ಸಮಯದಲ್ಲಿ ಒಂದು 6:30 ಸಮಯದಲ್ಲಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಇವರು ಯಾವಾಗ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ, ನಿದ್ದೆ ಮಾಡಿ ಒಂದು 2 ಗಂಟೆ ನಂತರ ಫುಲ್ಲು ರಾತ್ರಿ ಆಗೋಗುತ್ತೆ ಸ್ನೇಹಿತರೆ. ಇವರು 2 ಗಂಟೆ ನಂತರ ಎದ್ದೊಳ್ತಾರೆ, ಎಚ್ಚರ ಆಗುತ್ತೆ. ನೋಡಿದ್ರೆ ಫುಲ್ಲು ರಾತ್ರಿ, ಎಲ್ಲೆಲ್ಲೂ ಕೂಡ ರಾತ್ರಿ ಅಂದರೆ ಎಲ್ಲೆಲ್ಲೂ ಕೂಡ ಚೋಳ ಸಾಮ್ರಾಜ್ಯದ ಅರಮನೆ ಅಂದರೆ ತಂಜಾವೂರು ಅರಮನೆ ಒಳಗಡೆ ಎಲ್ಲೆಲ್ಲೂ ಕೂಡ ಲೈಟ್ಸ್ ಎಲ್ಲ ದೂರದಲ್ಲಿ ಕಾಣಿಸ್ತಾ ಇದೆ. ಆದರೆ ಇವ್ರು ಇರ್ತಕ್ಕಂತಹ ಜಾಗದಲ್ಲಿ ತುಂಬಾ ಕತ್ಲು. ಸೊ ಹಾಗಾಗಿ ಇವ್ರು ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಲೈಟ್ಸ್ ಇಲ್ಲ. ಬಟ್ ಯಾಕಂತಂದರೆ ಇವ್ರು ಇರ್ತಕ್ಕಂಥ ಜಾಗ ಜನ ಓಡಾಡದೇ ಇರ್ತಕ್ಕಂಥ ಪ್ರದೇಶಕ್ಕೆ ಬಂದು ನಮ್ಮ ವಂದ್ಯದೇವನವರು ಈಗ ಆ ಒಂದು ಗೋಡೆ ಅಂದರೆ ಆ ಗೋಡೆ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ನಮ್ಮ ವಂದ್ಯದೇವನವ್ರಿಗೆ ಯೋಚನೆ, ಅಯ್ಯಯ್ಯೋ ಏನಪ್ಪ ಇದು, ನಾನು ಬೇರೆ ನಿದ್ದೆ ಮಾಡಿಬಿಟ್ಟಿದ್ದೆ, 2 ಅವರ್ ಆಗೋಗಿದೆ. ಈಗ ನಾನು ಎಲ್ಲಿ ಅಂತ ಹುಡುಕ್ಲಿ, ಎಲ್ಲಿ ಅಂತ ಹೋಗಲಿ ದಾರಿಯನ್ನು, ಅಂದರೆ ಎಲ್ಲಿ ಅಂತ ಹುಡುಕ್ಲಿ ದಾರಿ, ಅಂದರೆ ಯಾವ ದಾರಿಯಲ್ಲಿ ಹೋದರೆ ಈ ಒಂದು ಅರಮನೆಯಿಂದ ನಾನು ಹೊರಗಡೆ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ದೂರದಲ್ಲಿ ಅಂದರೆ ಆಕಾಶದಲ್ಲಿ ಚಂದ್ರ ಬೇರೆ ಕಾಣ್ತಾ ಇದೆ. ಸೊ ಹಾಗಾಗಿ ಒಂದು ರೀತಿ ಆ ಒಂದು ಚಂದ್ರನ ಬೆಳಕಿನಲ್ಲಿ ನಮ್ಮ ವಂದ್ಯದೇವನವರು ಆ ಒಂದು ಗೋಡೆ ಹತ್ರ ಕೂತ್ಕೊಂಡಿದ್ದಾರೆ. ಸೊ ಎಲ್ಲೂ ಕೂಡ ಓಡಾಡುವಂಥ ಶಬ್ದ ಅಂದರೆ ಜನರ ಶಬ್ದನೇ ಇಲ್ಲ, ಆದರೆ ದೂರದಲ್ಲಿ ಲೈಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಇದನ್ನು ಅರ್ಥ ಮಾಡಿಕೊಂಡು, ಓಹೋ ನಾನು ಈ ಗೋಡೆ ಪಕ್ಕ ಕೂತಿದ್ದೀನಿ ಅಂದರೆ ಮೋಸ್ಟ್ಲಿ ನಾನು ಬಾರ್ಡರ್ ಹತ್ರ ಬಂದ್ಬಿಟ್ಟಿದ್ದೀನ, ಅಂದರೆ ಈ ಗೋಡೆಯನ್ನು ದಾಟಿದರೆ ನಾನು ಹೊರಗಡೆ ಹೋಗ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಯಾರೋ ಹಿಂದೆಯಿಂದ ಕರೆದಂಗಾಗುತ್ತೆ ನಮ್ಮ ವಂದ್ಯದೇವನವ್ರನ್ನ. ಅಂದರೆ ಹೆಸರಿಟ್ಟು ಕರೆಯೋದಿಲ್ಲ ಸ್ನೇಹಿತರೆ. ಏನೋ ಕೂತ್ಕೊಂಡಿದೆಯಲ್ಲ, ಈಗಲೇ ಲೇಟ್ ಆಗಿದೆ, ಈ ಏಣಿಯನ್ನು ಅಂದರೆ ಈ ಏಣಿಯ ಸಹಾಯದಿಂದ ದಯವಿಟ್ಟು ಹತ್ತಿ ಈ ಕಡೆ ಕಾಂಪೌಂಡಿಗೆ ಬಾ, ದಯವಿಟ್ಟು ಬಾ ಬೇಗ, ಈಗಲೇ ಲೇಟ್ ಆಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಆಶ್ಚರ್ಯ ಆಗಿ, ಯಾರಪ್ಪ ಇದು, ಈ ಗೋಡೆ ಪಕ್ಕದಲ್ಲಿ ಬೇರೆ ದೊಡ್ಡ ಮರ ಬೇರೆ ಕಾಣಿಸ್ತಾ ಇದೆ, ಮೋಸ್ಟ್ಲಿ ಆ ಮರದಲ್ಲಿ ಏನಾದರೂ ದೆವ್ವಾಗಿವ ನನ್ನನ್ನು ಕರೀತಾ ಇರ್ಬೋದಾ ಅಂತ ಯೋಚನೆ ಮಾಡ್ತಾರೆ ನಮ್ಮ ವಂದ್ಯದೇವನವರು. ನಂತರ ನಮ್ಮ ವಂದ್ಯದೇವನವರು ಕುತ್ಕೊಂಡಿದ್ದಂತಹ ಜಾಗದ ಪಕ್ಕ ಒಂದು ಏಣಿ ಬಂದು ನಿಂತ್ಕೊಳ್ಳುತ್ತೆ ಸ್ನೇಹಿತರೆ. ಆ ಏಣಿಯನ್ನು ನೋಡಿದ ತಕ್ಷಣ ನಮ್ಮ ವಂದ್ಯದೇವನವರು ಕೂತ್ಕೊಂಡೆ ಆ ಏಣಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿದ್ದ ತಕ್ಷಣ, ಏನಿದು ಒಂದು ಏಣಿ ಬಂದು ಬೇರೆ ನಿಂತ್ಕೋತಾ ಇದೆಯಲ್ಲ, ಅಯ್ಯಯ್ಯೋ ಏನಾದರೂ ದೆವ್ವಾಗಿವ ಬಂದುಬಿಡ್ತಾ ಅಂತ ಸ್ವಲ್ಪ ಮೇಲೆ ನೋಡ್ತಾರೆ. ನೋಡಿದ್ರೆ ಒಂದು ಹೆಣ್ಣು ಮಗಳು ಮರದ ಮೇಲೆ ಕೂತ್ಕೊಂಡು, ಅಂದರೆ ಆ ಗೋಡೆ ಪಕ್ಕ ಇರತಕ್ಕಂತಹ ಮರದ ಮೇಲೆ ಕೂತ್ಕೊಂಡು, ನಿನಗೆ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ, ಈಗಲೇ ಲೇಟ್ ಆಗಿದೆ, ನಿಮ್ಮ ರಾಣಿ ಅಂದರೆ ನಮ್ಮ ರಾಣಿ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಈಗಲೇ ಲೇಟ್ ಆಗಿದೆ, ದಯವಿಟ್ಟು ಏಣಿಯ ಸಹಾಯದಿಂದ ನೀನು ಈ ಕಡೆ ಬಾ, ಈಗಲೇ ತಡ ಆಗಿದೆ, ಪಳುವೂರು ಇಳೆಯರಾಣಿ ನಂದಿನಿ ಆಲ್ರೆಡಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ, ದಯವಿಟ್ಟು ಏಣಿಯನ್ನು ಹತ್ತಿ ನೀನು ಈ ಕಡೆ ಬಾ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾರೆ, ಓಹೋ
ಯಾರೋ ವ್ಯಕ್ತಿ ಇಲ್ಲಿ ಬರಬೇಕಾಗಿತ್ತು ಈ ಸಮಯಕ್ಕೆ, ಆ ವ್ಯಕ್ತಿಯ ಬದಲು ನಾನಿಲ್ಲಿ ಬಂದಿದ್ದೀನಿ. ನನ್ನನ್ನೇ ಆ ವ್ಯಕ್ತಿ ಅಂದ್ಕೊಂಡು ಈ ಹುಡುಗಿ, ಈ ಹೆಣ್ಣು ಮಗಳು ನನ್ನನ್ನು ಏಣಿ ಹತ್ತಿ ಬಾ ಅಂತ ಕರಿತಾ ಇದ್ದಾಳೆ. ಸರಿ, ಮುಂದೆ ಏನಾಗುತ್ತೆ ನೋಡೋಣ. ಜೈ ಮಾಕಳಮ್ಮ ಅಂತ ಹೇಳಿ ನಮ್ಮ ವಂದ್ಯದೇವನವರು ಆ ಏಣಿಯನ್ನು ಹತ್ಕೋತಾರೆ ಸ್ನೇಹಿತರೆ. ನಂತರ ಆ ಏಣಿಯ ಸಹಾಯದಿಂದ ನಮ್ಮ ವಂದ್ಯದೇವನವರು ಗೋಡೆಯ ಆ ಕಡೆ ಪ್ರದೇಶ, ಅಂದರೆ ಆ ಗೋಡೆಯನ್ನು ಏಣಿಯ ಸಹಾಯದಿಂದ ಹತ್ತಿ ಆ ಗೋಡೆಯ ಆ ಕಡೆ ಪ್ರದೇಶಕ್ಕೆ ಜಂಪ್ ಮಾಡಿ ಇಳಿತಾರೆ ಸ್ನೇಹಿತರೆ. ನಮ್ಮ ಆ ಒಂದು ಹೆಣ್ಣು ಮಗಳು, ಅಂದರೆ ಆ ಒಂದು ಹೆಣ್ಣು ಮಗಳು ಮರದ ಮೇಲೆ ಕೂತ್ಕೊಂಡು ಈ ರೀತಿ ಏಣಿಯನ್ನು ನಮ್ಮ ವಂದ್ಯದೇವನವ್ರಿಗೋಸ್ಕರ ಕೊಟ್ಲಲ್ವಾ, ಸೊ ಆ ಹೆಣ್ಣು ಮಗಳು ಮರದಿಂದ ಕೆಳಗಡೆ ನಿಧಾನಕ್ಕೆ ಇಳಿತಾರೆ ಸ್ನೇಹಿತರೆ. ನಂತರ ಆ ಹೆಣ್ಣು ಮಗಳು ಕೂಡಲೇ ಸರಿ ಬಾ, ತಡ ಆಯಿತು ಅಂತ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ನಮ್ಮ ವಂದ್ಯದೇವನವರು ಕೂಡ ಅವ್ರ ಹಿಂದೆನೇ ಹೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಮ ವಂದ್ಯದೇವನವ್ರ ಮುಖವನ್ನು ಆ ಹೆಣ್ಣು ಮಗಳು ಸರಿಯಾಗಿ ನೋಡಿರೋದಿಲ್ಲ ಸ್ನೇಹಿತರೆ. ನಂತರ ಇವರಿಬ್ಬರು ಕೂಡ ಕಾಲುದಾರಿ, ಅಂದರೆ ಕಾಲುದಾರಿ ಇರುತ್ತೆ ಅಲ್ಲಿ, ಅಂದರೆ ಇವರು ಇಳಿದಂಥ ಆ ಪ್ರದೇಶ, ಅಂದರೆ ನಮ್ಮ ವಂದ್ಯದೇವನವರು ಆ ಗೋಡೆಯ ಆ ಕಡೆ ಏನು ಜಂಪ್ ಮಾಡ್ತಾರೆ, ಆ ಗೋಡೆಯ ಆ ಕಡೆ ಪ್ರದೇಶದಲ್ಲಿ ಇರ್ತಕ್ಕಂತಹ ಪ್ರದೇಶ ತುಂಬಾ ಒಂದು ದಟ್ಟವಾದಂತಹ, ಒಂದು ರೀತಿ ದಟ್ಟವಾದಂತಹ ಅರಣ್ಯ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬಟ್ ಒಂದು ರೀತಿ ದಟ್ಟವಾದಂತಹ ಒಂದು ರೀತಿ ಉದ್ಯಾನವನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆ ಒಂದು ಉದ್ಯಾನವನದಲ್ಲಿ ಒಂದು ಕಾಲುದಾರಿ ಇರುತ್ತೆ. ಆ ಕಾಲುದಾರಿಯಲ್ಲಿ ಈ ಹೆಣ್ಣು ಮಗಳು ನಮ್ಮ ವಂದ್ಯದೇವನವ್ರನ್ನ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಹೀಗೆ ಹೋಗಬೇಕಾದ್ರೆ ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾ ಇರ್ತಾರೆ, ಓಹೋ ಯಾರೋ ಹೋಗಬೇಕಾದಂತಹ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ, ಸರಿ ಮುಂದೆ ಏನಾಗುತ್ತೆ ನೋಡೋಣ ಅಂತ ಅನ್ಕೊಂಡು ನಮ್ಮ ವಂದ್ಯದೇವನವರು ಆ ಕಾಲುದಾರಿಯಲ್ಲಿ ಆ ಹೆಣ್ಣು ಮಗಳ ಹಿಂದೆ ನಡೆದುಕೊಂಡು ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ, ಇವರು ತುಂಬಾ ದಟ್ಟವಾದಂತಹ ಉದ್ಯಾನವನ ಆದ್ರಿಂದ, ಅಂದರೆ ಇವರು ಹೋಗ್ತಾ ಇರ್ತಕ್ಕಂತಹ ದಾರಿ ತುಂಬಾನೇ ದಟ್ಟವಾದಂತಹ ಉದ್ಯಾನವನ ಆದ್ರಿಂದ ಇವ್ರು ಹೋಗಬೇಕಾದ್ರೆ ಆ ಕಾಲು ದಾರಿಯಲ್ಲಿ ಸಿಕ್ಕುವಂತಹ ಆ ಒಂದು ಮರದ ಕೊಂಬೆಗಳನ್ನೆಲ್ಲ ಸ್ವಲ್ಪ ಕೈಯಿಂದ ತಳ್ಕೊಂಡು ಇವರು ಹೋಗ್ತಾ ಇದ್ದಾರೆ ಸ್ನೇಹಿತರೆ. ತುಂಬಾನೇ ಸ್ಪೀಡಾಗಿ ಆ ಹೆಣ್ಣು ಮಗಳು ನಡೆದುಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ನಮ್ಮ ವಂದ್ಯದೇವನವರು ಕೂಡ ಏನಪ್ಪ ಈ ಹೆಣ್ಣು ಮಗಳು ಇಷ್ಟೊಂದು ಸ್ಪೀಡಾಗಿ ನಡೆದುಕೊಂಡು ಹೋಗ್ತಾ ಇದ್ದಾಳೆ, ಏನು ಅರ್ಜೆಂಟ್ ಕೆಲಸ ಅಂಥದ್ದು ಅಂತ ನಮ್ಮ ವಂದ್ಯದೇವನವರು ಕೂಡ ಹಿಂದೆ ಫಾಸ್ಟಾಗಿ ನಡೆದುಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಮ ವಂದ್ಯದೇವನವರು ಹೆಣ್ಣು ಮಗಳಿಗಿಂತ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ, ಅಂದರೆ ಅವಳ ಸಮಕ್ಕೇನೆ ಹೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ಯಾವಾಗ ಒಂದು ಕಡೆ ಆ ಹೆಣ್ಣು ಮಗಳು ಮತ್ತು ನಮ್ಮ ವಂದ್ಯದೇವನವರು ಆ ಒಂದು ಮರದ ಕೊಂಬೆ ಅಡ್ಡ ಬಂದಿದ ತಕ್ಷಣ ಸ್ವಲ್ಪ ಜರುಗಿಸ್ತಾರೆ, ಕೈಯಿಂದ ಜರುಗಿಸ್ಕೊಂಡು ಈ ರೀತಿ ಅಂದರೆ ಜರುಗಿಸ್ಕೊಂಡು ಆ ರೀತಿ ಮುಂದಕ್ಕೆ ಹೋಗಬೇಕಾದ್ರೆ ಆ ಒಂದು ಕೊಂಬೆ ಈ ರೀತಿ, ಅಂದರೆ ಆ ಒಂದು ಕೊಂಬೆ, ಮರದ ಕೊಂಬೆಯನ್ನು ಕೈಯಿಂದ ಜರುಗಿಸಿದ ತಕ್ಷಣ ದೂರದಲ್ಲಿ ಚಂದ್ರನ ಬೆಳಕು ನಮ್ಮ ವಂದ್ಯದೇವನವರ ಮುಖದ ಮೇಲೆ ಬೀಳುತ್ತೆ. ನಮ್ಮ ವಂದ್ಯದೇವನವರ ಮುಖದ ಮೇಲೆ ಚಂದ್ರನ ಬೆಳಕು ಬಿದ್ದಿದ ತಕ್ಷಣ ನಮ್ಮ ವಂದ್ಯದೇವನವರ ಮುಖ ತುಂಬಾನೇ ಕ್ಲಾರಿಟಿಯಾಗಿ ಆ ಒಂದು ಹೆಣ್ಣು ಮಗಳಿಗೆ ಕಾಣಿಸುತ್ತೆ. ಸೊ ಹಾಗಾಗಿ ಆ ಒಂದು ಹೆಣ್ಣು ಮಗಳು ನಮ್ಮ ವಂದ್ಯದೇವನವರ ಮುಖವನ್ನು ಕ್ಲಾರಿಟಿಯಾಗಿ, ಅಂದರೆ ನಮ್ಮ ವಂದ್ಯದೇವನವರ ಮುಖ ಯಾವಾಗ ಆ ಹೆಣ್ಣು ಮಗಳಿಗೆ ಕ್ಲಾರಿಟಿಯಾಗಿ ಕಾಣಿಸುತ್ತೋ ಕೂಡಲೇ ಆ ಹೆಣ್ಣು ಮಗಳು, ಏನಿವತ್ತು ನೀನು ಬೇರೆ ರೀತಿ ಕಾಣಿಸ್ತಾ ಇದೆಯಲ್ಲ, ನೀನು ಅಂದರೆ ಮಾಮೂಲಿ ಬರೋ ಥರ ನೀನು ಇಲ್ವಲ್ಲ, ಇವತ್ತು ಬೇರೆ ರೀತಿ ಕಾಣಿಸ್ತಾ ಇದೆಯಲ್ಲ ನಿನ್ನ ಮುಖ, ಏನು ವಿಶೇಷ ಅಂತ ಕೇಳ್ತಾರೆ ಸ್ನೇಹಿತರೆ. ಆ ರೀತಿ ಕೇಳ್ತಾಳೆ ಸ್ನೇಹಿತರೆ ಆ ಒಂದು ಹೆಣ್ಣು ಮಗಳು. ಕೂಡಲೇ ನಮ್ಮ ವಂದ್ಯದೇವನವರು, ಅಂದರೆ ಬುದ್ಧಿವಂತಿಕೆ ನೋಡಿ ನಮ್ಮ ವಂದ್ಯದೇವನವ್ರದ್ದು, ಬುದ್ಧಿವಂತಿಕೆಯಿಂದ ಹೌದು ನನ್ನಂಥವ್ರು ಈ ರೀತಿ ಕದ್ದು ಮುಚ್ಚಿ ಬರೋರು ದಿನಾಗ್ಲೂ ಒಂದೇ ಥರ ಬರೋದಕ್ಕೆ ಸಾಧ್ಯನಾ, ಒಂದೇ ವೇಷದಲ್ಲಿ ಬರೋದಕ್ಕೆ ಸಾಧ್ಯನಾ, ಸೊ ಹಾಗಾಗಿ ಇವತ್ತು ನಾನು ತುಂಬಾ ಸ್ಮಾರ್ಟಾಗಿ ಬಂದಿದ್ದೀನಿ ಹೀರೋ ಥರ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಆ ಹೆಣ್ಣು ಮಗಳು, ಹೌದು ನಿನಗೆ ರಾತ್ರಿ ಹೊತ್ತು ಕಾಣಿಸುತ್ತಲ್ವಾ, ಬಾ ನೀನೊಂದು ದೊಡ್ಡ ಮಂತ್ರವಾದಿನೇ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಏನು ಮಂತ್ರವಾದಿನ ಅಂತ ತುಂಬಾನೇ, ಅಂದರೆ ಮನಸ್ಸಿನಲ್ಲೇ ಶಾಕ್ ಆಗಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಓಹೋ ಯಾರೋ ಮಂತ್ರವಾದಿಯನ್ನು ಇವರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಯಾರೋ ಮಂತ್ರವಾದಿ ಈಗ ಅಂದರೆ ಬರಬೇಕು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಆ ಮಂತ್ರವಾದಿ ಹೋಗಬೇಕಾದಂಥ ಜಾಗಕ್ಕೆ, ಅಂದರೆ ಈ ಸಮಯಕ್ಕೆ ಯಾರೋ ಮಂತ್ರವಾದಿ ಬರಬೇಕು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಆ ಮಂತ್ರವಾದಿಯನ್ನು ನಾನೇ ಅಂದ್ಕೊಂಡು, ಅಂದರೆ ಆ ಮಂತ್ರವಾದಿನೇ ನಾನು ಅಂತ ಅಂದ್ಕೊಂಡು ಈ ಹೆಣ್ಣು ಮಗಳು, ಪಾಪ ಈ ಹೆಣ್ಣು ಮಗಳು ನನ್ನನ್ನೇ ಕರೆದುಕೊಂಡು ಹೋಗ್ತಾ ಇದ್ದಾಳೆ. ಸರಿ ಮುಂದೆ ಏನಾಗುತ್ತೋ ಏನೋ ನೋಡೋಣ. ಅದು ಬೇರೆ, ಈ ಹೆಣ್ಣು ಮಗಳು ಪಳುವೂರು ಇಳೆಯರಾಣಿ ಅಂತ ಹೇಳಿದ್ಲು. ಪಳುವೂರು ಇಳೆಯರಾಣಿ ಕಾಯ್ತಾ ಇರ್ತಾಳೆ ನಮ್ಮ ರಾಣಿ ಅಂತ ಹೇಳಿದ್ಲು. ಪಳುವೂರು ಇಳೆಯರಾಣಿ ಅಂದರೆ ನಂದಿನಿ ಅಂತಾನೆ ಪಳುವೂರು ಇಳೆಯರಾಣಿ ಅಂತ ಎಲ್ಲರೂ ಕರೆಯೋದು. ಯಾಕಂತಂದರೆ ಪಳುವೇಟರೆಯರವ್ರನ್ನ, ಪೆರಿಯ ಪಳುವೇಟರೆಯರವ್ರನ್ನ ಅವರೇ ತಾನೇ ಮದುವೆ ಆಗಿರೋದು. ಹಾಗಿದ್ರೆ ನಾನು ನಂದಿನಿ ಅವರ ಅರಮನೆಗೆ ಹೋಗ್ತಾ ಇದ್ದೀನಾ, ಅಯ್ಯಯ್ಯೋ ನಂದಿನಿ ಹತ್ರ ನಾನು ಹೇಗಪ್ಪ ನಾನು ಮ್ಯಾನೇಜ್ ಮಾಡಲಿ. ಮೊದಲೇ ಆ ಹೆಣ್ಣು ಮಗಳು ಒಂದು ರೀತಿ ವಿಚಿತ್ರವಾದಂಥ ಸ್ವಭಾವ, ತುಂಬಾ ಸ್ಟ್ರಿಕ್ಟು. ಹೇಗಪ್ಪ ಈ ರೀತಿ ಕೇಳಿದ್ರೆ, ಅಂದರೆ ನೀನು ಯಾತಕ್ಕೋಸ್ಕರ ಬಂದೆ ಇಲ್ಲಿ, ನೀನು ಹೇಗೆ ಬಂದೆ, ಮತ್ತು ನೀನು ಮಂತ್ರವಾದಿ ಬರೋ ಜಾಗಕ್ಕೆ ನೀನು ಹೇಗೆ ಬಂದೆ ಅಂತ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಹೇಗಪ್ಪ ಮ್ಯಾನೇಜ್ ಮಾಡೋದು, ಈ ರೀತಿ ಯೋಚನೆ ಮಾಡಿಕೊಂಡು ನಮ್ಮ ವಂದ್ಯದೇವನವರು ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಮತ್ತು ಇನ್ನೂ ಒಂದು ಯೋಚನೆ ಕೂಡ ಮಾಡ್ತಾರೆ ನಮ್ಮ ವಂದ್ಯದೇವನವರು, ಅಂದರೆ ಅವ್ರಿಗೆ ನಾನು ಹೇಗೆ ಹೇಳಿ, ನಿಮ್ಮ ಗಂಡ ಆದಂತಹ ಪೆರಿಯ ಪಳುವೇಟರೆಯವರಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಎಲ್ಲೆಲ್ಲೋ, ಅಂದರೆ ಈ ರೀತಿ ಎಲ್ಲ ಬಂದಿದ್ದೀನಿ ಆಕಸ್ಮಿಕವಾಗಿ ಅಂತ ಹೇಗೆ ಹೇಳಿ, ಒಂದು ವೇಳೆ ಹೇಳಿದರೆ ನನಗೆ ಸಪೋರ್ಟ್ ಮಾಡ್ತಾರಾ, ಖಂಡಿತ ಅವರಿಂದ ನನಗೆ ಸಹಾಯ ಸಿಗುತ್ತಾ, ಅವ್ರ ಸಹಾಯದಿಂದ ನಾನು ಒಂದು ವೇಳೆ ಈ
ಈ ಅರಮನೆಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾಗುತ್ತಾ, ಈ ರೀತಿ ಎಲ್ಲ ಯೋಚನೆ ಮಾಡ್ಕೊಂಡು ಹೋಗಬೇಕಾದ್ರೆ ಕಡೆಗೂ ಅವರ ಒಂದು ಅರಮನೆ, ಅವರ ಒಂದು ಮಾಳಿಗೆ ಬರುತ್ತೆ ಸ್ನೇಹಿತರೆ. ಅವರ ಒಂದು ಮಾಳಿಗೆಯ ಸುತ್ತ ತುಂಬಾ ಅಂದರೆ ಕಲರ್ಫುಲ್ ಫ್ಲವರ್ಸ್ ಎಲ್ಲ ಇರುತ್ತೆ, ತುಂಬಾ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆ ಹೂವಿನ ವಾಸನೆ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ. ನಮ್ಮ ವಂದ್ಯದೇವನವ್ರಿಗೆ ಯಾವತ್ತೂ ನೋಡಿರಲ್ಲ ಆ ಒಂದು, ಅಂದರೆ ಯಾವತ್ತೂ ಅನುಭವಿಸಿರಲ್ಲ ಆ ಒಂದು ಹೂವಿನ ವಾಸನೆಗಳನ್ನು. ಸೊ ಆ ವಾಸನೆಗಳು, ಆ ಸುಗಂಧಕ್ಕೆ ನಮ್ಮ ವಂದ್ಯದೇವನವರು ಮೈ ಮರ್ತೋಗ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವ್ರನ್ನ ಮಾತ್ರ ಆಚೆ ಇರೋದು ಕೇಳಿ ಆ ಒಂದು ಹೆಣ್ಣು ಮಗಳು, ನಾನು ಒಳಗಡೆ ಹೋಗಿ ಪರ್ಮಿಷನ್ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ನಮ್ಮ ಪಳುವೂರು ಇಳೆಯರಾಣಿ ನಂದಿನಿ ಅವರ ಒಂದು ಮಾಳಿಗೆಗೆ, ಅಂದರೆ ಆ ಒಂದು ಮಾಳಿಗೆಗೆ ಹೋಗಿ ನಮ್ಮ ಪಳುವೂರು ಇಳೆಯರಾಣಿ ನಂದಿನಿಯ ಪರ್ಮಿಷನ್ನ ಕೇಳೋದಕ್ಕಂತ ಹೋಗ್ತಾರೆ ಸ್ನೇಹಿತರೆ. ಆ ಒಂದು ಹೆಣ್ಣು ಮಗಳು ಈ ರೀತಿ, ಅಂದರೆ ಅವಳು ಸೇವಕಿ, ಅಂದರೆ ಆ ಒಂದು ಹೆಣ್ಣು ಮಗಳು ಪಳುವೂರು ಇಳೆಯರಾಣಿ ನಂದಿನಿ ಅವ್ರಿಗೆ ಒಂದು ರೀತಿ ಸೇವಕಿ. ಸೊ ಹಾಗಾಗಿ ಅವರು ಪಳುವೂರು ಇಳೆಯರಾಣಿ ನಂದಿನಿ ಅವ್ರ ಹತ್ರ ಪರ್ಮಿಷನ್ ಕೇಳೋದಕ್ಕಂತ ಹೋಗ್ತಾರೆ. ಹೀಗೆ ಪರ್ಮಿಷನ್ ಕೇಳೋದಕ್ಕಂತ ಹೋದಾಗ ಒಳಗಡೆಯಿಂದ ಒಂದು ಶಬ್ದ ಕೇಳಿಸಿದೆ. ಏನು ಶಬ್ದ ಅಂದರೆ, ಏನು ಇಷ್ಟೊಂದು ತಡವಾಗಿ ಬಂದಿದ್ದಾನ ಅವನು ಅಂತ ಒಂದು ರೀತಿ ಜೋರು ಧ್ವನಿಯಲ್ಲಿ ಮಾತಾಡುವಂಥ ಶಬ್ದ ಕೇಳಿಸುತ್ತೆ ನಮ್ಮ ವಂದ್ಯದೇವನವ್ರಿಗೆ. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ವಂದ್ಯದೇವನವ್ರಿಗೆ ಭಯ ಆಗುತ್ತೆ. ಅಂದರೆ ಏನಿದು ಈ ರೀತಿ ಬೈತಾ ಇದ್ದಾರಲ್ಲ, ಅಂದರೆ ಆ ಒಂದು ಮಂತ್ರವಾದಿ ಬರೋ ಜಾಗಕ್ಕೆ ನಾನು ಬೇರೆ ಬಂದಿದ್ದೀನಿ, ಆ ಮಂತ್ರವಾದಿನ ನೆನೆಸ್ಕೊಂಡು ನಮ್ಮ ನಂದಿನಿಯವರು ಅವ್ನು ಲೇಟಾಗಿ ಬಂದಿದ್ದಾರಲ್ಲ ಅಂತ ಬೈತಾ ಇದ್ದಾರೆ. ನಾನೇನಾದರೂ ಈಗ ಅವ್ರು ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ನನ್ನನ್ನು ನೋಡಿ ಆಶ್ಚರ್ಯದಿಂದ ಅವರ ರಿಯಾಕ್ಷನ್ ಹೇಗಿರ್ಬೋದು, ಮತ್ತು ಅವರು ನನಗೆ ಸಹಾಯ ಮಾಡ್ತಾರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ, ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ. ನಂತರ ಆ ಹೆಣ್ಣು ಮಗಳು ಹೊರಗಡೆ ಬಂದು, ಸರಿ ನೀನು ಒಳಗಡೆ ಹೋಗ್ಬೋದು, ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಮ ರಾಣಿಯವರು ಅಂತ ಹೇಳ್ತಾರೆ. ಕೂಡಲೇ ನಮ್ಮ ವಂದ್ಯದೇವನವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದರೆ ಸ್ನೇಹಿತರೆ, ನೀವು ಕ್ಲಿಯೋಪಾತ್ರ ಬಗ್ಗೆ ಕೇಳಿರ್ಬೋದು ಸ್ನೇಹಿತರೆ. ಈಜಿಪ್ಟ್ನ ಆಳ್ವಿಕೆ ನಡೆಸಿದಂತಹ ಕ್ಲಿಯೋಪಾತ್ರ ರಾಣಿ ತನ್ನ ಸೌಂದರ್ಯದಿಂದಲೇ ನಮ್ಮ ಜೂಲಿಯಸ್ ಸೀಸರ್ ಅವ್ರನ್ನ ಮತ್ತು ಇವರು ಮಾರ್ಕ್ ಆಂಟೋನಿ ಅವ್ರನ್ನ ಹೇಗೆ ಅವರ ಒಂದು ಸೌಂದರ್ಯದ ಬಲೆಗೆ ಬೀಳಿಸಿ ಅವರ ನಾಶಕ್ಕೆ ಕಾರಣ ಆದರು, ಅದೇ ರೀತಿ ನಂದಿನಿ ಅವರು ಕೂಡ ಈಗ ಒಂದು ರೀತಿ ಸೌಂದರ್ಯದಿಂದ, ವಯ್ಯಾರದಿಂದ ಮಂಚದ ಮೇಲೆ ಮಲ್ಕೊಂಡು ಅವರ ಪಕ್ಕದಲ್ಲಿ ದೀಪ ಉರಿತಾ ಇದೆ, ಮತ್ತು ಎಲ್ಲೆಲ್ಲೂ ಹೂವಿನ ವಾಸನೆ, ಮತ್ತು ಆ ರೂಮು, ಅಂದರೆ ಆ ಒಂದು ಕೋಣೆ, ಅಂದರೆ ಆ ಒಂದು ಮಾಳಿಗೆ ಎಷ್ಟು ವಾಸನೆ, ಅಂದರೆ ಎಂತಹ ಸುಗಂಧ ಪರಿಮಳ ಬೀರ್ತಾ ಇರುತ್ತೆ ಅಂದರೆ, ಎಲ್ಲೆಲ್ಲೂ ಹೂವಿನ ಡೆಕೋರೇಷನ್ಸ್ ಏನು, ಮತ್ತು ನಮ್ಮ ನಂದಿನಿಯವರು ಮಲ್ಕೊಂಡಿರ್ತಕ್ಕಂತಹ ಒಂದು ಹಾಸಿಗೆಯ ಡೆಕೋರೇಷನ್ ಏನು, ಅವ್ರ ಸುತ್ತ ಹೂವಿನ ಡೆಕೋರೇಷನ್ಸ್ ಏನು, ಮತ್ತು ಅವರ ಒಂದು ಮುಖದ ಸೌಂದರ್ಯ ಏನು, ಮತ್ತು ಅವರು ಮೇಕಪ್ ಮಾಡ್ಕೊಂಡಿದ್ದಾರೆ ಅಂದರೆ ಆ ಮೇಕಪ್ಗೆ ಅದು ಎಷ್ಟು ಖರ್ಚು ಮಾಡಿದ್ರೋ ಗೊತ್ತಿಲ್ಲ ಸ್ನೇಹಿತರೆ, ಅಷ್ಟು ಮೇಕಪ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಅವರ ಒಂದು ಸೌಂದರ್ಯ ಆಗಿರ್ಬೋದು, ಮತ್ತು ಅವರು ಹುಟ್ಕೊಂಡಿದ್ದಂತಹ ಆ ಸ್ಯಾರಿಯ ಸೌಂದರ್ಯ, ಅಂದರೆ ಸ್ಯಾರಿಯಿಂದ ಅವರು ಸೌಂದರ್ಯನೋ ಅಥವಾ ಅವರಿಂದ ಸ್ಯಾರಿ ಸೌಂದರ್ಯನೋ ಗೊತ್ತಿಲ್ಲ ಸ್ನೇಹಿತರೆ, ಆ ಮಟ್ಟಕ್ಕೆ ವರ್ಣನೆ ಮಾಡ್ಬೋದು. ನಿಜಕ್ಕೂ ಈ ಒಂದು ಸೀನ್ನಲ್ಲಿ, ಈ ಒಂದು ದೃಶ್ಯದಲ್ಲಿ ಯಾವುದಾದ್ರೂ ಕವಿ ಯಾರಾದರೂ ಈ ಒಂದು ದೃಶ್ಯವನ್ನು ನೋಡಿದರೆ ಖಂಡಿತ ಕವಿ ಅವನದೇ ಆದಂಥ ಸ್ಟೈಲಲ್ಲಿ ವರ್ಣನೆ ಮಾಡ್ತಾ ಇದ್ರೇನೋ ನಮ್ಮ ನಂದಿನಿ ದೇವಿಯವ್ರ ಬಗ್ಗೆ. ಸೊ ಅದು ಸೈಡಲ್ಲಿರಲಿ. ಸೊ ಈಗ ನಮ್ಮ ವಂದ್ಯದೇವನವರು ಇದನ್ನೆಲ್ಲ ವೀಕ್ಷಿಸ್ತಾ ಮೈ ಮರಿತಾ ಇದ್ದಾರೆ ಸ್ನೇಹಿತರೆ. ಅಂದರೆ ನಮ್ಮ ನಂದಿನಿಯವರ ಸೌಂದರ್ಯಕ್ಕೆ, ಅಂದರೆ ಸೌಂದರ್ಯದ ಬಲೆಗೆ ಇನ್ನೇನು ಬೀಳಬೇಕು ಅಷ್ಟರಲ್ಲಿ ನಮ್ಮ ವಂದ್ಯದೇವನವರು ಎಚ್ಚರಗೊಂಡು ಯೋಚನೆ ಮಾಡ್ತಾರೆ, ಅಬ್ಬಬ್ಬಾ ಈ ನಂದಿನಿಯವರು ಅಂದರೆ ತುಂಬಾ ಒಂದು ರೀತಿ ಸುಂದರವಾಗಿರ್ತಕ್ಕಂತಹ ವಿಷದ ಹಾವು ಈ ಒಂದು ಬಲೆಗೆ, ಅಂದರೆ ಈ ವಿಷದ ಹಾವಿನ ಬಲೆಗೆ ನಾನೇನಾದರೂ ಬಿದ್ದರೆ ಖಂಡಿತ ನಾನು ನಾಶ ಆಗೋಗ್ತೀನಿ, ಇಂತಹ ಹೆಣ್ಣಿನ ಸೌಂದರ್ಯಕ್ಕೆ ನಾನು ಬೀಳಬಾರ್ದು, ಇಂತಹ ಹೆಣ್ಣಿನ ಸೌಂದರ್ಯದ ಬಲೆಗೆ ಬಿದ್ದು ನಾನು ನನ್ನ ಜೀವನದ ನಾಶಕ್ಕೆ ನಾನೇ ಕಾರಣ ಆಗಬಾರ್ದು, ಈ ರೀತಿ ಮಾಡಬಾರ್ದು ಅಂತ ಹೇಳಿ ನಮ್ಮ ವಂದ್ಯದೇವನವರು ಅವರೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋತಾರೆ ಸ್ನೇಹಿತರೆ. ನಂತರ ಅವರೇ ಹುಷಾರಾಗ್ತಾರೆ. ನಂತರ ನಮ್ಮ ವಂದ್ಯದೇವನವರು ಕೂಡಲೇ ಅವರ ಒಂದು ಭಾವನೆಯಲ್ಲೇ ನಾನು ನಿನ್ನ ಸೌಂದರ್ಯಕ್ಕೆ ನಾನು ಅಟ್ರಾಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ನಂತರ ನಮ್ಮ ನಂದಿನಿ ದೇವಿಯವರು ಇದನ್ನು ತಿಳ್ಕೊಂಡು, ಅಂದರೆ ಅವರ ಭಾವನೆಯಲ್ಲೇ ಇವರಿಬ್ಬರು ಮಾತಾಡ್ಕೋತಾರೆ. ಅಂದರೆ ಅವರ ಭಾವನೆಯಲ್ಲೇ ನಮ್ಮ ವಂದ್ಯದೇವನವರು ಅವರ ಒಂದು ಭಾವನೆಯಲ್ಲೇ ಹೇಳ್ತಾರೆ, ನಾನು ನಿನ್ನ ಸೌಂದರ್ಯಕ್ಕೆ ಅಟ್ರಾಕ್ಟ್ ಆಗಲ್ಲ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಮಾನಸಿಕವಾಗಿ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ನಂದಿನಿ ದೇವಿಯವರು ಕೂಡಲೇ ಎದ್ದು ನಿಂತ್ಕೊಂಡು ಏನು ನೀವು ಬಂದಿದ್ದು, ಏನು ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಇಲ್ಲ ದೇವಿ, ಅದೇ ನೀವೇ ಹೇಳಿದ್ರಲ್ಲ, ಹೀಗೆ ನಿಮ್ಮ ಅಣ್ಣನವ್ರ ಬಗ್ಗೆ ನಾನು ಏನಾದರೂ ಹೇಳಬೇಕು ಅಥವಾ ನಿಮ್ಮ ಅಣ್ಣನವ್ರ ವಿಷಯವಾಗಿ ನಾನು ಏನೋ ಹೇಳಬೇಕು ಅಂದಾಗ ನೀವು ಒಂದು ತಾಳೆ ಮರದ ಚಿಹ್ನೆ ಇರತಕ್ಕಂಥ ಉಂಗುರವನ್ನು ಕೊಟ್ಟು ನನ್ನನ್ನು ಮಾಳಿಗೆಯಲ್ಲಿ ಬಂದು, ನನ್ನ ಮಾಳಿಗೆಯಲ್ಲಿ ನೀನು ಬಂದು ನನ್ನನ್ನು ಭೇಟಿಯಾಗ್ಬೋದು ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ನಾನು ನೀವು ಕೊಟ್ಟಂತಹ ತಾಳೆ ಮರದ ಉಂಗುರವನ್ನು ತಗೊಂಡು ಈಗ ನಿಮ್ಮ ಮಾಳಿಗೆಗೆ ಬಂದಿರೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ನಂದಿನಿಯವ್ರಿಗೆ ಎಲ್ಲ ಗೊತ್ತಿರುತ್ತೆ, ಆದರೂ ಕೂಡ ಏನು ಗೊತ್ತಿಲ್ಲದಿರೋ ರೀತಿ ಆ್ಯಕ್ಟ್ ಮಾಡೋದ್ರಲ್ಲಿ ತುಂಬಾ ನಿಸ್ಸೀಮಳು ಅಂತ ಹೇಳ್ಬೋದು ಸ್ನೇಹಿತರೆ ನಂದಿನಿ. ಸೊ ಹಾಗಾಗಿ ನಂದಿನಿ ಈ ರೀತಿ ವಂದ್ಯದೇವನವ್ರನ್ನ ಉದ್ದೇಶಿಸಿ ಮತ್ತೆ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಸರಿ ಈಗ ನೀನು ನೀನು ಯಾತಕ್ಕೋಸ್ಕರ ಈಗ ತುಂಬ ಗಾಬರಿಯಿಂದ ಈ ರಾತ್ರಿಲಿ ಬರಬೇಕು, ಈ ವಿಷಯ ಹೇಳಬೇಕಂತಂದರೆ ನೀನು ಮುಂದಿನ, ಅಂದರೆ ನಾಳೆ ಬೆಳಿಗ್ಗೆ ಬರ್ಬೋದಾಗಿತ್ತು,
ಬರ್ಬೋದಾಗಿತ್ತಲ್ಲ, ಹಗಲತ್ತಲ್ಲಿ ಬರ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ ಸ್ನೇಹಿತರೆ. ಎಲ್ಲಿ ದೇವಿ, ನಾನು ಹಗಲೊತ್ತಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂತಂದ್ರೆ ನಾನು ಇವತ್ತು ರಾತ್ರಿ ಇಲ್ಲಿ ಇದ್ರೆ ಖಂಡಿತ ನನ್ನ ತಿಥಿ ನಾಳೆ ನಡೆದೋಗುತ್ತೆ. ಯಾಕಂತಂದ್ರೆ ನಾನು ಅಂತಹ ಪರಿಸ್ಥಿತಿಯಲ್ಲಿ ಇದ್ದೀನಿ. ಯಾಕಂತಂದ್ರೆ ಚಿನ್ನ ಪಳುವೇಟರೆಯವರ ಆಳುಗಳು ಅಂದ್ರೆ ಅವರ ಸೈನಿಕರೆಲ್ಲ ನನ್ನನ್ನು ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂತಂದ್ರೆ ಚಿನ್ನ ಪಳುವೇಟರೆಯವರಿಗೆ ನನ್ನ ಬಗ್ಗೆ ಅನುಮಾನ ಬಂದುಬಿಟ್ಟಿದೆ. ನಾನು ಯಾವುದಾದ್ರೂ ಸ್ಪೈ ಇರ್ಬೋದಾ ಅಥವಾ ನಾನು ಯಾರಾದರೂ ಗೂಢಾಚಾರಿ ಇರ್ಬೋದಾ ಅಂತ ಅನುಮಾನ ಬಂದು ನನ್ನನ್ನು ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ಅವರು ಸೈನಿಕರನ್ನು ಬಿಟ್ಟು ನನ್ನನ್ನು ಹುಡುಕಿಸ್ತಾ ಇದ್ದಾರೆ. ಸೊ ಇಂಥ ಪರಿಸ್ಥಿತಿಲಿ ನಾನು ಇಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳಿ ಓಡೋಡಿ ಬಂದಿದ್ದೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ನಂದಿನಿಯವರು ಅವರು ನಿನ್ನ ಬಗ್ಗೆ ಈ ರೀತಿ ಅನುಮಾನ ಪಟ್ಟು ನಿನ್ನನ್ನು ಹುಡುಕೋ ರೀತಿ ಅಂದರೆ ಹುಡುಕೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ನೀನು ಅಂಥ ತಪ್ಪು ಏನು ಮಾಡಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಇರೋ ನಿಜಾನ ಹೇಳ್ಬಿಡ್ತಾರೆ ಸ್ನೇಹಿತರೆ. ಏನಿಲ್ಲ ದೇವಿ, ಅದು ನೀವು ಕೊಟ್ರಲ್ಲ ಉಂಗುರ, ಅಂದರೆ ತಾಳೆ ಮರದ ಚಿಹ್ನೆ ಇರ್ತಕ್ಕಂಥ ಉಂಗುರವನ್ನು ನೀವು ನನಗೆ ಆ ಒಂದು ಅಂದರೆ ನಾನು ಕುದುರೆಯನ್ನು ಚಲಾಯಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ರೋಡ್ನಲ್ಲಿ ಕೊಟ್ರಲ್ವ ರಸ್ತೆಯಲ್ಲಿ, ಸೊ ಆ ಉಂಗುರ ನಿಮ್ಮ ಹಸ್ಬೆಂಡ್ ಪೆರಿಯ ಪಳುವೇಟರೆಯವರೇ ನನಗೆ ಕೊಟ್ಟಿದ್ದು ಅಂತ ನಾನು ಚಿನ್ನ ಪಳುವೇಟರೆಯವರ ಹತ್ರ ಸುಳ್ಳು ಹೇಳಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಅವ್ರಿಗೆ ಅನುಮಾನ ಬಂದಿದೆ. ಸೊ ಹಾಗಾಗಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ನನ್ನನ್ನು ಹೇಗಾದರೂ ಮಾಡಿ ಇಲ್ಲೇ ಉಳ್ಕೊಳ್ಳೋ ರೀತಿ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಂದ ನಾನು ತಪ್ಪಿಸ್ಕೋಬೇಕು ಅಂದರೆ ನಾನು ಅವರ ಅಣ್ಣ ಪೆರಿಯ ಪಳುವೇಟರೆಯವರೇ ಈ ಉಂಗುರವನ್ನು ಕೊಟ್ಟಿದ್ದು ನನ್ನ ಕೈಗೆ, ಅವರೇ ಕೊಟ್ಟಿದ್ದು ಅಂತ ನಾನು ಸುಳ್ಳು ಹೇಳಿಬಿಟ್ಟಿದ್ದೀನಲ್ಲ. ಸೊ ಇದು ಸುಳ್ಳು ಅಂತ ಚಿನ್ನ ಪಳುವೇಟರೆಯವರಿಗೆ ನಾಳೆ ಪೆರಿಯ ಪಳುವೇಟರೆಯವರು ಬಂದ ಮೇಲೆ ಗೊತ್ತಾದರೆ ಖಂಡಿತ ನನ್ನನ್ನು ಜೈಲಿಗೆ ಹಾಕೋದಂತೂ ಖಂಡಿತ. ಸೊ ಹಾಗಾಗಿ ಪೆರಿಯ ಪಳುವೇಟರೆಯವರು ಅರಮನೆಗೆ ಬರೋದಕ್ಕಿಂತ ಮುಂಚೆ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಸೊ ಹಾಗಾಗಿ ನಾನು ಇಲ್ಲಿಂದ ಹೇಗಾದರೂ ಮಾಡಿ ಎಸ್ಕೇಪ್ ಆಗಬೇಕು ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಓಡ್ ಬಂದಿದ್ದೀನಿ. ಸೊ ಹಾಗಾಗಿ ಆಕಸ್ಮಿಕವಾಗಿ ನಾನು ಇವಾಗ ನಿಮ್ಮ ಮಾಳಿಗೆಗೆ ಬಂದಿದ್ದೀನಿ. ನಾನು ಕೂಡ ಬರಬೇಕು ಅಂತ ಏನು ಬಂದಿರಲಿಲ್ಲ. ಇಲ್ಲಿ ಯಾವುದೋ ಮಂತ್ರವಾದಿ ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ನೀವು ಯಾರನ್ನೋ ಮಂತ್ರವಾದಿನ ಬರಬೇಕು ಅಂತ ಹೇಳಿ ಏರ್ಪಾಟ್ ಮಾಡಿರ್ತೀರಾ. ಸೊ ಹಾಗಾಗಿ ಆ ಜಾಗಕ್ಕೆ ನಾನು ಬಂದಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಯಾರನ್ನೋ ಮಂತ್ರವಾದಿಯನ್ನು ನೀವು ಕರೆಸಿದ್ದೀರಾ ಈ ಒಂದು ಸಮಯಕ್ಕೆ, ಆದರೆ ನಾನು ಅವರ ಜಾಗಕ್ಕೆ ನಾನು ಬಂದುಬಿಟ್ಟಿದ್ದೀನಿ, ಆ ಒಂದು ಸಮಯಕ್ಕೆ ನಾನು ಬಂದಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ನಂದಿನಿ ದೇವಿಯವರು ಅದಕ್ಕೆ ಯಾಕೆ ಕ್ಷಮೆ ಕೇಳ್ತೀರಾ, ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಿನಗೂ ನನಗೂ ಓದು ಜನ್ಮದ ಅಂದರೆ ಹಿಂದಿನ ಜನ್ಮದ ಏನಾದರೂ ಸಂಬಂಧ ಇರಬೇಕು, ಹಿಂದಿನ ಜನ್ಮದಿಂದ ನಿನಗೂ ಏನಾದರೂ ಸಂಬಂಧ ಇರಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ನಾವಿಬ್ಬರು ಹೀಗೆ ಮೀಟ್ ಮಾಡ್ತಾ ಇರೋದಕ್ಕೆ ಕಾರಣ. ಮತ್ತು ನಾನು ಆ ಮಂತ್ರವಾದಿಯನ್ನು ಯಾತಕ್ಕೋಸ್ಕರ ಬರೆ ಹೇಳಿದ್ದೆ ಗೊತ್ತಾ? ಯಾತಕ್ಕೋಸ್ಕರ ಅಂದರೆ ನಿನಗೂ ನನಗೂ ಫ್ಯೂಚರ್ ಹೇಗಿದೆ, ಮತ್ತು ನಿನಗೂ ನನಗೂ ಏನಾದರೂ ಹಿಂದಿನ ಜನ್ಮದಿಂದ ಏನಾದರೂ ಸಂಬಂಧ ಇದೆಯಾ, ಇದ್ರ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಳ್ಳೋದಕ್ಕಂತಲೇ ಆ ಒಂದು ಮಂತ್ರವಾದಿಯನ್ನು ಬರೋದಕ್ಕಂತ ಹೇಳಿದ್ದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ವಂದ್ಯದೇವನವರು ತುಂಬಾ ಆಶ್ಚರ್ಯ ಪಡ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವ್ರಿಗೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ಅಟ್ರಾಕ್ಟ್ ಆಗಲ್ಲ. ಯಾಕಂತಂದರೆ ಅವ್ರಿಗೆ ಅವರ ಒಂದು ಒಳಗಡೆ ಇರ್ತಕ್ಕಂತಹ ಮನಸ್ಸು ಎಲ್ಲೋ ಒಂದು ಕಡೆ ಹೇಳ್ತಾ ಇರುತ್ತೆ, ಈ ಹೆಣ್ಣು ತುಂಬಾ ಸೌಂದರ್ಯವಾಗಿದ್ದಾಳೆ ಅಂತ, ಇವಳ ಬಲೆಗೆ ಬಿದ್ದರೆ ಖಂಡಿತ ನಿನ್ನ ಜೀವನ ನಾಶ ಆಗುತ್ತೆ ಅಂತ ಹೇಳ್ತಾನೆ ಇರುತ್ತೆ, ಎಚ್ಚರಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ನಮ್ಮ ವಂದ್ಯದೇವನವರು ಇದು ಯಾವುದಕ್ಕೂ ಕೂಡ ಅಟ್ರಾಕ್ಟ್ ಆಗೋದಿಲ್ಲ ಸ್ನೇಹಿತರೆ. ಓ ಹೌದಾ, ನನಗೆ ನಂಬಕ್ಕೆ ಆಗ್ತಾ ಇಲ್ವಲ್ಲ ದೇವಿಯವರೇ ಅಂತ ಹೇಳ್ತಾರೆ. ಅದಕ್ಕೆ ರೆಸ್ಪಾಂಡ್ ಆಗಿ ಒಂದು ರೀತಿ ಸಾಧಾರಣವಾಗಿ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ನಮ್ಮ ನಂದಿನಿಯವ್ರಿಗೂ ಕೂಡ ಅರ್ಥ ಆಗುತ್ತೆ, ಓಹೋ ಈ ವ್ಯಕ್ತಿ ಯಾವುದಕ್ಕೂ ಕೂಡ ಅಟ್ರಾಕ್ಟ್ ಆಗೋ ರೀತಿ ಕಾಣಿಸ್ತಾ ಇಲ್ಲ ಅಂತ ನಮ್ಮ ನಂದಿನಿಯವರು ಕೂಡ ಅಂದ್ಕೋತಾರೆ ಸ್ನೇಹಿತರೆ. ನಂತರ ನಮ್ಮ ನಂದಿನಿ ದೇವಿಯವರು, ಸರಿ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಏನು ಗೊತ್ತಾ, ನೀನು ನನ್ನ ಕೈ ಕೆಳಗೆ ಯಾಕೆ ಕೆಲಸ ಮಾಡಬಾರ್ದು? ನಾನು ಹೇಳೋ ಅಂಥ ಕೆಲಸಗಳನ್ನು ಮಾಡಿಕೊಂಡು ಇದೇ ಅರಮನೆಯಲ್ಲೇ ನೀನು ಆರಾಮಾಗಿ ಸ್ವತಂತ್ರವಾಗಿ ಓಡಾಡ್ಕೊಂಡು ಇರ್ಬೋದಲ್ಲ, ಸುಮ್ಮನೆ ಯಾತಕ್ಕೋಸ್ಕರ ಈ ರೀತಿ ಮೆಸೆಂಜರ್ ಕೆಲಸ ಮಾಡ್ಕೊಂಡಿರ್ತೀಯಾ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಇದಕ್ಕೆ ರಿಪ್ಲೈ ಆಗಿ, ಸಾರಿ ದೇವಿ, ದಯವಿಟ್ಟು ಕ್ಷಮೆ ಇರಲಿ, ನಾನು ಆಲ್ರೆಡಿ ಒಬ್ಬರ ಕೈ ಕೆಳಗೆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ, ಮತ್ತು ಆಲ್ರೆಡಿ ಒಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋವಂಥ ವ್ಯಕ್ತಿ, ಮತ್ತು ಆಲ್ರೆಡಿ ಒಬ್ಬರ ಕೈ ಕೆಳಗೆ ಕೆಲಸ ಮಾಡ್ತೀನಿ ಮುಂದೆ, ಅಂದರೆ ಅವ್ರಿಗೆ ನಂಬಿಕಸ್ಥನಾಗಿ ಇರ್ತೀನಿ ಅಂತ ಆಲ್ರೆಡಿ ನಾನು ಮಾತು ಕೊಟ್ಟಿದ್ದೀನಿ, ಆಲ್ರೆಡಿ ನಾನು ಅವ್ರಿಗೆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ನಂದಿನಿ ದೇವಿಯವರು ತುಂಬಾ ಆಶ್ಚರ್ಯದಿಂದ, ಹೌದಾ, ಯಾರಿಗೆ ಮಾತು ಕೊಟ್ಟಿದ್ಯಾ, ಯಾರ ಕೈ ಕೆಳಗೆ ಕೆಲಸ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಇನ್ಯಾರು ದೇವಿ, ತಂಜಾವೂರು ಅರಮನೆಯಲ್ಲಿರ್ತಕ್ಕಂತಹ ನಮ್ಮ ರಾಜ ಆದಂಥ ಸುಂದರ ಚೋಳ ಅವರ ಪ್ರೀತಿಯ ಮಗಳು ಕುಂದವೈ ಪಿರಾಟಿಯಾರವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನಾನು ಬರೋದಕ್ಕೆ ಸಾಧ್ಯ ಇಲ್ಲ
ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನ ಕೇಳಿಸ್ಕೊಂಡಂತಹ ನಮ್ಮ ನಂದಿನಿ ಅವ್ರಿಗೆ ಯಾವಾಗ ಕುಂದವೈ ಪಿರಾಟಿಯಾರ್ ಅನ್ನೋ ಒಂದು ಹೆಸರು ಕೇಳಿಸ್ಕೊಂಡಿದ್ದ ತಕ್ಷಣ, ಅಂದರೆ ಈ ಹೆಸರು ಕಿವಿಗೆ ಬಿದ್ದಿದ್ದ ತಕ್ಷಣ ನಮ್ಮ ನಂದಿನಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಸ್ನೇಹಿತರೆ. ಅಂದರೆ ಆಗ ಅವರ ಮುಖವನ್ನು ನೋಡಿದ್ರೆ ಎಂಥವರು ಕೂಡ ಭಯಭೀತರಾಗ್ತಾರೆ ಸ್ನೇಹಿತರೆ, ಅಷ್ಟು ವಿಕಾರಗೊಳ್ಳುತ್ತೆ ಅವರ ಮುಖ. ಯಾಕಂತಂದರೆ ನಂದಿನಿ ಅವ್ರಿಗೆ ಕುಂದವೈ ಅನ್ನೋ ಒಂದು ಹೆಸರನ್ನು ಕೇಳಿದ ತಕ್ಷಣ ನಂದಿನಿ ಅವ್ರಿಗೆ ಆಗೋದೇ ಇಲ್ಲ ಸ್ನೇಹಿತರೆ. ಆ ಮಟ್ಟಕ್ಕೆ ಕೋಪ ಇರುತ್ತೆ. ಯಾತಕ್ಕೋಸ್ಕರ ಅವ್ರಿಗೆ ಕೋಪ ಇರುತ್ತೆ ಎಲ್ಲವನ್ನು ಕೂಡ ನೀವು ಕತೆ ಕೇಳಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಯಾವಾಗ ನಮ್ಮ ವಂದ್ಯದೇವನವರು ಕುಂದವೈ ಪಿರಾಟಿಯಾರ್ ಅವ್ರ ಬಗ್ಗೆ ಈ ರೀತಿ ಹೇಳ್ತಾರೋ, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ, ಆಲ್ರೆಡಿ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೋ, ಕೂಡಲೇ ನಮ್ಮ ನಂದಿನಿ ದೇವಿಯವರು ವಂದ್ಯದೇವನವ್ರನ್ನ ಉದ್ದೇಶಿಸಿ, ಸರಿ ಬಿಡಪ್ಪ, ನಿನ್ನನ್ನು ನಾನು ಇನ್ನೂ ಬಲವಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಚೋಳ ಸಾಮ್ರಾಜ್ಯದ ಯುವರಾಣಿ ಆದಂತಹ ಕುಂದವೈ ಪಿರಾಟಿಯಾರ್ ಅವ್ರಿಗೆ ನೀನು ಕೆಲಸ ಮಾಡಬೇಕು ಅಂತ ಆಲ್ರೆಡಿ ಮಾತು ಕೊಟ್ಟ ಮೇಲೆ ನಾನು ನಿನ್ನ ಬಲವಂತ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸರಿ, ನಿನ್ನಿಂದ ಇನ್ನೊಂದು ಸಹಾಯ ಆಗಬೇಕಾಗಿತ್ತಲ್ಲ, ನಾನು ಅದಕ್ಕೆ ಪ್ರತಿಯಾಗಿ ನಿನಗೂ ಕೂಡ ಒಂದು ಸಹಾಯ ಮಾಡ್ತೀನಿ. ನೀನು ಹೇಗಿದ್ರು ತಂಜಾವೂರು ಅರಮನೆಯಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ ಅಲ್ವಾ, ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ನನಗೆ ಹೇಗಿದ್ರು ತಂಜಾವೂರು ಅರಮನೆಯಿಂದ ಅಂದರೆ ತಂಜಾವೂರು ಅರಮನೆಯಲ್ಲಿ ಎಲ್ಲೆಲ್ಲಿ ಯಾವ ದಾರಿಗಳಲ್ಲಿ ಹೋದರೆ ಆ ಅರಮನೆಯಿಂದ ಎಕ್ಸಿಟ್ ಇದೆ ಎಲ್ಲವನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿನಗೆ ನಾನು ಸಹಾಯ ಮಾಡ್ತೀನಿ, ಆದರೆ ಅದಕ್ಕೆ ಪ್ರತಿಯಾಗಿ ನೀನು ನನಗೊಂದು ಸಹಾಯ ಮಾಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಓ ಏನು ರಾಣಿ, ಏನು ಅದು ನನ್ನ ಕೈಯಲ್ಲಿ ಆಗೋ ಆಗಿದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಖಂಡಿತ ನಿನ್ನ ಕೈಯಲ್ಲಿ ಆಗೋ ಅಂಥ ಕೆಲಸನೇ ನಾನು ಹೇಳ್ತಾ ಇರೋದೀಗ. ಈಗ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ಕುಂದವೈ ಪಿರಾಟಿಯಾರ್ ಅವ್ರಿಗೆ ಲೆಟರ್, ಅಂದರೆ ಕುಂದವೈ ಪಿರಾಟಿಯಾರ್ ಅವ್ರಿಗೆ ಒಂದು ಪತ್ರವನ್ನು ಕೊಡಬೇಕು ಅಂತ ಹೋಗ್ತಾ ಇದೆಯಲ್ವಾ. ಮತ್ತು ಸ್ನೇಹಿತರೆ, ಈ ಪತ್ರವನ್ನು ಕೊಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಮ್ಮ ನಂದಿನಿಯವರು ಮತ್ತು ವಂದ್ಯದೇವನವರು ಮಾತಾಡ್ಕೋಬೇಕಾದ್ರೆ ನಮ್ಮ ವಂದ್ಯದೇವನವರು ನಂದಿನಿಯವ್ರ ಹತ್ರ ಹೇಳಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ನಂದಿನಿಯವರು ಈ ರೀತಿ ಹೇಳ್ತಾರೆ. ಸೊ ಈಗ ನಮ್ಮ ನಂದಿನಿಯವರು ವಂದ್ಯದೇವನವ್ರನ್ನ ಉದ್ದೇಶಿಸಿ ಈ ರೀತಿ ಹೇಳ್ತಾರೆ, ನೋಡು, ಈಗ ನೀನು ಕುಂದವೈ ಪಿರಾಟಿಯಾರ್ ಅವ್ರಿಗೆ ಈ ಒಂದು ಪತ್ರವನ್ನು ತೊಗೊಂಡು ಹೋಗ್ತಾ ಇದೆಯಾ. ಸರಿ, ಈ ಪತ್ರವನ್ನು ತೊಗೊಂಡು ಈ ಪತ್ರಕ್ಕೆ ಅವರು ರೆಸ್ಪಾಂಡ್ ಆಗಿ ಒಂದು ಪತ್ರವನ್ನು ಕೊಡ್ತಾರಲ್ಲ, ಆ ಪತ್ರವನ್ನು ದಯವಿಟ್ಟು ನನಗೆ ತಂದು ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ತುಂಬಾ ಸ್ವಲ್ಪ ದೊಡ್ಡ ಸಾಧನೆಯ ಕೆಲಸನೇ ಇದು, ತುಂಬಾ ಕಷ್ಟವಾದಂಥ, ತುಂಬಾ ಚಾಲೆಂಜಿಂಗ್ ಇರ್ತಕ್ಕಂತಹ ಕೆಲಸನೇ. ಇದಕ್ಕೆ ಪ್ರತಿಯಾಗಿ ನೀವು ನನಗೆ ಏನು ಕೊಡ್ತೀರಾ ಅಂತ ಕೇಳ್ತಾರೆ ಸ್ನೇಹಿತರೆ. ಅಂದರೆ ಒಂದು ರೀತಿ ಲಂಚ ಕೇಳೋ ರೀತಿ ಕೇಳ್ತಾರೆ. ಅದಕ್ಕೆ ನಮ್ಮ ನಂದಿನಿ ದೇವಿಯವರು, ಇಡೀ ಚೋಳ ಸಾಮ್ರಾಜ್ಯದಲ್ಲಿ ತುಂಬಾ ಪ್ರಮುಖ ವ್ಯಕ್ತಿಗಳಲ್ಲಿ ನನ್ನ ಗಂಡ ಪೆರಿಯ ಪಳುವೇಟರೆಯವರು ಒಬ್ಬರು, ಅವರು ತುಂಬ ವರ್ಷಗಳಿಂದ ಆಸೆ ಪಡ್ತಾ ಇರ್ತಕ್ಕಂತಹ ಒಂದು ವಿಷಯವನ್ನು ನಾನು ನಿನಗೆ ಕೊಡ್ತೀನಿ, ನಿನಗೆ ಅದನ್ನು ಅರ್ಪಿಸ್ತೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಆಶ್ಚರ್ಯ ಆಗೋಗುತ್ತೆ ಸ್ನೇಹಿತರೆ. ಯಾಕಂತಂದರೆ ಏನು ಅಂತಹ ವಿಷಯ ಆಸೆ ಪಡ್ತಾ ಇರೋದು ಅಂತ ನಮ್ಮ ವಂದ್ಯದೇವನವ್ರಿಗೆ ಒಂದು ರೀತಿ ಅವ್ರಿಗೆ ಶಾಕಿಂಗ್ ಆಗಿರುತ್ತೆ, ಒಂದು ರೀತಿ ಕನ್ಫ್ಯೂಸ್ ಆಗುತ್ತೆ. ಯಾವ ವಿಷಯದ ಬಗ್ಗೆ ತುಂಬಾ ಆಸೆ ಪಡ್ತಾ ಇದ್ದಾರೆ ಈ ಪೆರಿಯ ಪಳುವೇಟರೆಯವರು ಅಂತ ಯೋಚನೆ ಮಾಡ್ತಾ ಅದ್ರ ಬಗ್ಗೆ ಜಾಸ್ತಿ ಕೆನ್ಕೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ನಮ್ಮ ವಂದ್ಯದೇವನವರು ಕೂಡಲೇ, ಅಯ್ಯಯ್ಯೋ ನಂದಿನಿ ದೇವಿಯವರೇ, ನೀವು ಏನೇನೋ ಹೇಳ್ತಾ ಇದ್ದೀರಾ, ದಯವಿಟ್ಟು ನನಗೆ ಅದನ್ನೆಲ್ಲ ಕೇಳಿದ್ರೆ ನನಗೆ ಒಂದು ರೀತಿ ಪ್ರಜ್ಞೆ ತಪ್ಪೋ ರೀತಿ ಆಗುತ್ತೆ, ಮೈ ಮರ್ತೋಗ್ತೀನಿ, ದಯವಿಟ್ಟು ಆ ರೀತಿ ಆಗೋ ರೀತಿ ಮಾಡಬೇಡಿ, ನಾನು ಇಲ್ಲಿಂದ ಹೊರಡ್ತೀನಿ, ನೀವೇನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ಹೇಳೋ ರೀತಿ ನಾನು ಮಾಡ್ತೀನಿ, ದಯವಿಟ್ಟು ನನಗೆ ಇಲ್ಲಿಂದ ಹೋಗೋ ರೀತಿ ಏನಾದರೂ ಸಹಾಯ ಮಾಡಿಕೊಡಿ, ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಯವಿಟ್ಟು ರೂಟ್ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ನಂದಿನಿ ದೇವಿಯವರು ಏನು ರೆಸ್ಪಾಂಡ್ ಮಾಡಿದ್ರು ಅಂತ ನೋಡೋದಕ್ಕಿಂತ ಮುಂಚೆ ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ ಸ್ನೇಹಿತರೆ. ಏನಪ್ಪ ಅಂತಂದರೆ, ನಮ್ಮ ವಂದ್ಯದೇವನವರು ನಂದಿನಿಯವರು ಮಾತಾಡಬೇಕಾದ್ರೇ ನಮ್ಮ ವಂದ್ಯದೇವನವರು ಆಲ್ರೆಡಿ ಕುಂದವೈ ಪಿರಾಟಿಯಾರ್ ಅವ್ರಿಗೆ ಕೊಡಬೇಕು ಅಂತ ಇಟ್ಕೊಂಡಿರ್ತಾರಲ್ಲ ಆ ಒಂದು ಪತ್ರವನ್ನು ನಂದಿನಿ ದೇವಿಯವ್ರಿಗೆ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಇವರು ಮಾತಾಡಬೇಕಾದ್ರೇ ಮಾತಿಗೆ ಬಂದಾಗ, ಅಂದರೆ ಅವ್ರು ಕೇಳ್ತಾರಲ್ಲ, ಈ ರೀತಿ ನನಗೆ ಕೆಲಸ ಮಾಡೋದಕ್ಕೆ ಒಪ್ಕೋತೀಯ ಅಂದರೆ, ಇಲ್ಲ ನಾನು ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ, ಆಲ್ರೆಡಿ ನಾನು ಕುಂದವೈ ಪಿರಾಟಿಯಾರ್ ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ, ಅವ್ರಿಗೆ ಈಗ ಪತ್ರವನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಪತ್ರವನ್ನು ನಮ್ಮ ನಂದಿನಿ ದೇವಿಯವ್ರಿಗೂ ಕೊಡ್ತಾರೆ ಸ್ನೇಹಿತರೆ. ಯಾತಕ್ಕೋಸ್ಕರ ಈ ರೀತಿ ಧಾರಾಳವಾಗಿ ನಮ್ಮ ವಂದ್ಯದೇವನವರು ರಹಸ್ಯವಾಗಿ ಕೊಡಬೇಕಾದಂತಹ ಪತ್ರವನ್ನು ಹೇಗೆ ನಮ್ಮ ನಂದಿನಿ ದೇವಿಯವ್ರಿಗೆ ನಮ್ಮ ವಂದ್ಯದೇವನವರು ಕೊಡೋದಕ್ಕೆ ಸಾಧ್ಯ ಆಯಿತು, ಅಂದರೆ ನಮ್ಮ ವಂದ್ಯದೇವನವರು ಹೇಗೆ ನಂದಿನಿ ದೇವಿಯವ್ರಿಗೆ ಕೊಟ್ಟರು ಅಂತ ನೀವು ನನ್ನನ್ನು ಕೇಳೋದಾದರೆ, ಸಿಂಪಲ್ ಸ್ನೇಹಿತರೆ, ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾರೆ, ಇದು ಆಲ್ರೆಡಿ ಎಷ್ಟೋ ಜನ ಅಂದರೆ ಚಿನ್ನ ಪಳುವೇಟರೆಯವ್ರ ಕೈಗೆ ಸಿಕ್ಕಾಯಿತು, ಚಿನ್ನ ಪಳುವೇಟರೆಯವರು ಆಲ್ರೆಡಿ ಇದರಲ್ಲಿ ಏನಿದೆ ಅಂತ ಓದು ಆಯಿತು. ಸೊ ಹಾಗಾಗಿ ಅವ್ರಿಗೆ ವಿಷಯ ಗೊತ್ತಾದ ಮೇಲೆ ಎಲ್ರಿಗೂ ವಿಷಯ ಗೊತ್ತಾಗೇ ಆಗುತ್ತೆ. ಸೊ ಹಾಗಾಗಿ ಇನ್ನಿದ್ರ ಬಗ್ಗೆ ನಾನು ಮುಚ್ಚುಮರೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ನಮ್ಮ ವಂದ್ಯದೇವನವರು ಆ ಒಂದು ಪತ್ರವನ್ನು ನಂದಿನಿ ದೇವಿಯವ್ರಿಗೆ ಕೊಡ್ತಾರೆ. ಸರಿ, ಇದು ಎಲ್ಲರೂ ಓದಾಗಿದೆ, ಇನ್ನು ನೀವು ಓದ್ದಿರಾ ಅಂದರೆ ನಿಮ್ಮ ಹತ್ರ ನಾನು ರಹಸ್ಯವಾಗಿ ಇಟ್ಕೊಂಡು ಏನು
ಏನು ಸಾಧಿಸುವಂಥ ಕೆಲಸ ಏನಿಲ್ಲ. ಸೊ ಹಾಗಾಗಿ ಏನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮಗೂ ಗೊತ್ತಾಗ್ಬಿಡಲಿ, ತಗೊಳ್ಳಿ ಓದಿ ಒಂದ್ಸತಿ ಏನು ಬರೆದಿದ್ದಾರೆ ಅಂತ ಕೊಡ್ತಾರೆ ಸ್ನೇಹಿತರೆ ನಮ್ಮ ವಂದ್ಯದೇವನವರು. ನಂತರ ನಮ್ಮ ನಂದಿನಿ ದೇವಿಯವರು ಆ ಪತ್ರದಲ್ಲಿರ್ತಕ್ಕಂಥ ವಿಷಯವನ್ನು ಓದಿ ತುಂಬಾ ಕೋಪ ಬರುತ್ತೆ ನಮ್ಮ ನಂದಿನಿ ದೇವಿಯವ್ರಿಗೆ. ಕೋಪ ಬಂದು ಮತ್ತೆ ಒಂದು ರೀತಿ ಅವರ ಒಂದು ಎಕ್ಸ್ಪ್ರೆಷನ್ ಎಲ್ಲ ತುಂಬಾ ಚೇಂಜ್ ಆಗುತ್ತೆ, ಒಂದು ರೀತಿ ನೆಗೆಟಿವ್ ಎಕ್ಸ್ಪ್ರೆಷನ್ ಬರುತ್ತೆ. ನಂತರನೇ ನಮ್ಮ ನಂದಿನಿ ದೇವಿಯವರು ವಂದ್ಯದೇವನವ್ರ ಹತ್ರ ಕೇಳೋದು, ಹೀಗೆ ನಿನಗೆ ನಾನು ಸಹಾಯ ಮಾಡ್ತೀನಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ, ಮತ್ತು ನೀನು ನನಗೆ ಅದೇ ರೀತಿ ಈ ರೀತಿ ಓಲೆ ಅಂದರೆ ಈ ಒಂದು ಪತ್ರವನ್ನು ತೊಗೊಂಡು ಹೋಗ್ತಾ ಇದೆಯಲ್ಲ, ಈ ಪತ್ರಕ್ಕೆ ಕುಂದವೈ ಪಿರಾಟಿಯಾರವರು ಏನು ರೆಸ್ಪಾಂಡ್ ಆಗಿ ಏನು ಅವರು ಬರೆದು ಕೊಡ್ತಾರೆ ಆ ಪತ್ರವನ್ನು ನನಗೆ ತಂದು ಕೊಡ್ತೀಯಾ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಒಪ್ಕೋತಾರೆ. ಅಂದರೆ ಸುಮ್ಮನೆ ಮಾತಿಗೆ ಆ ಒಂದು ಪರಿಸ್ಥಿತಿಯಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಇರುವಂಥ ನಮ್ಮ ವಂದ್ಯದೇವನವರು ಸುಮ್ಮನೆ ಒಪ್ಕೋತಾರೆ ಅಷ್ಟೇ. ಆದರೆ ಅವರೇನು ವಾಪಸ್ ತಂದು ಮತ್ತೆ ರೆಸ್ಪಾಂಡ್ ಆಗಿ ಏನು ಅವರು ಪತ್ರವನ್ನು ಬರೆದು ಕೊಡ್ತಾರೆ ನಮ್ಮ ಕುಂದವೈ ಪಿರಾಟಿಯಾರವರು, ಆ ಪತ್ರವನ್ನು ಮತ್ತೆ ವಾಪಸ್ ತಂದು ನಂದಿನಿ ದೇವಿ ಅವ್ರಿಗೇನು ಕೊಡೋದಿಲ್ಲ. ಯಾಕಂತಂದರೆ ನಮ್ಮ ವಂದ್ಯದೇವನವರು ಈಗ ಒಂದು ಪರಿಸ್ಥಿತಿಗೆ ತಕ್ಕಂತೆ ಒಪ್ಕೋತಾರಷ್ಟೇ. ಸೊ ನಮ್ಮ ವಂದ್ಯದೇವನವರು ಕೂಡ ತುಂಬಾ ಬುದ್ಧಿವಂತರು ಸ್ನೇಹಿತರೆ. ಸೊ ಹಾಗಾಗಿ ಪರಿಸ್ಥಿತಿಗೆ ತಕ್ಕಂತೆ ಒಪ್ಕೋತಾರೆ. ಸೊ ನಂತರ ಇವರು ಒಪ್ಕೊಂಡಿದ್ದ ತಕ್ಷಣ ನಮ್ಮ ನಂದಿನಿ ದೇವಿಯವರು ಸರಿ ನಾನು ನಿನಗೆ ಸಹಾಯ ಮಾಡ್ತೀನಿ, ಇಲ್ಲಿಂದ ಅಂದರೆ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ನಂತರ ಇವರು ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ರಿಯಲ್ ಮಂತ್ರವಾದಿ, ನಿಜವಾದಂತಹ ಮಂತ್ರವಾದಿ ಅಲ್ಲಿ ಬಂದ್ಬಿಡ್ತಾರೆ ಸ್ನೇಹಿತರೆ. ನಿಜವಾದಂತಹ ಮಂತ್ರವಾದಿ ಹೊರಗಡೆ ನಿಂತಿದ್ದಾರೆ ಅಂತ ಸೇವಕಿ ಬಂದು ಹೇಳಿದ ತಕ್ಷಣ ನಮ್ಮ ನಂದಿನಿ ದೇವಿಯವರು ವಂದ್ಯದೇವನವ್ರನ್ನ ಉದ್ದೇಶಿಸಿ ಸರಿ ಈಗ ನಿಜವಾದಂತಹ ಮಂತ್ರವಾದಿ ಯಾರು ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ ಒಂದು ಸಮಯಕ್ಕೆ ಅವನನ್ನು ಬರಬೇಕು ಅಂತ ಹೇಳಿದ್ವಿ, ಆ ಒಂದು ಮಂತ್ರವಾದಿ ಬಂದುಬಿಟ್ಟಿದ್ದಾನೆ. ಸೊ ಹಾಗಾಗಿ ಅವನ ಕಣ್ಣಿಗೆ ಅಂದರೆ ಅವನು ಬಂದು ನನ್ನ ಹತ್ರ ಸ್ವಲ್ಪ ವಿಷಯಗಳನ್ನು ಚರ್ಚೆ ಮಾಡೋದಿದೆ. ಸೊ ಹಾಗಾಗಿ ನೀನು ಯಾವುದಕ್ಕೂ ಇಲ್ಲೇ ಸಮೀಪದಲ್ಲಿರ್ತಕ್ಕಂತಹ ನೋಡು, ಅಲ್ಲಿ ಸಮೀಪದಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಒಂದು ಕಂಬ ಸಿಗುತ್ತೆ. ಆ ಕಂಬದ ಹಿಂದೆ ಒಂದು ಸ್ವಲ್ಪ ಹೊತ್ತು ನೀನು ಕಾಯ್ತಾ ಇರು, ನಾನು ಅವನ ಹತ್ರ ಹೇಳಿ ಅವನ ಜೊತೆಗೇ ನಿನ್ನನ್ನು ಕೂಡ ತಂಜಾವೂರು ಪ್ಯಾಲೇಸ್ನಿಂದ ಹೊರಗಡೆ ತಲುಪಿಸೋ ರೀತಿ ಮಾಡ್ತೀನಿ, ನಿನ್ನನ್ನು ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ರೀತಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಮ್ಮ ನಂದಿನಿ ದೇವಿಯವರು ಈ ರೀತಿ ಹೇಳ್ತಾರೆ ಸ್ನೇಹಿತರೆ. ಕೂಡಲೇ ನಮ್ಮ ವಂದ್ಯದೇವನವರು ಸರಿ ದೇವಿ ಅಂತ ಹೇಳಿ ನಮ್ಮ ವಂದ್ಯದೇವನವರು ಅಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಒಂದು ಕಂಬದ ಹಿಂದೆ ಅಂದರೆ ಆ ಕಂಬದ ಪಕ್ಕ ಒಂದು ರೀತಿ ದೊಡ್ಡ ತೆರೆ ಥರ ಇರುತ್ತೆ, ಒಂದು ರೀತಿ ಬಟ್ಟೆ ಥರ ಹಾಕಿರ್ತಾರೆ. ಆ ಬಟ್ಟೆಯ ಹಿಂದೆ ಹೋಗಿ ನಿಂತ್ಕೊಂಡು ಆ ಗೋಡೆಯ ಪಕ್ಕ ತುಂಬಾ ಕತ್ಲಿರುತ್ತೆ ಸ್ನೇಹಿತರೆ. ಆ ಕತ್ಲು ಇರ್ತಕ್ಕಂಥ ಜಾಗಕ್ಕೆ ಹೋಗಿ ಒಂದು ರೀತಿ ಬಚ್ಚಿಟ್ಕೊಂಡು ಮರೆ ಮಾಚ್ಕೊಂಡು ನಮ್ಮ ವಂದ್ಯದೇವನವರು ನಿಂತ್ಕೋತಾರೆ ಸ್ನೇಹಿತರೆ. ಕೂಡಲೇ ನಮ್ಮ ಮಂತ್ರವಾದಿಯವರು 3 ಸತಿ ಕೈ ತಟ್ತಾರೆ. 3 ಸತಿ ಕೈ ತಟ್ಟಿದ ತಕ್ಷಣ ಅಂದರೆ ಮಂತ್ರವಾದಿಯವರು 3 ಸತಿ ಕೈ ತಟ್ಟೋದಿಲ್ಲ, ನಮ್ಮ ಮಂತ್ರವಾದಿಯವರು ಒಂದು ರೀತಿ ಗೂಬೆ ಥರ ಸೌಂಡ್ ಮಾಡ್ತಾರೆ. ಗೂಬೆ ಥರ ಸೌಂಡ್ ಮಾಡಿದ ತಕ್ಷಣ ನಮ್ಮ ನಂದಿನಿ ದೇವಿಯವರು 3 ಸತಿ ಕೈ ತಟ್ತಾರೆ. 3 ಸತಿ ಕೈ ತಟ್ಟಿದ ತಕ್ಷಣ ನಮ್ಮ ಮಂತ್ರವಾದಿಯವ್ರಿಗೆ ಕನ್ಫರ್ಮ್ ಆಗುತ್ತೆ, ಓಹೋ ಬರೋದಕ್ಕೆ ಹೇಳ್ತಾ ಇದ್ದಾರೆ ನಮ್ಮ ರಾಣಿಯವರು ಅಂತ ಹೇಳಿ ನಮ್ಮ ಮಂತ್ರವಾದಿಯವರು ಎಂಟ್ರಿ ಕೊಡ್ತಾರೆ ನಮ್ಮ ನಂದಿನಿ ದೇವಿಯವರು ಇರ್ತಕ್ಕಂತಹ ಆ ಕೋಣೆಗೆ. ಸ್ನೇಹಿತರೆ, ಇಲ್ಲಿ ಮಂತ್ರವಾದಿ ಅಂತ ಹೇಳ್ತಾ ಇದ್ದೀನಲ್ಲ, ಈ ಮಂತ್ರವಾದಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ರವಿದಾಸನ್ ಮಂತ್ರವಾದಿನೇ ಈ ಮಂತ್ರವಾದಿ. ಈ ರವಿದಾಸನ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಪಾಂಡ್ಯ ಸಾಮ್ರಾಜ್ಯದ ಒಂದು 5-6 ವ್ಯಕ್ತಿಗಳು ಯಾರು ತಂತ್ರ ಮಾಡ್ತಾ ಇದ್ದಾರೆ ಅಂದರೆ ಪಾಂಡ್ಯ ಸಾಮ್ರಾಜ್ಯದ ಒಂದು 5-6 ವ್ಯಕ್ತಿಗಳು ಸೇರಿಕೊಂಡು ಪಲ್ಲಿಪಡೆ ದೇವಸ್ಥಾನದಲ್ಲಿ ಒಂದು ರೀತಿ ತಂತ್ರ ಮಾಡಿ, ಅಂದರೆ ತಂತ್ರ ಮಾಡ್ತಾ ಇದ್ದಾರೆ ಅಂದರೆ ಅವರು ಪ್ಲ್ಯಾನ್ ಮಾಡಿದ್ರು. ಅಂದರೆ ನೀವೆಲ್ಲ ಕೇಳಿಸ್ಕೊಂಡಿರ್ತೀರ, ಪಲ್ಲಿಪಡೆ ದೇವಸ್ಥಾನದಲ್ಲಿ ಒಂದು 5-6 ವ್ಯಕ್ತಿಗಳು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಒಂದು 5-6 ವ್ಯಕ್ತಿಗಳು ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಏನಂತ ಪ್ಲಾನ್ ಮಾಡಿದ್ರು, ಇದನ್ನ ಆಳ್ವಾರ್ಕಡಿಯ ನಂಬಿಯವರು ಕೂಡ ಕೇಳಿಸ್ಕೊಂಡಿರ್ತಾರೆ, ಪಳ್ಳಿಪಡೆ ದೇವಸ್ಥಾನದ ಹತ್ರ ಬಚ್ಚಿಟ್ಕೊಂಡು. ನಂತರ ಅಲ್ಲಿಂದ ಅವರು ತಪ್ಪಿಸ್ಕೊಂಡ್ರು, ಅದನ್ನೆಲ್ಲ ನಾವು ನೋಡಿದ್ವಿ. ಸೊ ಅವ್ರು ಏನಂತ ಪ್ಲಾನ್ ಮಾಡಿರ್ತಾರೆ, ಆದಿತ್ಯ ಕರಿಕಾಲನ್ ಅವ್ರನ್ನ ಮತ್ತೆ ಸುಂದರ ಚೋಳ ಅವ್ರನ್ನ ಮತ್ತೆ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಒಂದೇ ದಿನ ಒಂದೇ ಸಮಯಕ್ಕೆ ಮರ್ಡರ್ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಸೊ ಆ ವ್ಯಕ್ತಿಗಳಲ್ಲಿ ನಮ್ಮ ರವಿದಾಸನ್ ಮಂತ್ರವಾದಿ ಅವರು ಕೂಡ ಒಬ್ರು. ಸೊ ಆ ರವಿದಾಸನ್ ಮಂತ್ರವಾದಿನೇ ಇಲ್ಲಿ ಬಂದಿರೋದು. ಸೊ ರವಿದಾಸನ್ ಮಂತ್ರವಾದಿಗೂ ನಂದಿನಿಗೂ ಏನು ಸಂಬಂಧ ಅಂತ ಕೇಳೋದೇ ಆದರೆ ಈಗ ನಿಮಗೆ ಕತೆ ಕೇಳ್ತಾ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ರವಿದಾಸನ್ ಮಂತ್ರವಾದಿಯವರು ಈಗ ನಮ್ಮ ನಂದಿನಿಯವ್ರ ಹತ್ರ ಬರ್ತಾರೆ. ನಂದಿನಿಯವ್ರ ಹತ್ರ ಬಂದಿದ ತಕ್ಷಣ ನಮ್ಮ ನಂದಿನಿ ದೇವಿಯವ್ರನ್ನ ನೋಡಿ ಒಂದು ರೀತಿ ಕೋಪದಲ್ಲಿ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂದರೆ, ಏನು ನಿನಗೆಲ್ಲ ಮರ್ತೋಗಿದೆ ಅಂತ ಕಾಣಿಸುತ್ತೆ, ನಿನಗೆ ರಾಜಭೋಗ ಜಾಸ್ತಿ ಆಗೋಯ್ತು, ರಾಜಮನೆತನಗಳಲ್ಲಿ ಇದ್ಕೊಂಡು ಅಂದರೆ ಈ ಒಂದು ರಾಜ್ಯಕ್ಕೆ ಬಂದು ಅಂದರೆ ಚೋಳ ಸಾಮ್ರಾಜ್ಯದಲ್ಲಿ ನೀನು ರಾಣಿಯಾಗಿದ್ದ ನಂತರ ನೀನು ನಮ್ಮನ್ನೆಲ್ಲ ಮರ್ತುಬಿಟ್ಟಿದ್ಯಾ. ಇಲ್ಲಿರ್ತಕ್ಕಂತಹ ರಾಜಭೋಗವನ್ನು ನೀನು ಸ್ವೀಕರಿಸ್ಕೊಂಡು ಇಲ್ಲಿರ್ತಕ್ಕಂತಹ ರಾಜಭೋಗವನ್ನು ನೀನು ಅನುಭವಿಸ್ಕೊಂಡು ನಿನಗೆ ಸುಖ ಜಾಸ್ತಿ ಆಗೋಯ್ತು. ಸೊ ಹಾಗಾಗಿ ನೀನೆಲ್ಲ ಮರ್ತೋಗ್ಬಿಟ್ಟಿದ್ಯಾ, ನಮ್ಮ ಬಗ್ಗೆ ಎಲ್ಲ ಮರ್ತೋಗ್ಬಿಟ್ಟು ನೀನು ನನ್ನ ಬಗ್ಗೆ ಅಂದರೆ ನಮ್ಮ ಬಗ್ಗೆ ಎಲ್ಲ ಕೇರ್ ತಗೋತಾ ಇಲ್ಲ. ನೀನು ಹಾಕಿದಂಥ ಶಪಥ, ನೀನು ಮಾಡಿದಂಥ ಚಾಲೆಂಜ್ ಏನಿದೆ ಅದನ್ನು ನೀನು ಮರ್ತೋಗ್ಬಿಟ್ಟಿದ್ಯಾ, ನಿನ್ನ ತಲೆಯಲ್ಲಿ ಇಲ್ವಾ ಅಂತ ಹೇಳಿದ ತಕ್ಷಣ ಅದಕ್ಕೆ ನಮ್ಮ ನಂದಿನಿ ದೇವಿಯವರು, ಯಾಕಿಲ್ಲ, ನನ್ನ ತಲೆಯಲ್ಲಿ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಅದು ಬೇರೂರ್ಬಿಟ್ಟಿದೆ, ನಾನು ಆ ಒಂದು ಶಪಥವನ್ನು ತೀರಿಸ್ತೀನಿ. ಅಂದರೆ ಆ ಒಂದು ಶಪಥದ ಪ್ರಕಾರ
ಪ್ರಕಾರ ನಾನು ನಡ್ಕೋತೀನಿ. ಆ ಒಂದು ಶಪಥ ನಾನು ಏನು ಅವತ್ತು ಮಾಡಿದೆ 2 ವರ್ಷದ ಕೆಳಗೆ, ನಾನು ಅದ್ರ ಪ್ರಕಾರ ನಡ್ಕೋತೀನಿ. ನಾನು ದ್ವೇಷವನ್ನ ತೀರಿಸ್ಕೋತೀನಿ, ಸೇಡನ್ನು ತೀರಿಸ್ಕೋತೀನಿ. ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಆ ಒಂದು ವಿಷಯ ಕಾಡ್ತಾನೆ ಇದೆ, ಅದು ಬೇರೆಯವ್ರು ಬಿಟ್ಟಿದೆ. ನಾನು ಅವತ್ತು ಮಾಡಿದಂಥ ಶಪಥದ ಪ್ರಕಾರ ನಡ್ಕೋತೀನಿ. ನಿನಗೆ ಅದ್ರ ಬಗ್ಗೆ ಅನುಮಾನ ಬೇಡ. ನೀನು ಈ ರೀತಿ ನಿನ್ನ ನಾಲಿಗೆಯನ್ನು ಹರಿಬಿಡಬೇಡ. ದಯವಿಟ್ಟು ನಿನ್ನ ನಾಲಿಗೆಯನ್ನು ಕಂಟ್ರೋಲಲ್ಲಿ ಇಟ್ಕೋ. ಈ ರೀತಿ ತಪ್ಪಾಗಿ ಇನ್ನೊಂದ್ಸತಿ ಮಾತಾಡಬೇಡ ಅಂತ ಕೋಪದಿಂದ ಹೇಳ್ತಾರೆ ಸ್ನೇಹಿತರೆ ನಮ್ಮ ನಂದಿನಿ ದೇವಿಯವರು. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ರವಿದಾಸನ್ ಮಂತ್ರವಾದಿಯವರು, ಬರೀ ನಿನಗೆ ಅಷ್ಟು ಮಾತ್ರ ಜ್ಞಾಪಕ ಇದ್ದರೆ ಸಾಲದು, ನಾನು ನಿನಗೆ ಸಹಾಯ ಮಾಡಿದ್ದೀನಿ. ಒಂದು ಕಾಲದಲ್ಲಿ 2 ವರ್ಷದ ಕೆಳಗೆ ಒಂದು ಹೆಣವನ್ನು ಸುಡ್ತಾ ಇರಬೇಕಾದ್ರೆ ನಿನ್ನನ್ನು ಕೂಡ ಕಟ್ಟಾಕಿ ಆ ಹೆಣದ ಮೇಲೆ ಆ ಹೆಣವನ್ನು ಸುಡ್ತಾ ಇರಬೇಕಾದ್ರೆ ಆ ಬೆಂಕಿಯಲ್ಲಿ ನಿನ್ನನ್ನು ಕೂಡ ಹಾಕಬೇಕು ಅಂತ ನಮ್ಮ ಟೀಮ್ ಅವರೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಆದರೆ ಅದರಲ್ಲಿ ನಿನ್ನನ್ನು ಸಹಾಯ ಮಾಡಿದ್ದು ಅಂದರೆ ಆ ಟೀಮ್ನಲ್ಲಿ ಇರ್ತಕ್ಕಂಥದ್ರಲ್ಲಿ ಆ ಟೀಮಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ನಾನೊಬ್ಬನೇ ನಿನಗೆ ಸಹಾಯ ಮಾಡಿದ್ದು. ನಿನ್ನನ್ನು ಕಟ್ಟಾಕಿ ಆ ಬೆಂಕಿಯಲ್ಲಿ ನಿನ್ನನ್ನು ಕೂಡ ಹಾಕಬೇಕು ಅಂತ ಹೊರಟಾಗ ಆ ಹೆಣದ ಮೇಲೆ ಅಂದರೆ ಯಾವ ಹೆಣವನ್ನು ನಾವು ಸುಡಬೇಕು ಅಂತ ವೈಗೈ ನದಿ ತೀರದಲ್ಲಿ ನಾವು ಆ ಒಂದು ಹೆಣವನ್ನು ಇಟ್ಟು ಆ ಜಿತೆಯ ಮೇಲೆ ನಿನ್ನನ್ನು ಕೂಡ ಸುಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವು. ಆ ಒಂದು ಜಿತೆಯ ಮೇಲೆ ನಿನ್ನನ್ನು ಕೂಡ ಹಾಕೋದಕ್ಕಂತ ಹೊರಟಾಗ ನಿನ್ನ ಕೈ ಮತ್ತೆ ನಿನ್ನ ಕಾಲುಗಳನ್ನೆಲ್ಲ ಕಟ್ಟಾಕ್ಬಿಟ್ಟಿದ್ವಿ ದಾರಗಳಿಂದ. ಸೊ ಹಾಗಾಗಿ ನಿನ್ನ ಕಟ್ಟಾಕ್ಬಿಟ್ಟಿದ್ವಿ, ಮತ್ತೆ ನೀನು ಮಾತಾಡದೇ ಇರೋ ರೀತಿ ನಿನ್ನ ಬಾಯಲ್ಲಿ ಬಟ್ಟೆಯನ್ನು ಕೂಡ ನಾವು ತುರುಕಿದ್ವಿ. ಸೊ ಹಾಗಾಗಿ ನೀನು ಮಾತಾಡದೇ ಇರೋ ರೀತಿ ನಿನ್ನನ್ನು ಕಟ್ಟಾಕಿ ಮತ್ತೆ ನಿನ್ನ ಬಾಯಲ್ಲಿ ಬಟ್ಟೆಯನ್ನು ತುರುಕಿ ನಿನ್ನನ್ನು ಕೂಡಲೇ ಆ ಒಂದು ಹೆಣವನ್ನು ಸುಟ್ಟಿದ ತಕ್ಷಣ ಆ ಒಂದು ಹೆಣದ ಮೇಲೆ ಆ ಒಂದು ಬೆಂಕಿಯ ಮೇಲೆ ಆ ಒಂದು ಜಿತೆಯ ಮೇಲೆ ನಿನ್ನನ್ನು ಕೂಡ ಸುಟ್ಟಾಕಬೇಕು ಅಂತ ನಾವು ಪ್ಲಾನ್ ಹಾಕಿದ್ವಿ. ಇನ್ನೇನು ನಾವು ಆ ಹೆಣದ ಮೇಲೆ ನಿನ್ನನ್ನು ಕೂಡ ಸುಡಬೇಕು ಅಂತ ಹೇಳಿ ಇನ್ನೇನು ಹಾಕಬೇಕು ನಿನ್ನನ್ನು ತಗೊಂಡೋಗಿ ಅಷ್ಟರಲ್ಲಿ ನೀನು ಏನನ್ನೋ ಹೇಳೋದಕ್ಕೆ ಬಯಸ್ತಾ ಇದ್ದೆ. ಸೊ ಹಾಗಾಗಿ ನಾನು ಅದನ್ನು ಅಬ್ಸರ್ವ್ ಮಾಡಿ ಇರಿ ಈಕೆ ಏನನ್ನೋ ಹೇಳೋದಕ್ಕೆ ಬಯಸ್ತಾ ಇದ್ದಾಳೆ, ಸ್ವಲ್ಪ ಕಿರ್ಚ್ತಾ ಇದ್ದಾಳೆ, ಅಂದರೆ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾಳೆ, ಏನನ್ನೋ ಹೇಳೋದಕ್ಕೆ ಬಯಸ್ತಾ ಇದ್ದಾಳೆ, ಇರಿ ಏನು ಹೇಳ್ತಾಳೆ ಒಂದು ಸತಿ ಕೇಳೋಣ ಅಂತ ಹೇಳಿ ನಾನೇ ನಮ್ಮ ಟೀಮಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ನಾನು ರೆಕಮೆಂಡ್ ಮಾಡಿದ್ದು. ಸೊ ಹಾಗಾಗಿನೇ ನಿನಗೆ ನಿನ್ನಲ್ಲಿರ್ತಕ್ಕಂಥ ಅಂದರೆ ನಿನ್ನ ಬಾಯಲ್ಲಿ ತುರುಕಿದಂತಹ ಆ ಬಟ್ಟೆಯನ್ನು ತೆಗೆದ್ರೆ ನೀನು ಅವಾಗ ಹೇಳಿದೆ ನಮ್ಮ ಹತ್ರ ಏನಂತ ಹೇಳಿದೆ, ನಿಮಗೆ ದ್ರೋಹ ಅಂದರೆ ನೀವು ಯಾರನ್ನ ಸೇಡ್ ತೀರಿಸ್ಕೋಬೇಕು, ಯಾರ ಮೇಲೆ ಸೇಡ್ ತೀರಿಸ್ಕೋಬೇಕು, ಯಾರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರೋ ಅವರು ನನಗೂ ವೈರಿಗಳು, ನಾನು ಕೂಡ ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ. ನಿಮಗೆ ನಾನು ಕೂಡ ಸಹಾಯ ಮಾಡ್ತೀನಿ, ನನ್ನನ್ನು ನಂಬಿ, ದಯವಿಟ್ಟು ನನ್ನನ್ನು ನಂಬಿ, ನಾವೆಲ್ಲ ಸೇರಿಕೊಂಡು ಅವರನ್ನು ಬೇರ್ ಸಮೇತ ಕಿತ್ತಾಕಬೇಕು ಅಂತ ನೀನು ಶಪಥ ಮಾಡಿದೆ. ಜ್ಞಾಪಕ ಇದೆಯಾ? ಈ ರೀತಿ ನೀನು ಶಪಥ ಮಾಡಿದ ತಕ್ಷಣ ನನ್ನ ಟೀಮ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರೂ ಕೂಡ ನಂಬಲೇ ಇಲ್ಲ ನಿನ್ನ ಶಪಥವನ್ನು. ಆದರೆ ನಾನು ಮಾತ್ರ ನಿನ್ನನ್ನು ನಂಬಿ ದಯವಿಟ್ಟು ಈಕೆಯನ್ನು ಬಿಟ್ಬಿಡೋಣ, ಈಕೆಯನ್ನು ನಮ್ಮ ಟೀಮ್ಗೆ ಸೇರಿಸ್ಕೊಳ್ಳೋಣ, ಈಕೆಯಿಂದ ನಮಗೂ ಕೂಡ ಉಪಕಾರ ಆಗ್ಬೋದು ಅಂತ ಹೇಳಿ ನಾನು ನಿನ್ನನ್ನು ನಮ್ಮ ಟೀಮಿಗೆ ಸೇರಿಸ್ಕೊಂಡು ಆಮೇಲೆ ಆ ಹೆಣವನ್ನು ಸುಟ್ಟ ನಂತರ ಎಲ್ಲ ಕಾರ್ಯಗಳನ್ನು ಮುಗಿಸಿದ ನಂತರ ನಾವೆಲ್ಲ ಸೇರಿಕೊಂಡು ಕಾಡಿನಲ್ಲಿ ಅಂದರೆ ದಟ್ಟವಾದಂತಹ ಅರಣ್ಯದಲ್ಲಿ ನಾವೆಲ್ಲ ನಡೆದುಕೊಂಡು ಹೋಗಬೇಕಾದ್ರೆ ಸಡನ್ನಾಗಿ ದೂರದಲ್ಲಿ ದೊಡ್ಡ ಸೈನ್ಯ ಬರ್ತಾ ಇದ್ದಿದ್ದು ನಮಗೆಲ್ಲ ಗೊತ್ತಾಯಿತು. ಸೊ ಹಾಗಾಗಿ ಇದು ಚೋಳ ಸಾಮ್ರಾಜ್ಯದ ಸೈನಿಕರೇ ಇರಬೇಕು ಅಂತ ಹೇಳಿ ನಾವೆಲ್ಲ ಬಚ್ಚಿಟ್ಕೊಳ್ಳೋದಕ್ಕೆ ಹೋದರೆ ನೀನು ಮಾತ್ರ ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಡೆ. ಆಗ ನೀನು ಪೆರಿಯ ಪಳುವೇಟ್ರೆಯರವ್ರ ಕೈಗೆ ಸಿಕ್ಕಿದೆ. ಪೆರಿಯ ಪಳುವೇಟ್ರೆಯರವ್ರ ಹತ್ರ ನೀನು ಏನು ಹೇಳ್ದೋ ಗೊತ್ತಿಲ್ಲ. ಆ ಪೆರಿಯ ಪಳುವೇಟ್ರೆಯರವರು ನಿನ್ನನ್ನು ನೋಡಿದ ತಕ್ಷಣ ನಿನ್ನನ್ನು ಅಂದರೆ ಒಂದು ರೀತಿ ಅಪಹರಣ ಮಾಡೋ ರೀತಿಯಲ್ಲಿ ನಿನ್ನ ಕರೆದುಕೊಂಡೋಗಿ ಇದ್ದಕ್ಕಿದ್ದಂತೆ ಮದುವೆ ಆಗಿಬಿಟ್ರು. ನೀನು ಕೂಡ ಹೋಗಿ ಮದುವೆ ಆಗಿಬಿಟ್ಟೆ. ನಂತರ ನಾನು ನಿನ್ನ ಹತ್ರ ಬಂದು ಕೇಳಿದ್ರೆ ಯಾತಕ್ಕೋಸ್ಕರ ಈ ರೀತಿ ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂತಹ ಪೆರಿಯ ಪಳುವೇಟ್ರೆಯರವ್ರನ್ನ ನೀನು ಮದುವೆ ಆಗಿದೆಯಾ, ಅದು ಅವ್ರಿಗೆ 52 ವರ್ಷ ಆಗಿದೆ ಅಂತ ಕೇಳಿದ ತಕ್ಷಣ ನೀನು ಅದಕ್ಕೆ ಏನು ಹೇಳಿದೆ, ನಾನು ಚೋಳ ಸಾಮ್ರಾಜ್ಯದಲ್ಲೇ ಇದ್ಕೊಂಡು ಚೋಳ ಸಾಮ್ರಾಜ್ಯದ ಬೇರನ್ನೇ ಕಿತ್ತಾಕ್ತೀನಿ, ಖಂಡಿತ ಚೋಳ ಸಾಮ್ರಾಜ್ಯದಲ್ಲೇ ಇದ್ಕೊಂಡು ನಿಮಗೆ ಸಹಾಯ ಮಾಡ್ತೀನಿ, ಇವ್ರ ಜೊತೆಯಲ್ಲೇ ಇದ್ಕೊಂಡು ಇವ್ರನ್ನ ನಾನು ಮುಗಿಸ್ತೀನಿ, ಅಂದರೆ ಇವ್ರ ಜೊತೆಯಲ್ಲೇ ಇದ್ಕೊಂಡು ಚೋಳ ಸಾಮ್ರಾಜ್ಯದ ಬೇರನ್ನು ನಾನು ನಿರ್ನಾಮ ಮಾಡ್ತೀನಿ ಅಂತ ನೀನು ನನ್ನ ಹತ್ರ ಹೇಳಿದೆ. ಸೊ ಆ ಒಂದು ಕಾರಣದಿಂದನೇ ನಾನು ನಿನ್ನನ್ನು ಇಲ್ಲಿವರೆಗೂ ಕೂಡ ಸುಮ್ಮನೆ ಇದ್ದೀನಿ ನೀನು ಹೇಳಿದ್ದಕ್ಕೆಲ್ಲ. ಸೊ ಇದೆಲ್ಲ ನಿನಗೆ ಜ್ಞಾಪಕ ಇದೆಯಾ, ದಯವಿಟ್ಟು ಮರಿಬೇಡ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ನಂದಿನಿ ದೇವಿಯವರು ಯಾಕೆ ಜ್ಞಾಪಕ ಇಲ್ಲ, ಎಲ್ಲವೂ ಜ್ಞಾಪಕ ಇದೆ. 2 ವರ್ಷದ ಹಿಂದೆ ನಡೆದಂತಹ ಆ ಘಟನೆ ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಪ್ರೀತಿಸಿದಂತಹ ಒಬ್ಬ ವ್ಯಕ್ತಿ, ತುಂಬಾ ಮನಸಾರೆ ಪ್ರೀತಿಸಿದಂತಹ ವ್ಯಕ್ತಿ ಆ ಆದಿತ್ಯ ಕರಿಕಾಲನ್, ಅವನು ಒಂಚೂರು ಕರುಣೆ ತೋರಿಸ್ದೆ ಅವನ ಕಾಲಿಗೆ ಬಿದ್ದು ನಾನು ಕ್ಷಮೆ ಅಲ್ಲ, ಅವನ ಕಾಲಿಗೆ ಬಿದ್ದು ನಾನು ಎಷ್ಟೇ
ಬೇಡ್ಕೊಂಡ್ರು ಅವನು ಅವನು ಬಿಟ್ಟಿಲ್ಲ. ಅವನು ನನ್ನ ಮೊದಲ ಶತ್ರು. ಇದು ನನ್ನ ಶಪಥ. ಖಂಡಿತ ಈ ಚೋಳ ಸಾಮ್ರಾಜ್ಯದವ್ರನ್ನ ಬೇರು ಸಮೇತ ಕಿತ್ತಾಕೋವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ತುಂಬಾ ಕೋಪದಿಂದ, ನಮ್ಮ ಒಂದು ರೀತಿ ರೌದ್ರಾವತಾರ ಅಂತ ಹೇಳ್ಬೋದು ಸ್ನೇಹಿತರೆ, ತುಂಬಾ ಕೋಪದಿಂದ ನಮ್ಮ ನಂದಿನಿ ದೇವಿಯವರು ಈ ರೀತಿ ನಮ್ಮ ರವಿದಾಸನ್ ಮಂತ್ರವಾದಿ ಅವ್ರನ್ನ ಉದ್ದೇಶಿಸಿ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ರವಿದಾಸನ್ ಮಂತ್ರವಾದಿ ಅವರು, ಸಮಾಧಾನ ಮಾಡ್ಕೋ ದೇವಿ, ಸಮಾಧಾನ ಮಾಡ್ಕೋ. ಖಂಡಿತ ನೀನು ಮಾತಾಡ್ತಾ ಇರೋದನ್ನೆಲ್ಲ ನೋಡಿದ್ರೆ ಖಂಡಿತ ನೀನು ಯಾವುದನ್ನು ಮರ್ತಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಈಗ ನಾನು ಬಂದಿರೋವಂಥ ಕಾರಣ ಏನಪ್ಪ ಅಂತಂದರೆ, ನಾನು ಇವಾಗ ಶ್ರೀಲಂಕಾಗೆ ಹೋಗಬೇಕಾಗಿದೆ. ಶ್ರೀಲಂಕಾದಲ್ಲಿ ಈ ಒಂದು ಚೋಳ ಸಾಮ್ರಾಜ್ಯದ ಕಾಯಿನ್ಸು ಅಂದರೆ ಈ ನಾಣ್ಯಗಳು ಅಲ್ಲಿ ವ್ಯಾಲಿಡ್ ಇಲ್ಲ, ಅಂದರೆ ಅಲ್ಲಿ ಹೋಗೋದಿಲ್ಲ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ. ಸೊ ಹಾಗಾಗಿ ಶ್ರೀಲಂಕನ್ ಕಾಯಿನ್ಸು ನನಗೆ ಒಂದಷ್ಟು ಬೇಕಾಗಿದೆ. ಸೊ ಹಾಗಾಗಿ ಶ್ರೀಲಂಕನ್ ಕಾಯಿನ್ಸು ನನಗೆ ಬೇಕು. ಚೋಳ ಸಾಮ್ರಾಜ್ಯದ ಖಜಾನೆಯಲ್ಲಿ ಶ್ರೀಲಂಕನ್ ಕಾಯಿನ್ಸು ಇದೆ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ಅದನ್ನು ಬೇಕು ಅಂತಲೇ ನಾನು ಇವಾಗ ಬಂದಿರೋದು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ನಂದಿನಿ ದೇವಿಯವರು ಸರಿ ಕೊಡ್ತೀನಿ ಅಂತ ಹೇಳಿ ಸೇವಕಿಯನ್ನು ಕರೆಸಿ ಆ ಒಂದು ಶ್ರೀಲಂಕನ್ ಕಾಯಿನ್ಸ್ನ ಕೊಡ್ತಾರೆ ಸ್ನೇಹಿತರೆ. ಶ್ರೀಲಂಕನ್ ಕಾಯಿನ್ಸ್ನ ಒಂದಷ್ಟು ಖರ್ಚಿಗೆ ಕೊಟ್ಟಿದ ತಕ್ಷಣ ನಮ್ಮ ನಂದಿನಿ ದೇವಿಯವರು ಕೇಳ್ತಾರೆ ರವಿದಾಸನ್ ಮಂತ್ರವಾದಿಯವ್ರನ್ನ. ಏನಂತ ಕೇಳ್ತಾರೆ ಅಂದರೆ, ಸರಿ ಇಲ್ಲಿ ವಂದ್ಯದೇವನ್ ಅಂತ ಒಬ್ಬ ಮೆಸೆಂಜರ್ ಬಂದಿದ್ದಾನೆ, ಅವನು ಕುಂದವೈ ಪಿರಾಟಿಯಾರವ್ರಿಗೆ ಏನೋ ಒಂದು ಪತ್ರವನ್ನು ತೊಗೊಂಡು ಹೋಗ್ತಾ ಇದ್ದಾನೆ. ಸೊ ಹಾಗಾಗಿ ಅವನ ಹತ್ರ ನಾನು ಈ ರೀತಿ ಹೇಳಿದ್ದೀನಿ, ನೀನೇನಾದರೂ ಕುಂದವೈ ಪಿರಾಟಿಯಾರವರು ರೆಸ್ಪಾಂಡ್ ಆಗಿ ಏನು ಪತ್ರವನ್ನು ಬರೆದು ಕೊಡ್ತಾರೆ, ಅಂದರೆ ರೆಸ್ಪಾಂಡ್ ಆಗಿ ಏನಾದರೂ ಬರೆದು ಕೊಟ್ಟರೆ ಪತ್ರದ ಮುಖಾಂತರ ಆ ಪತ್ರವನ್ನು ನನಗೆ ಮೊದಲು ತಂದು ತೋರಿಸು ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಪ್ರತಿಯಾಗಿ ಅವನನ್ನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ದಯವಿಟ್ಟು ನೀನು ಹೇಗಿದ್ರು ಈಗ ಈ ತಂಜಾವೂರು ಅರಮನೆಯಿಂದ ಹೊರಗಡೆ ಹೋಗ್ತೀಯಲ್ಲ ಈಗ ಇಮಿಡಿಯೇಟಾಗಿ, ಸೊ ಹಾಗಾಗಿ ನಿನ್ನ ಜೊತೆನೇ ಅವನನ್ನು ಕರ್ಕೊಂಡು ಹೋಗ್ಬೋದಲ್ಲ ನೀನು ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ರವಿದಾಸನ್ ಮಂತ್ರವಾದಿಯವರು ಸ್ವಲ್ಪ ಕೋಪದಿಂದ, ದೇವಿ ಅದೆಲ್ಲ ಆಗೋದಿಲ್ಲ, ಅವನನ್ನು ಅಂದರೆ ಅವ್ನು ಬಂದಿರೋದು ನನಗೂ ಗೊತ್ತು, ಅವನನ್ನು ಹುಡುಕೊಂಡು ಎಷ್ಟೋ ಜನ ಸೈನಿಕರು ಆಲ್ರೆಡಿ ಹುಡುಕ್ತಾ ಇದ್ದಾರೆ ಹೊರಗಡೆ. ನಾನು ಇವಾಗ ಬರಬೇಕಾದ್ರೆ ನನ್ನನ್ನೇ ಅವನು ಅಂದ್ಕೊಂಡು ನನ್ನ ಹಿಂದೆನೂ ಎಷ್ಟೋ ಜನ ಸೈನಿಕರು ಓಡೋಡಿ ಹಿಡ್ಕೊಳ್ಳೋದಕ್ಕೆ ಬಂದರು. ನಾನು ಹೇಗೋ ತಪ್ಪಿಸ್ಕೊಂಡು ಬಂದೆ, ಅವನಿಂದ ನನಗೂ ಕೂಡ ಗ್ರಾಚಾರ ಇವತ್ತು. ಸೊ ಈಗ ನಾನು ಅವನಿಗೇನಾದರೂ ಸಹಾಯ ಮಾಡೋದಕ್ಕೆ ಅವನ ಜೊತೆಲಿ ಏನಾದರೂ ಹೋಗೋದನ್ನು ಯಾರಾದರೂ ನೋಡಿದ್ರೆ ಖಂಡಿತ ನಾನು ಇನ್ನೆಲ್ಲಾದರೂ ಸಿಕ್ಕಿದ್ರೆ ಆಮೇಲೆ ಅವನ ಜೊತೆ ನಿನಗೇನು ಕೆಲಸ, ಅವನ ಜೊತೆ ಹೋಗ್ತಾ ಇದ್ದಲ್ಲ ಅವತ್ತು, ಹೇಳು, ನಿಜ ಹೇಳು ಅಂತ ನನ್ನನ್ನು ಹಿಡ್ಕೊಂಡು ನನ್ನನ್ನು ಜೈಲಿಗೆ ಹಾಕ್ಬಿಡ್ತಾರೆ. ಸೊ ಅವನ ಜೊತೆ ಏನಾದರೂ ನಾನು ಹೀಗೋದ್ರೆ ನಾನು ಕೂಡ ರೆಡ್ ಹ್ಯಾಂಡ್ ಆಗಿ ಅವನನ್ನು ಹುಡುಕ್ತಾ ಇದ್ದಾರೆ. ಸೊ ನಾನು ಕೂಡ ನನ್ನನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅವನನ್ನು ನಾನು ಕರ್ಕೊಂಡು ಹೋದರೆ ಅವನ ಜೊತೆ ನಾನು ಸಿಗಾಕೋಬೇಕಾಗುತ್ತೆ. ದಯವಿಟ್ಟು ಈ ರೀತಿಯಾದಂಥ ಕೆಲಸ ನನ್ನ ಹತ್ರ ಹೇಳಬೇಡಿ, ದಯವಿಟ್ಟು ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ನಂದಿನಿ ದೇವಿಯವರು ಸರಿನಪ್ಪ ನಿನ್ನಿಷ್ಟ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ರವಿದಾಸನ್ ಮಂತ್ರವಾದಿಯವರು, ಸರಿ ದೇವಿ ನಾನು ಬರ್ತೀನಿ, ನನಗೆ ತುಂಬ ಕೆಲಸಗಳಿದೆ, ಅದು ಬೇರೆ ಶ್ರೀಲಂಕಾಗೆ ಬೇರೆ ಹೋಗಬೇಕು, ಅದು ಬೇರೆ ಒಂದೇ ಸಮಯಕ್ಕೆ 3 ಜನನೂ ನಾನು ಮರ್ಡರ್ ಮಾಡಬೇಕು ಅಂತ ಹೇಳಿ, ಅಂದರೆ ಮರ್ಡರ್ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿ ಹೊರಟೋಗ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ನಂದಿನಿಯವರು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಇವರು ಹೀಗೆ ಮಾತಾಡಿ ನಂತರ ರವಿದಾಸನ್ ಮಂತ್ರವಾದಿಯವರು ಅಲ್ಲಿಂದ ಹೊರಟೋಗ್ತಾರೆ. ನಂತರ ನಮ್ಮ ನಂದಿನಿ ದೇವಿಯವರು ಅಂದರೆ ಇವರು ಹೀಗೆ ಮಾತಾಡಬೇಕಾದ್ರೇ ಪೆರಿಯ ಪಳುವೇಟರೆಯವರ ಪರಿವಾರ ಬರ್ತಾ ಇದೆ, ಅಂದರೆ ಅರಮನೆಗೆ ಬಂದಿದೆ. ಆಲ್ರೆಡಿ ಪೆರಿಯ ಪಳುವೇಟರೆಯವರು ಅರಮನೆಗೆ ಬಂದಿದ್ದಾರೆ ಅಂತ ನಮ್ಮ ನಂದಿನಿ ದೇವಿಯವರಿಗೆ ಗೊತ್ತಾಗುತ್ತೆ. ಅಂದರೆ ದೂರದಿಂದ ಪೆರಿಯ ಪಳುವೇಟರೆಯವರ ಕುದುರೆಗಳ ಶಬ್ದ ಆಗಿರ್ಬೋದು, ಮತ್ತು ಅವ್ರಿಗೆ ಜೈಕಾರ ಹಾಕ್ತಾ ಇರ್ತಕ್ಕಂಥ ಶಬ್ದ ಆಗಿರ್ಬೋದು, ಇದೆಲ್ಲ ಕೇಳಿ ಬರುತ್ತೆ. ಸೊ ಹಾಗಾಗಿ ನಮ್ಮ ನಂದಿನಿ ದೇವಿಯವರು ಮಂತ್ರವಾದಿಯವ್ರ ಹತ್ರ ಮಾತಾಡಬೇಕಾದ್ರೆ ಬೇಗ ಹೇಳು, ಅವ್ರು ಬರ್ತಾ ಇದ್ದಾರೆ, ಬೇಗ ಹೇಳಿಬಿಟ್ಟು ಹೋಗು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಸರಿ ನಿನ್ನಿಷ್ಟ ಅಂತ ಹೇಳಿದ ತಕ್ಷಣ ನಮ್ಮ ರವಿದಾಸನ್ ಮಂತ್ರವಾದಿಯವರು ಸರಿ ಹೋಗ್ತೀನಿ ಅಂತ ಹೇಳಿಬಿಟ್ಟು ಸರಿ ಹೋಗಿ ಬರ್ತೀನಿ ಅಂತ ಹೇಳಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ನಮ್ಮ ನಂದಿನಿ ದೇವಿಯವರು. ಕೂಡಲೇ ನಮ್ಮ ರವಿದಾಸನ್ ಮಂತ್ರವಾದಿಯವರು ಅಲ್ಲಿಂದ ಜಾಗ ಖಾಲಿ ಮಾಡಿರ್ತಾರೆ. ನಂತರ ನಮ್ಮ ನಂದಿನಿ ದೇವಿಯವರು ಸರಿ ಪೆರಿಯ ಪಳುವೇಟರೆಯವರು ಈಗ ಬರ್ತಾ ಇದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ಈ ಒಂದು ವಂದ್ಯದೇವನವ್ರಿಗೆ ಏನಾದರೂ ಒಂದು ದಾರಿ ಮಾಡಬೇಕಲ್ಲ ಅಂತ ಹೇಳಿ ವಂದ್ಯದೇವನವ್ರನ್ನ ಕಂಬದ ಪಕ್ಕ ನಿಂತ್ಕೊಳ್ಳೋದಕ್ಕೆ ಹೇಳಿದ್ದೆ. ಸೊ ಅಲ್ಲೋಗಿ ನೋಡೋಣ ಅಂತ ಹೇಳಿ ಕಂಬದ ಪಕ್ಕ ಹೋಗಿ ನೋಡೋದಕ್ಕಂತ ಹೋಗ್ತಾರೆ. ನೋಡಿದ್ರೆ ಕಂಬದ ಪಕ್ಕ ವಂದ್ಯದೇವನವ್ರು ಇಲ್ಲ. ಎಲ್ಲಿ ಹೋದರು, ಏನಿದು ವಂದ್ಯದೇವನ್ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೋಗ್ತಾರೆ. ಅಲ್ಲಿ ಕತ್ಲಾಗಿರುತ್ತೆ. ನೋಡಿದ್ರೆ ಏನಿದು ವಂದ್ಯದೇವನ್ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅವ್ರಿಗೂ ತುಂಬ ಶಾಕ್ ಆಗೋಗುತ್ತೆ. ಏನು ಆಶ್ಚರ್ಯ ಇದು, ವಂದ್ಯದೇವನ್ ಏನು ಇಲ್ಲಿ ಕಾಣಿಸ್ತಾ ಇಲ್ಲ, ಮೊದಲೇ ಅವ್ನು ತುಂಬಾ ಬುದ್ಧಿವಂತ, ಎಲ್ಲಿ ಹೇಗೆ ಹೋಗಿರ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಕಥೆಯನ್ನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಸೊ ಈಗ ನಿಮ್ಮಲ್ಲಿ ಒಂದು ಅನುಮಾನ ಬಂದಿರ್ಬೋದು ಸ್ನೇಹಿತರೆ. ಏನು ಅನುಮಾನ, ಆ ಪೆರಿಯ ಪಳುವೇಟರೆಯವರು ಹೇಗೆ ರಾತ್ರಿ ಬಂದರು, ಬೆಳಿಗ್ಗೆ ಬರ್ತೀನಿ ಅಂತ ತಾನೇ ನೀವು ನಮ್ಮ ಹತ್ರ ಹೇಳಿದ್ದು ಅಂತ ನೀವು ನನ್ನ ಹತ್ರ ಕೇಳೋದೇ ಆದರೆ, ಎಸ್, ಪೆರಿಯ ಪಳುವೇಟರೆಯವರು
ಬೆಳಿಗ್ಗೆ ಬರಬೇಕು ಅಂತಲೇ ಇದ್ದರು, ಆದರೆ ರಾತ್ರಿನೇ ಬಂದಿರ್ತಾರೆ ಸ್ನೇಹಿತರೆ. ಹೇಗೋ ಅದೃಷ್ಟವಶಾತ್ ನಮ್ಮ ವಂದ್ಯದೇವನವರು ಹೇಗೋ ತಪ್ಪಿಸ್ಕೊಂಡಿದ್ದಾರೆ. ಈಗ ನಮ್ಮ ವಂದ್ಯದೇವನವರು ಮಾಯ ಆಗಿದ್ದಾರೆ. ಅಂದರೆ ನಮ್ಮ ನಂದಿನಿಯವರು ಅಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಒಂದು ಕಂಬದ ಪಕ್ಕ ಕತ್ಲೆ ಇರ್ತಕ್ಕಂತಹ ಜಾಗದಲ್ಲಿ ನಿಂತ್ಕೊಂಡಿರು ಅಂತ ಹೇಳಿದರು. ಆದರೆ ಈಗ ನಮ್ಮ ನಂದಿನಿ ದೇವಿಯವರು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ವಂದ್ಯದೇವನವರು ಕಾಣ್ತಾ ಇಲ್ಲ. ನಮ್ಮ ವಂದ್ಯದೇವನವರು ಎಲ್ಲಿ ಹೋಗಿರ್ಬೋದು? ನಮ್ಮ ವಂದ್ಯದೇವನವರು ನಿಜವಾಗ್ಲೂ ತಪ್ಪಿಸ್ಕೊಂಡ್ರ, ಅಥವಾ ಯಾರ ಹತ್ರ ಆದರೂ ಸಿಕ್ಕಿಬಿದ್ರಾ, ಅಥವಾ ನಿಜಕ್ಕೂ ಅವರು ಸೈನಿಕರ ಹತ್ರ ಸಿಕ್ಕಾಕೊಂಡು ಅವ್ರೀಗ ಜೈಲಿಗೆ ಹೋಗ್ಬಿಟ್ಟಿದ್ರೆ ಅಯ್ಯಯ್ಯೋ, ಮುಂದೆ ನಮ್ಮ ಕುಂದವೈ ಪಿರಾಟಿಯರವ್ರಿಗೆ ಪತ್ರ ಕೊಡೋದು ಯಾರು ಹಂಗಾದ್ರೆ? ಮತ್ತು ಒಂದು ಕಡೆ ತಂತ್ರ ನಡೀತಾ ಇದೆ, ಅಂದರೆ ಒಂದು ಕಡೆ ಆಲ್ರೆಡಿ ತಂತ್ರ ನಡೆದಿದೆ. ಪೆರಿಯ ಪಳುವೇಟರೆಯರವರು ಆದಿತ್ಯ ಕರಿಕಾಲನವರು ರಾಜ ಆಗಬಾರ್ದು ಅಂತ ಹೇಳಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನು ಸೇರಿಸ್ಕೊಂಡು ಅವರು ಕಡಂಬೂರ್ ಪ್ಯಾಲೇಸ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಈ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಒಂದು 5-6 ವ್ಯಕ್ತಿಗಳು, ಜೊತೆಗೆ ಈಗ ಇನ್ಕ್ಲೂಡಿಂಗ್ ನಂದಿನಿ ದೇವಿಯವರು ಕೂಡ ಈಗ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವರು ಅಂತ ನಮಗೆ ಕನ್ಫರ್ಮ್ ಆಯಿತು. ಅಂದರೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವರು ಅಂತ ಹೇಳೋದಕ್ಕಾಗೋದಿಲ್ಲ, ಪಾಂಡ್ಯರಿಗೆ ಸಪೋರ್ಟರು ಮತ್ತು ಚೋಳ ಸಾಮ್ರಾಜ್ಯಕ್ಕೆ ವಿರುದ್ಧ ಇವರು ಇರೋದು ಅಂತ ನಮಗೆ ಗೊತ್ತಾಯಿತು. ಅಂದರೆ ಚೋಳ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ಇವರು ಕೂಡ ತಂತ್ರ ಮಾಡ್ತಾ ಇದ್ದಾರೆ. ಯಾವ ರೀತಿ ತಂತ್ರ ಮಾಡ್ತಾ ಇದ್ದಾರೆ? ಚೋಳ ಸಾಮ್ರಾಜ್ಯದಲ್ಲೇ ಇದ್ಕೊಂಡು ಚೋಳ ಸಾಮ್ರಾಜ್ಯದ ಖಜಾನೆಯಿಂದ ಹಣವನ್ನು ಖರ್ಚು ಮಾಡ್ತಾ, ಅಂದರೆ ಯಾವ ವಿಷಯಕ್ಕೋಸ್ಕರ, ಯಾವ ಉದ್ದೇಶಕ್ಕಾಗಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ? ಚೋಳ ಸಾಮ್ರಾಜ್ಯವನ್ನು ಬೇರ್ ಸಮೇತ ಕಿತ್ತಾಕಬೇಕು ಅನ್ನೋ ಒಂದು ವಿಷಯಕ್ಕೋಸ್ಕರ, ಆ ಒಂದು ಉದ್ದೇಶದಿಂದ ಚೋಳ ಸಾಮ್ರಾಜ್ಯದ ಖಜಾನೆಯಿಂದನೇ ಹಣವನ್ನು ಖರ್ಚು ಮಾಡ್ತಾ ಚೋಳ ಸಾಮ್ರಾಜ್ಯವನ್ನು ಬೇರ್ ಸಮೇತ ಕಿತ್ತಾಕಬೇಕು ಅಂತ ಇವರು ತಂತ್ರ ಮಾಡ್ತಾ ಇದ್ದಾರೆ. ನಂದಿನಿ ದೇವಿಯವರು ಯಾರ ಜೊತೆ ತಂತ್ರ ಮಾಡ್ತಾ ಇದ್ದಾರೆ? ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಒಂದು 5-6 ವ್ಯಕ್ತಿಗಳು. ನಂದಿನಿ ದೇವಿಯವರು ಪಾಂಡ್ಯ ಸಾಮ್ರಾಜ್ಯದವರ ಅಥವಾ ಚೋಳ ಸಾಮ್ರಾಜ್ಯದವರ? ಇವರ ಮೂಲ ಏನು? ಇವರ ಬ್ಯಾಕ್ಗ್ರೌಂಡ್ ಏನು? ಇವರು ಎಲ್ಲಿ ಹುಟ್ಟಿದ್ರು? ಮತ್ತು ಇವರ ಒಂದು ಜನನದ ಹಿಂದೆ ಇರತಕ್ಕಂತಹ ರಹಸ್ಯ ಏನು? ಇದು ಯಾವುದು ಕೂಡ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಇದೆಲ್ಲವೂ ಕೂಡ ನಾವು ಕತೆ ಕೇಳ್ತಾ ತಿಳ್ಕೋಬೇಕು. ಮತ್ತು ಇಲ್ಲಿ ಚೋಳ ಸಾಮ್ರಾಜ್ಯದ ಖಜಾನೆಯಿಂದ ಹೇಗೆ ಇವರು ದುಡ್ಡನ್ನು ತಗೋತಾ ಇದ್ದಾರೆ ಅಂದರೆ, ಇವರ ಗಂಡ ಪೆರಿಯ ಪಳುವೇಟರೆಯರವರು ಮತ್ತು ಅವರ ತಮ್ಮ, ಪೆರಿಯ ಪಳುವೇಟರೆಯರವರ ತಮ್ಮ ಆದಂಥ ಚಿನ್ನ ಪಳುವೇಟರೆಯರವ್ರದ್ದೇ ಈ ಒಂದು ಫೈನಾನ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರನೂ ಇರೋದು. ಸೊ ಹಾಗಾಗಿ ಈಸಿಯಾಗಿ ಇವರ ಸೌಂದರ್ಯದಿಂದನೇ ಅವರನ್ನು ಮರಳು ಮಾಡಿ ಅವರನ್ನು ಕಂಟ್ರೋಲಿಗೆ ತಗೋಬೋದು. ಮತ್ತು ಇವ್ರು ಏನು ಬೇಕಾದರೂ ಮಾಡ್ಬೋದಲ್ವ ಸ್ನೇಹಿತರೆ? ಅಂದರೆ ಇವರ ಸೌಂದರ್ಯದಿಂದ ಅವರನ್ನು ಮರಳು ಮಾಡಿ ಅವರನ್ನು ಕಂಟ್ರೋಲಿಗೆ ತಗೊಂಡು ಮತ್ತು ಅವರನ್ನು ಯಾಮಾರಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಯಾಕಂತಂದರೆ ಪೆರಿಯ ಪಳುವೇಟರೆಯರವರು ಇವರ ಸೌಂದರ್ಯಕ್ಕೆ ತುಂಬಾ ಆಕರ್ಷಣೆಗೊಳಗಾಗಿರ್ತಾರೆ. ಅಂದರೆ ಇವರ ಸೌಂದರ್ಯಕ್ಕೆ ಇವರ ಸೌಂದರ್ಯದ ಬಲೆಗೆ ಬಿದ್ದಿರ್ತಾರೆ ಸ್ನೇಹಿತರೆ. ಸೊ ಅದನ್ನೇ ಅಡ್ವಾಂಟೇಜಾಗಿ ತಗೊಂಡು ಇವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಇವರು ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಇವರ ಅನುಕೂಲಕ್ಕೆ ಇವ್ರು ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ನಾವು ನಂದಿನಿ ದೇವಿಯವರು ಈಗ ಪಾಂಡ್ಯ ಸಾಮ್ರಾಜ್ಯದವರ, ಚೋಳ ಸಾಮ್ರಾಜ್ಯದವರ ಏನು ನಮಗೆ ಗೊತ್ತಿಲ್ಲ. ಮತ್ತು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಒಂದಷ್ಟು ವ್ಯಕ್ತಿಗಳು, ಒಂದು 5-6 ವ್ಯಕ್ತಿಗಳು ಯಾರಿದ್ದಾರೆ, ಅವ್ರಿಗೆ ಸಹಾಯ ಮಾಡ್ತಾ ಇರೋದು, ಅವ್ರಿಗೆ ಸಹಾಯ ಸಿಗ್ತಾ ಇರೋದು ಕೂಡ ನಮ್ಮ ನಂದಿನಿ ದೇವಿಯವರಿಂದ. ಅಂದರೆ ಈ ನಂದಿನಿ ದೇವಿಯವರು ಯಾರು, ಇವರ ಹಿನ್ನೆಲೆ ಎಲ್ಲ ನಾವು ಕತೆ ಕೇಳ್ತಾ ಮುಂದೆ ತಿಳ್ಕೊಬೇಕಾಗುತ್ತೆ. ಮತ್ತು ಈ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಈ 5-6 ವ್ಯಕ್ತಿಗಳು ಯಾತಕ್ಕೋಸ್ಕರ ಆದಿತ್ಯ ಕರಿಕಾಲನ್ ಅವ್ರನ್ನ ಕೊಲೆ ಮಾಡಬೇಕು, ಅಥವಾ ಸುಂದರ ಚೋಳ ಅವ್ರನ್ನು ಕೊಲೆ ಮಾಡಬೇಕು, ಪೊನ್ನಿಯಿನ್ ಸೆಲ್ವನ್ ಅವ್ರನ್ನು ಕೊಲೆ ಮಾಡಬೇಕು ಅಂತ ತಿರುಗ್ತಾ ಇದ್ದಾರೆ? ಮತ್ತು ಇವ್ರ ಉದ್ದೇಶ ಏನು? ಯಾತಕ್ಕೋಸ್ಕರ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾರೆ? ಮತ್ತು ಈಗ ನಂದಿನಿ ದೇವಿಯವರು ಮಾತಾಡಿದಂಥ ಮಾತುಗಳನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಎಷ್ಟು ದ್ವೇಷ ಇತ್ತು ಅವರ ಮಾತಿನಲ್ಲಿ. ಸೊ ಅದನ್ನೆಲ್ಲ ನಾವು ಕೇಳಿಸ್ಕೊಂಡಾಗ ಯಾರು, ಅಂದರೆ ಇವ್ರು ಮನಸಾರೆ ಪ್ರೀತಿಸಿದಂತಹ ವ್ಯಕ್ತಿನ ಸಾಯಿಸಿದ್ದು ಯಾರು, ಕೊಲೆ ಮಾಡಿದ್ದು ಯಾವ ವ್ಯಕ್ತಿ ಮೇಲೆ ಇವರು, ಅಂದರೆ ಆದಿತ್ಯ ಕರಿಕಾಲನ್ ಅಂತ ಮೆನ್ಷನ್ ಮಾಡಿದ್ರು. ನಿಜವಾಗ್ಲೂ ಆದಿತ್ಯ ಕರಿಕಾಲನ್ ಅವ್ರು ಕೊಲೆ ಮಾಡಿದ್ರ? ಮತ್ತು ಆದಿತ್ಯ ಕರಿಕಾಲನ್ ಅವ್ರ ಮೇಲೆ ಯಾತಕ್ಕೋಸ್ಕರ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾರೆ? ಮತ್ತು ನಂದಿನಿ ಅವ್ರಿಗೆ ಯಾತಕ್ಕೋಸ್ಕರ ಚೋಳ ಸಾಮ್ರಾಜ್ಯದ ಮೇಲೆ ಇಷ್ಟೊಂದು ದ್ವೇಷ? ಅಂಥದ್ದು ಏನು ಮಾಡಿದ್ದಾರೆ ಚೋಳ ಸಾಮ್ರಾಜ್ಯದವರು ನಂದಿನಿ ಅವ್ರ ಮೇಲೆ? ಇದೆಲ್ಲವೂ ಕೂಡ ಪ್ರಶ್ನೆಗಳಾಗೇ ಉಳ್ಕೊಂಡಿದೆ. ಇದು ಯಾವ ಪ್ರಶ್ನೆಗೂ ನಮಗೆ ಉತ್ತರ ಇಲ್ಲ. ಎಲ್ಲವನ್ನು ಕೂಡ ನಾವು ಕತೆ ಕೇಳ್ತಾ ಮುಂದೆ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ ಕತೆ ತುಂಬ ಸ್ವಾರಸ್ಯವಾಗಿ ಹೋಗ್ತಾ ಇದೆ. ತುಂಬಾ ಕನ್ಫ್ಯೂಷನ್ ಸಿಚುವೇಶನ್ ಇದೆ, ಅಂದರೆ ಗೊಂದಲವಾದಂಥ ಸ್ಥಿತಿಯಲ್ಲಿದೆ ಈಗ ಚೋಳ ಸಾಮ್ರಾಜ್ಯ. ನಮ್ಮ ವಂದ್ಯದೇವನವರು ಈಗ ಕುಂದವೈ ಪಿರಾಟಿಯರವ್ರಿಗೆ ಬೇರೆ ಒಂದು ಪತ್ರವನ್ನು ಬೇರೆ ಕೊಡಬೇಕು. ಆದರೆ ನಮ್ಮ ವಂದ್ಯದೇವನವರು ಈಗ ಮಾಯ ಆಗಿಬಿಟ್ಟಿದ್ದಾರೆ. ಅಂದರೆ ಇವಾಗ ನಮ್ಮ ವಂದ್ಯದೇವನವರು ನಿಜಕ್ಕೂ ತಪ್ಪಿಸ್ಕೊಂಡ್ರ, ಅಥವಾ ಯಾರ ಹತ್ರ ಆದರೂ ಸಿಕ್ಕಾಕೊಂಡು ಈಗ ಅಂಡರ್ಗ್ರೌಂಡ್ ಜೈಲಲ್ಲಿ ಇದ್ದಾರಾ? ಎಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಕತೆಗೆ ಸಂಬಂಧಪಟ್ಟಂತಹ ಏನೇ ಅನುಮಾನಗಳು ಬಂದರೂ, ಯಾಕಂತಂದರೆ ಕತೆ ತುಂಬಾ
ಸಮುದ್ರದಂತಹ ಕತೆ, ಎಷ್ಟೋ ಕ್ಯಾರೆಕ್ಟರ್ಸ್ ಇರ್ತಕ್ಕಂತಹ ಕತೆ. ಸೊ ಹಾಗಾಗಿ ನಾನೇ ಕತೆ ಹೇಳಬೇಕಾದ್ರೆ ಒಂದೊಂದು ವಿಷಯಗಳನ್ನು ಬಿಡೋ ಕಾರಣದಿಂದ ಹಿಂದೆ ಹೋಗೋಣ ಅಂತೇಳಿ ಒಂದು 2-3 ಸತಿ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಹಿಂದೆ ಕರ್ಕೊಂಡೋಗಿ ಮುಂದೆ ಕರ್ಕೊಂಡೋಗೋದು ಮಾಡ್ತಾ ಇದ್ದೆ. ಸೊ ಹಾಗಾಗಿ ದಯವಿಟ್ಟು ಕತೆ ಕೇಳಬೇಕಾದ್ರೆ ಏನಾದರೂ ಅನುಮಾನ ಬಂದರೆ ದಯವಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಆದರೆ ಕತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾತ್ರ ಕೇಳಬೇಕು, ಆ ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರ ಕೊಡ್ತೀನಿ. ಸೊ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಪೊನ್ನಿಯಿನ್ ಸೆಲ್ವನ್ ಎಪಿಸೋಡ್ 7 ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.